ನನ್ನೆಲ್ಲ ಆತ್ಮೀಯ ವಿದ್ಯಾರ್ಥಿಗಳೇ, ನನ್ನ ಸ್ನೇಹಿತರೆ, ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಇವತ್ತಿನ ದಿನ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಭಾರತ ಸಂವಿಧಾನ ಅಂತ ಕರಿತೀವಿ, ಅದರ ಒಂದು ಪ್ರಶ್ನೋತ್ತರವನ್ನ ನೋಡೋಣ ಅಂತ. ಮೊದಲಿಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಎಷ್ಟರ ಮಟ್ಟಿಗೆ ಎಕ್ಸಾಮ್ ಅಲ್ಲಿ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ಬಹಳಷ್ಟು ಇಲ್ಲಿ ನೀವು ಗಮನಿಸಬೇಕಾದಂತ ಒಂದು ವಿಷಯ. ನೋಡಿ, ಭಾರತ ಸಂವಿಧಾನ ಈಗಾಗಲೇ KS, IAS, PSI, PC, FDA, SDA, ಗ್ರೂಪ್ ಸಿ ಎಲ್ಲ ಎಕ್ಸಾಮ್ಗಳಲ್ಲೂ ಕೂಡ ಪ್ರಮುಖ ಪಾತ್ರ ವಹಿಸ್ತಕ್ಕಂಥ ಒಂದು ವಿಷಯ. ಏನಿಲ್ಲ ಅಂದ್ರೂ ಕೂಡ ಮಿನಿಮಮ್ 10 ರಿಂದ 15 ಕೂಡ ಪ್ರಶ್ನೆಗಳನ್ನ ನಮಗೆ ಭಾರತ ಸಂವಿಧಾನದಿಂದ ನಿರೀಕ್ಷೆ ಮಾಡ್ಬೋದು. ಹಾಗಾಗಿ ಹೀಗೆ ನೋಡಿ, IAS ಪ್ರಿಲಿಮ್ಸ್ ಇದೆ, ಇನ್ನು SDA ಒಂದು ಎಕ್ಸಾಮ್ ಬಾಕಿ ಇದೆ, PC ಕಾಲ್ಫಾರ್ಮ್ ಆಗಿದಾವೆ, PSI ಕೂಡ ಇದಾವೆ. ಹಾಗಾಗಿ ಈ ಕರ್ನಾಟಕ ಸ್ಟೇಟ್ ಪೊಲೀಸ್ ಅನ್ನೋದೇನಿದೆ, ಕರ್ನಾಟಕ ಸ್ಟೇಟ್ ಪೊಲೀಸ್ಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅನ್ನೋದು ಬಹಳ ಹಚ್ಚಿ ಬರ್ತಕ್ಕಂಥ ಒಂದು ವಿಷಯ ಇದು. ಹಾಗಾಗಿ ಬಹಳಷ್ಟು ಕ್ವಶನ್ಗಳನ್ನ ಭಾರತ ಸಂವಿಧಾನದಿಂದನೇ ಕೇಳ್ತಾನೆ. ಫಾರ್ ಎಕ್ಸಾಂಪಲ್ ಮೊನ್ನೆ 2020ರಲ್ಲಿ ಏನು KS ISF ಎಕ್ಸಾಮ್ ಆಯಿತು, ಅದರಲ್ಲಿ 17 ಕ್ವಶನ್ಗಳು ಭಾರತ ಸಂವಿಧಾನದಿಂದ ಬಂದಿದ್ದಾವೆ. ಹಾಗಾಗಿ ಅಷ್ಟೇ ಅಲ್ಲ, KS ಅಲ್ಲೂ ಕೂಡ 10 ರಿಂದ 15 ಪ್ರಶ್ನೆಗಳು ಏನಿದಾವೆ ಅವೆಲ್ಲ ಭಾರತ ಸಂವಿಧಾನದಿಂದ ಬಂದಿರತಕ್ಕಂಥ ವಿಷಯಗಳೇ. ಹಾಗಾಗಿ ಪ್ರಮುಖವಾಗಿ ಗಮನಿಸಬೇಕಾದಂಥ ವಿಷಯನೇ ಭಾರತ ಸಂವಿಧಾನ ಆಗ್ತದೆ. ಇದನ್ನ ಯಾವತ್ತೂ ಕೂಡ ನಾವು ನಿರ್ಲಕ್ಷ್ಯ ಮಾಡಕ್ ಬರೋದಿಲ್ಲ. ಹಾಗಾಗಿ ಆತ್ಮೀಯ ಸ್ನೇಹಿತರೆ, ಇವತ್ತು ಭಾರತ ಸಂವಿಧಾನದಲ್ಲಿ ಪ್ರಮುಖವಾಗಿ ಏನ್ ಗಮನಿಸೋಣ ಅಂದ್ರೆ, ಯಾವ ತರ ಕ್ವಶನ್ಸ್ಗಳು ಬರ್ತವೆ. ಇವತ್ತು MCQ ಅಂತೇಳಿ ಮಲ್ಟಿ ಚಾಯ್ಸ್ ಕ್ವಶನ್ಸ್ಗಳನ್ನ ಇವತ್ತು ನೋಡ್ತಾ ಇದ್ದೀವಿ. ನೀವೆಲ್ಲ ಇವತ್ತು ನನ್ನ ಮೊದಲ ಆನ್ಲೈನ್ ತರಗತಿ ಆದ್ರಿಂದ, ಹೌದಾ, ವಿದ್ಯಾಕಾಶಿ ಅವರು ಇವತ್ತು ಆನ್ಲೈನ್ ತರಗತಿನ ಓಪನ್ ಮಾಡಿದ್ದಾರೆ. ಇದೊಂದು ಒಳ್ಳೆ ಖುಷಿ ಸಂಗತಿ. ಯಾಕಂದ್ರೆ ತುಂಬಾ ಜನ ಇವಾಗ ಓದೋ ಒಂದು ಇದ್ರೊಳಗಡೆ ತಾವೇನು ವಿಷಯಗಳನ್ನ ಮಿಸ್ ಮಾಡ್ಕೊಳ್ತಾ ಇದೀವಿ, ನಾವು ವಿದ್ಯಾಕಾಶಿ ವಿದ್ಯಾರ್ಥಿಗಳೇನು ತರಗತಿಗಳು ಮಿಸ್ ಆಗಿದಾವ ಅಂತ ಏನ್ ನೋಡ್ತಾ ಇದೀವಿ, ಅವುಗಳು ಯಾವುದೂ ಕೂಡ ಇವತ್ತು ಮಿಸ್ ಆಗೋದಿಲ್ಲ. ಯಾವತ್ತಿದ್ರೂ ಕೂಡ ವಿದ್ಯಾಕಾಶಿ ನಿಮ್ ಜೊತೆನೇ ಇರ್ತದ. ಅದು ಕೋವಿಡ್ ಬರ್ಲಿ ಅಥವಾ ಇನ್ನು ಮತ್ತೊಂದು ಏನೇ ಇರಲಿ, ವಿದ್ಯಾರ್ಥಿಗಳ ಓದು ನಿಲ್ಲಬಾರದು ಅನ್ನೋದಷ್ಟೇ ನಮ್ಮ ಉದ್ದೇಶ. ಹಾಗಾಗಿ ಈಗ ನೋಡಿ, ಗೌರ್ಮೆಂಟ್ ನಾವು ಓದೋದ್ ನಿಲ್ಸಿದ್ರು ಅದು ಕಾಲ್ಫಾರ್ಮ್ ಮಾಡೋದು ನಿಲ್ಲಿಸ್ತಾ ಇಲ್ಲ. ಹಂಗಂದ್ಮೇಲೆ ನಾವು ಕೂಡ ಓದೋದನ್ನ ನಿಲ್ಲಿಸ್ಬಾರ್ದಲ್ಲ. ದಟ್ಸ್ ವೈ ನೀವೆಲ್ಲರೂ ಕೂಡ ಈ ವಿಷಯದ ಅನ್ವಯ ಭಾರತ ಸಂವಿಧಾನವನ್ನ ನಾವು ಯಾವ ರೀತಿ ಅಧ್ಯಯನ ಮಾಡ್ಬೋದು ಅನ್ನೋದನ್ನ ನಾವು ಸಂಕ್ಷಿಪ್ತವಾಗಿ ನೋಡೋದಾದ್ರೆ, ಕೆಲವೊಂದಿಷ್ಟು ಕ್ವಶನ್ಗಳನ್ನ ಬಿಡಿಸೋದ್ರ ಮೂಲಕ ಇವತ್ತು ಸಂವಿಧಾನದ ಪರಿಚಯನ ಮಾಡ್ಕೊಳ್ಳೋಣ. ಹೌದಾ, ನಿಮಗೂ ಕೂಡ ಇದು ಒಂಥರ ರಿವಿಷನ್ ಆದಂಗ ಆಗ್ತದೆ. ಜೊತೆಗೆ ಇಲ್ಲಿ ವಿದ್ಯಾಕಾಶಿ ಸಂಸ್ಥೆ ಏನಿದೆ, ಇವತ್ತೊಂದಿನ ತನ್ನೆಲ್ಲ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರದು ಅಂತ ಹೇಳಿ, ಹೌದಾ, ತನ್ನೆಲ್ಲ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಇವತ್ತು ಇಷ್ಟೊಂದು ಸವಲತ್ತುಗಳನ್ನ ಒದಗಿಸ್ತಾ ಇದೆ. ದಯಮಾಡಿ ತಾವೆಲ್ಲ ಇದನ್ನ ಸದುಪಯೋಗ ಪಡಿಸ್ಕೋಬೇಕು. ದಿಸ್ ಇಸ್ ದ ಬೆಸ್ಟ್ ಟೈಮ್ ಫಾರ್ ಸ್ಟಡಿ. ನೀವೆಲ್ಲೇ ಇರಿ, ಹೌದಾ, ನಿಮ್ಮೂರಲ್ಲಿ ಇರಿ, ಧಾರವಾಡದಲ್ಲಿ, ಬೇರೆ ಎಲ್ಲೇ ಇದ್ರೂ ಕೂಡ ನಿಮಗೆ ಅನುಕೂಲ ಆಗ್ಲಿ ಅನ್ನೋ ಕಾರಣಕ್ಕೆ ಇವತ್ತು ವಿದ್ಯಾಕಾಶಿ ಇಂತ ನಿರ್ಣಯ ತೆಗೆದುಕೊಂಡಿದೆ. ನಮ್ಮೆಲ್ಲರಿಗೂ ಕೂಡ ಅದು ಖುಷಿ ತಂದಿರತಕ್ಕಂಥ ವಿಚಾರ. ಅದರಲ್ಲಿ ಕೂಡ ಇವತ್ತು ನಾನು ಭಾರತ ಸಂವಿಧಾನ ವಿಷಯವನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಕೆ ತುಂಬಾ ಖುಷಿ ಪಡ್ತೀನಿ. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ನನ್ನ ಕ್ಲಾಸ್ಗೆ ಸ್ವಾಗತವನ್ನು ಬಯಸ್ತೀನಿ. ವೆಲ್ಕಮ್ ಟು ಆಲ್. ನೋಡಿ, ಮೊದಲಿಗೆ ಪ್ರಶ್ನೆ ಒಂದು ಹೀಗಿದೆ ನೋಡಿ, ಭಾರತ ಸಂವಿಧಾನದಲ್ಲಿ ಪ್ರಶ್ನೆಗಳನ್ನ ನಾವು ಯಾವ ತರ ಎಕ್ಸೆಪ್ಟೇಷನ್ ಮಾಡ್ಬೋದು ಅಂತ ಕೇಳಿದ್ರೆ, ಸ್ನೇಹಿತರೆ ಗಮನಿಸಿ, ಸಂವಿಧಾನ ಅನ್ನೋದೇನಿದೆ ಇದೊಂದು ಅನ್ವಯಿಕ ವಿಷಯ ಅಂತ ಕರಿತೀವಿ. ಯಾವತ್ತು ಸಂವಿಧಾನದಲ್ಲಿ ನೇರ ಪ್ರಶ್ನೆಗಳು ಬರೋದು ಬಹಳ ಕಡಿಮೆ. ಅಪ್ಲೈಡ್ ಕ್ವಶನ್ಸ್ಗಳು ತುಂಬಾ ಬರ್ತವೆ, ಹೌದಾ. ಹಾಗಾಗಿ ವಿಷಯವನ್ನ ತುಂಬಾ ಆಳವಾದ ಅಧ್ಯಯನ ಮಾಡೋದು ಇಲ್ಲಿ ಅನಿವಾರ್ಯ ಆಗಿದೆ. ಆದ್ರಿಂದ
ನಾವು ಕ್ವಶನ್ಗಳನ್ನ ಓದುವಾಗ ಕ್ವಶನ್ಗಳು ಏನ್ ಹೇಳ್ತದ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನ ನಾವು ಒಂದೇ ವೇಳೆ ಅರ್ಥ ಮಾಡ್ಕೋಬಾರ್ದು. ಡಿಫ್ರೆಂಟ್ ವೇರಿಯಗಳಲ್ಲಿ ನಾನು ಅದನ್ನ ಅರ್ಥ ಮಾಡ್ಕೊಂಡಾಗ ವಿಷಯಗಳಿಗೆ ಆನ್ಸರ್ ಮಾಡೋದು ಈಸಿ ಆಗ್ತದೆ. ಇದು ಫಾರ್ ಜಸ್ಟ್ ಇವತ್ತು ನಿಮಗೆ ಮಲ್ಟಿ ಚಾಯ್ಸ್ ಕ್ವಶನ್ಸ್ಗಳು ಅಷ್ಟೇ ಇರ್ತವೆ. ಮುಂದಿನ ತರಗತಿಯಲ್ಲಿ ನಿಮಗೆ ವಿಷಯವಾರು ನಾವು ಸಂವಿಧಾನವನ್ನ ಸಂಪೂರ್ಣವಾಗಿ ಹೇಳೋ ಒಂದು ಕೆಲಸವನ್ನ ಮಾಡ್ತೀವಿ. ಹಾಗಾಗಿ ನನ್ನೆಲ್ಲ ಸ್ನೇಹಿತರಿಗೆ ಹೇಳೋದಿಷ್ಟೇ, ಇವತ್ತು ನಿಮಗೇನೀಗ ಡಿಸ್ಪ್ಲೇ ಆಗ್ತಾ ಇದೆ, ಆ ಕ್ವಶನ್ನ ಓದಿ, ಹೌದಾ? ಆ ಕ್ವಶನ್ ಓದ್ಬಿಟ್ಟು ಆನ್ಸರ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಮಾಡಿ, ನಾನು ನೋಡ್ತಿರ್ತೀನಂತೆ. ಆ ರೀತಿಯಾಗಿ ನಾವಿಲ್ಲಿ ಗಮನಿಸಬಹುದು. ನೋಡಿ, ಮೊದಲಿಗೆ ಭಾರತ ಸಂವಿಧಾನದ ಉದ್ದೇಶಗಳಲ್ಲೊಂದಾದ ಆರ್ಥಿಕ ನ್ಯಾಯವು ಕೆಳಗಿನ ಇದರಲ್ಲಿ ಉಪಬಂಧಿತವಾಗಿದೆ ಅಂತ ಪ್ರಶ್ನೆ ಇದೆ. ಭಾರತ ಸಂವಿಧಾನದ ಉದ್ದೇಶಗಳಲ್ಲೊಂದಾದ ಆರ್ಥಿಕ ನ್ಯಾಯವು ಈ ಕೆಳಗಿನ ಇದರಲ್ಲಿ ಉಪಬಂಧಿತವಾಗಿದೆ ಅಂತೇಳಿ. ನೋಡಿ, IAS 2003 ಕೇಳಿರ್ತಕ್ಕಂಥ ಪ್ರಶ್ನೆ ಸ್ನೇಹಿತರೆ. ಯಾವುದರಲ್ಲಿ ನಾವು ಆರ್ಥಿಕ ನ್ಯಾಯ ಎಂಬ ವಿಷಯವನ್ನ ನೋಡ್ಬೋದು ಅಂತ ಪ್ರಶ್ನೆ ಇದೆ. ಪ್ರಶ್ನೆ ಅರ್ಥ ಆಯ್ತಲ್ಲ? ಮೊದಲಿಗೆ ಪ್ರಶ್ನೆಯನ್ನು ಅರ್ಥ ಮಾಡ್ಕೋಬೇಕು. ನಂತರದಲ್ಲಿ ನೋಡಿ, ಆಪ್ಷನ್ಗಳು ಈ ತರ ಕಂಡು ಬರ್ತಾ ಇದೆ. ಆಪ್ಷನ್ ಎ ಪೀಠಿಕೆ ಮತ್ತು ಮೂಲಭೂತ ಹಕ್ಕುಗಳು. ಆಪ್ಷನ್ ಬಿ ಪೀಠಿಕೆ ಮತ್ತು ರಾಜನೀತಿ ನಿರ್ದೇಶನ ತತ್ವಗಳು. ಆಪ್ಷನ್ ಸಿ ಮೂಲಭೂತ ಹಕ್ಕುಗಳು ಮತ್ತು ರಾಜನೀತಿ ನಿರ್ದೇಶನ ತತ್ವಗಳು. ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ. ನೋಡಿ, ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನಾವು ಒಂದು ವಿಷಯವನ್ನ ಬಿಡಿಸುವಾಗ ಒಂದು ಪ್ರಶ್ನೆ ಪತ್ರಿಕೆ ನಿಮ್ಮ ಹತ್ರ ಇದೆ ಅಂತ ಭಾವಿಸಿದ ಸಂದರ್ಭದಲ್ಲಿ ಪ್ರಶ್ನೆಯನ್ನ ಕೂಲಂಕುಷವಾಗಿ ಅಧ್ಯಯನ ಮಾಡಬೇಕು. ಒಂದು ಪ್ರಶ್ನೋತ್ತರ ಬಿಡಿಸೋದು ಹೇಗೆ ಅನ್ನೋದನ್ನ ನಾವು ಈ ಮೂಲಕ ನಾವು ಕಾಣಬಹುದು, ಎಸ್ಪೆಷಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ನೋಡಿ, ಆರ್ಥಿಕ ನ್ಯಾಯವು ಈ ಕೆಳಗಿನ ಇದರಲ್ಲಿ ಉಪಬಂಧಿತವಾಗಿದೆ ಅನ್ನೋದು ಪ್ರಶ್ನೆ ಇದೆ. ಅಂದ್ರೆ ಯಾವ್ದ್ರಲ್ಲಿ ಕಾಣ್ಬೋದು ಅಂದ್ರೆ, ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಪೀಠಿಕೆ ಮತ್ತು ರಾಜನೀತಿ ನಿರ್ದೇಶನ ತತ್ವಗಳು ಅಂತ ಕರಿತೀವಿ. ಪೀಠಿಕೆ ಮತ್ತು ರಾಜನೀತಿ ನಿರ್ದೇಶನ ತತ್ವಗಳು. ಆಪ್ಷನ್ ಬಿ ಇಸ್ ರೈಟ್. ಆನ್ಸರ್ ಯಾವ್ದ್ರಿ? ಆಪ್ಷನ್ ಬಿ ಇದೆ. ನೋಡಿ, ಆರ್ಥಿಕ ನ್ಯಾಯ ಅಂತ ನೋಡಿದಾಗ ನಾವು ಪೀಠಿಕೆ ಒಳಗಡೆ ನೀವು ಗಮನಿಸಬಹುದು, ಪ್ರಸ್ತಾವನೆಯನ್ನು ಎಲ್ಲರೂ ಓದಿದ್ದೀರಿ ಅಂತ ಭಾವಿಸ್ತೀನಿ. ಅದರಲ್ಲಿ ನ್ಯಾಯ ಅಂತ ಒಂದು ಪದವಿದೆ. ನ್ಯಾಯ 3 ವಿಷಯದಲ್ಲಿ ಕೊಡ್ತೀವಿ ನಾವು: ಆರ್ಥಿಕ, ಸಾಮಾಜಿಕ, ರಾಜಕೀಯ. 3 ವಿಷಯದಲ್ಲಿ ನಾವು ನ್ಯಾಯವನ್ನು ಒದಗಿಸ್ತಾ ಇದ್ದೀವಿ. ನೋಡಿ, ನ್ಯಾಯ, ಆರ್ಥಿಕ ನ್ಯಾಯ, ರಾಜಕೀಯ ನ್ಯಾಯ, ಸಾಮಾಜಿಕ ನ್ಯಾಯ. ನೋಡಿ, ಇಲ್ಲಿ ಆರ್ಥಿಕ ನ್ಯಾಯ ಅಂದ್ರೆ ಆ ಪದದ ಅರ್ಥವನ್ನ ನಿಮಗೆ ವಿಶ್ಲೇಷಣೆಯನ್ನು ಮಾಡ್ತೀನಿ. ಇಲ್ಲಿ ಆರ್ಥಿಕ ನ್ಯಾಯ ಅಂದ್ರೆ ಯಾರು ನಮ್ಮ ದೇಶದಲ್ಲಿ ಅತ್ಯಂತ ಹಿಂದುಳಿದಿದ್ದಾರೆ, ಹೌದಾ, ಯಾರು ಆರ್ಥಿಕವಾಗಿ ದುರ್ಬಲರಿದ್ದಾರೆ, ಯಾರಿಗೆ ಇವತ್ತು ವಸತಿ, ಆಹಾರ, ಮೂಲಭೂತ ಸೌಕರ್ಯದ ಕೊರತೆ ಇದೆ, ಅವರಿಗೆ ಸರ್ಕಾರ ಏನ್ ಮಾಡ್ಬೇಕು ಅಂದ್ರೆ ಆರ್ಥಿಕವಾಗಿ ನ್ಯಾಯವನ್ನ ಒದಗಿಸ್ಬೇಕು. ಇಲ್ಲಿ ಆದಾಯದ ಅಸಮಾನತೆ ನಮ್ಮಲ್ಲಿದೆ, ಅದನ್ನ ಕಡಿಮೆಗೊಳಿಸ್ಬೇಕು. ಎಲ್ಲರಿಗೂ ಕೂಡ ಒಂದು ಉತ್ತಮವಾದಂತ ಜೀವನವನ್ನ ರೂಪಿಸ್ಕೊಳ್ಳೋಕೆ ಅವ್ರಿಗೆ ಬೇಕಾಗ್ತಕ್ಕಂಥ ಕನಿಷ್ಠ ಆರ್ಥಿಕ ಸವಲತ್ತುಗಳನ್ನ ಸರ್ಕಾರ ಒದಗಿಸ್ಬೇಕು ಅನ್ನೋದು ಸಲುವಾಗಿ ನಾವಿವತ್ತು ಪ್ರಸ್ತಾವನೆಯ ಒಳಗಡೆ ನ್ಯಾಯ ಎಂಬ ಪದದಲ್ಲಿ ಆರ್ಥಿಕ ನ್ಯಾಯ ಅಂತ ನೋಡ್ತಾ ಇದೀವಲ್ಲ. ಅದರ ಪ್ರಸ್ತಾವನೆ ಅಂದ್ರೆ ಏನಿಲ್ಲಿ ಪೀಠಿಕೆ ಅಂತ ಕರೀತೀವಿ. ಪೂರ್ವ ಪೀಠಿಕೆ ಅಂದ್ರೂ ಅಷ್ಟೇ, ಪ್ರಸ್ತಾವನೆ ಅಂದ್ರೂ ಅಷ್ಟೇ, ಪ್ರಿಯಾಂಬಲ್ ಅಂದ್ರೂ ಅಷ್ಟೇ. ಓಕೆನಾ? ಅರ್ಥ ಆಗ್ತಾ ಇದೆಯಲ್ಲ? ಹೀಗೆ ನಾವು ಪೀಠಿಕೆಯ ಒಳಗಡೆ ನ್ಯಾಯ ಎಂಬ ಪದವನ್ನ ನೋಡ್ತಾ ಇದ್ದೀವಿ. ನೋಡಿ, ನೆಕ್ಸ್ಟ್ ರಾಜನೀತಿ ನಿರ್ದೇಶನ ತತ್ವಗಳು ಅಂತಿದೆ. ರಾಜನೀತಿ ನಿರ್ದೇಶನ ತತ್ವಗಳಲ್ಲಿ ಎಲ್ಲಿ ನೋಡ್ಬೋದು ಸರ್ ಅಂತ ಕೇಳಿದ್ರೆ, ನೀವು 38ನೇ ವಿಧಿಯಲ್ಲಿ ನಾವು ಜನರಿಗೆ ಆರ್ಥಿಕ ನ್ಯಾಯವನ್ನ ಒದಗಿಸ್ಬೇಕು ಅಂತೇಳಿ, ಅಂದ್ರೆ ಅವರು ಉತ್ತಮ ಜೀವನ ಮಟ್ಟವನ್ನ ನಿರ್ವಹಿಸಲು ಬೇಕಾಗುವಂತ ಎಲ್ಲಾ ಸವಲತ್ತುಗಳನ್ನ ರಾಜ್ಯ ಒದಗಿಸ್ಬೇಕು ಅಂತ ಹೇಳ್ತದೆ 38ನೇ ಆರ್ಟಿಕಲ್. ಇಲ್ಲಿ ರಾಜ್ಯ ಅಂದ್ರೆ ಎಲ್ಲದೂ ಬರ್ತದೆ ನಿಮಗೆ. ಇಲ್ಲಿ ಫಾರ್ ಎಕ್ಸಾಂಪಲ್ ಈ 36ನೇ ಆರ್ಟಿಕಲ್ ಒಳಗಡೆ ರಾಜ್ಯ ಎಂಬ ಪದದ ಅರ್ಥವನ್ನ ಕಾಣ್ತೀವಿ. ಇಲ್ಲಿ ರಾಜ್ಯ ಅಂದ್ರೆ ಕೇಂದ್ರ ಸರ್ಕಾರನು ಬರ್ತದೆ, ರಾಜ್ಯ ಸರ್ಕಾರಗಳು ಬರ್ತದ, ಸಂಸತ್ತು ಬರ್ತದ, ರಾಜ್ಯ ಶಾಸಕಾಂಗನು ಬರ್ತದ, ಸ್ಥಳೀಯ ಸರ್ಕಾರಗಳು ಬರ್ತವೆ, ಕಾನೂನು ರೂಪಿಸ್ತಕ್ಕಂಥ ಪ್ರತಿಯೊಂದು ಸಂಘ ಸಂಸ್ಥೆನೂ ಕೂಡ ರಾಜ್ಯ ಎಂಬ ಪದದಲ್ಲಿ ಅರ್ಥದಲ್ಲಿ ಬರ್ತದ. ಹಾಗಾಗಿ 38ನೇ ಆರ್ಟಿಕಲ್ ಅಲ್ಲಿ ನಾವು ನ್ಯಾಯ ಎಂಬ ಪದವನ್ನ ನೋಡ್ಬೋದು. ಅಂದ್ರೆ ಜನರಿಗೆ, ಏನು ಭಾರತೀಯರಿದೀವಿ ನಾವು, ನಮಗೆ ಆರ್ಥಿಕ ಸವಲತ್ತುಗಳನ್ನ ಒದಗಿಸ್ಬೇಕು, ನಮ್ಮನ್ನು ಕೂಡ ಮುನ್ನೆಲೆಗೆ ಸಮಾಜದ ಮುಖ್ಯ ವಾಹಿನಿಗೆ ತರಬೇಕು ಅನ್ನೋದು ಇಲ್ಲಿ ಪ್ರಮುಖವಾಗಿ ಗಮನಿಸ್ತಕ್ಕಂಥ ವಿಷಯ. ಹಾಗಾಗಿ ನೋಡಿ, ಆರ್ಥಿಕ ನ್ಯಾಯ ಅನ್ನೋದು ನೀವು ಕೇವಲ ನೀವು ಪೀಠಿಕೆಯಲ್ಲಿ ಗಮನಿಸ್ತೀರಿ. ನಾರ್ಮಲ್ ಆಗಿ ನ್ಯಾಯ ಎಂಬ ಪದವನ್ನು ನಿಮ್ಗೆ ಫಸ್ಟ್ಗೆ ಕಾಣ್ತದೆ ಜಸ್ಟಿಸ್ ಅಂತ ಹೇಳಿ. ಹಾಗಾಗಿ ನೀವು ಪೀಠಿಕೆ ಅಂತ ಅಂದ್ಬಿಡ್ತೀರಿ.
ಅದ್ರ ಜೊತೆಗೆ ರಾಜನೀತಿ ನಿರ್ದೇಶನ ತತ್ವಗಳಲ್ಲೂ ಸಹ ಆರ್ಥಿಕ ನ್ಯಾಯದ ಬಗ್ಗೆ ಹೇಳಿದಾರೆ ಅನ್ನೋದನ್ನ ಗಮನಿಸಬಾರ್ದು. ಇಟ್ಸ್ ಅಪ್ಲೈಡ್. ನೋಡಿ ಕ್ವಶನ್ಗಳೇನಿದೆ ಅಪ್ಲೈಡ್ ಇದೆ. ಆರ್ಥಿಕ ನ್ಯಾಯ ಅನ್ನೋದು ರಾಜನೀತಿ ನಿರ್ದೇಶನ ತತ್ವಗಳಲ್ಲೂ ಕಂಡು ಬರ್ತದ, ಪೀಠಿಕೆಯಲ್ಲೂ ಕಂಡು ಬರ್ತದ. ಹೌದಾ? ಹಾಗಾಗಿ ನಾವಿಲ್ಲಿ ಗಮನಿಸಬೇಕಾದಂತ ಪ್ರಮುಖ ವಿಷಯ ಏನಪ್ಪಾ ಅಂದ್ರೆ ನಾವೇನನ್ನ ನೋಡ್ಬಹುದು. ಹೌದಾ? ಪೀಠಿಕೆ ಮತ್ತು ಮೂಲಭೂತ ಹಕ್ಕುಗಳು. ಆಪ್ಷನ್ ನೋಡಿ, ಹೊಡೆದಾಕ್ಬೋದಲ್ಲ. ಪೀಠಿಕೆ ಮತ್ತು ಮೂಲಭೂತ ಹಕ್ಕುಗಳು. ಮೂಲಭೂತ ಹಕ್ಕುಗಳಲ್ಲಿ ಏನಿಲ್ಲ, ನಮಗೆ ಆರ್ಥಿಕ ನ್ಯಾಯ ಅನ್ನೋ ಒಂದು ಪದ ಕಂಡು ಬರಲ್ಲ. ಇಲ್ಲಿ ಮೂಲಭೂತ ಹಕ್ಕುಗಳು ಕಂಡು ಬರೋದಿಲ್ಲ ಅಂದ್ಮೇಲೆ ಆಪ್ಷನ್ ಸಿ ಒಳಗಡೆ ಮೂಲಭೂತ ಹಕ್ಕು ಕೊಟ್ಟಿದ್ದಾರಲ್ಲ, ಹಾಗಾಗಿ ಎ ಮತ್ತು ಸಿ ಎರಡಲ್ಲೂ ಕೂಡ ಕಂಡು ಬರಲ್ಲ ಅನ್ನೋದನ್ನ ನಾವು ಮೇಲಿನ ನೋಟಕ್ಕೆ ಕಾಣಬಹುದು. ಮೇಲಿನ ಯಾವುದು ಅಲ್ಲ ಅನ್ನೋದು ಇಲ್ಲಿ ಅನ್ವಯಿಸೋದಿಲ್ಲ, ಕೇವಲ ಬಿ ಮಾತ್ರ ಅನ್ವಯಿಸುತ್ತೆ ಸ್ನೇಹಿತರೆ. ಇದು IAS 2003 ಕೇಳಿರ್ತಕ್ಕಂಥ ಪ್ರಶ್ನೆ. ದಯಮಾಡಿ ಪ್ರಶ್ನೆಗಳನ್ನ ವಿಶ್ಲೇಷಿಸೋದನ್ನ ಕಲಿಯೋಣ. ಯಾಕಂದ್ರೆ ಈಗಿನ ಸ್ಪರ್ಧಾತ್ಮಕ ದಿನಗಳಲ್ಲಿ ಪ್ರಶ್ನೆಯನ್ನ ಅರ್ಥ ಮಾಡ್ಕೊಳ್ಳೋ ಒಂದು ವ್ಯವಧಾನ ನಮಗಿರ್ಬೇಕಾಗ್ತದೆ. ನಾವು ಒಂದು ಬಾರಿ ಏನ್ ಮಾಡ್ತೀವಿ, ಪ್ರಶ್ನೆಯನ್ನ ಅರ್ಧ ಓದ್ಬಿಟ್ಟು ಆಪ್ಷನ್ ಕಡೆ ಗಮನ ಹರಿಸ್ತೀವಿ. ಆಪ್ಷನ್ ಕೂಡ ಪರಿಪೂರ್ಣವಾಗಿ ಓದೋದಿಲ್ಲ. ಹಾಗಾಗಿ ದಯವಿಟ್ಟು ಸ್ನೇಹಿತರೆ, ನಾ ಹೇಳೋದು ಒಂದೇ ಮಾತು, ಪ್ರಶ್ನೆಯನ್ನ ನೋಡಿದಾಗ ಅದು ಈಸಿ ಇರ್ಲಿ ಅಥವಾ ಟಫ್ ಇರ್ಲಿ, ಸಂಪೂರ್ಣವಾಗಿ ಪ್ರಶ್ನೆಯನ್ನ ಓದುವ ವ್ಯವಧಾನ ನಿಮ್ಮಲ್ಲಿದ್ರೆ ಖಂಡಿತ ನೀವು ಸಕ್ಸಸ್ ಆಗ್ತೀರಿ. ಯಶಸ್ಸಿನ ಒಂದು ಕಾರಣಗಳಲ್ಲಿ ಸ್ಪರ್ಧಾತ್ಮಕ ಒಂದು ಪರೀಕ್ಷೆಯಲ್ಲಿ ಇದು ಕೂಡ ಒಂದು ಅನ್ನೋದನ್ನ ನಾನು ಖಂಡಿತ ಹೇಳ್ತೀನಿ. ದಯಮಾಡಿ ಅದನ್ನ ಪಾಯಿಂಟ್ ಮಾಡ್ಕೊಡಿ, ನೆನ್ಪಿಟ್ಕೊಡಿ. ಓಕೆನಾ? ಈಗ ಎರಡನೇ ಪ್ರಶ್ನೆಗೆ ಹೋಗೋಣ. ಎರಡನೇ ಪ್ರಶ್ನೆ ಹೀಗಿದೆ ನೋಡಿ, ಈ ಕೆಳಗಿನ ಯಾವ ಶಬ್ದಗಳು ಭಾರತ ಸಂವಿಧಾನದ ಮುನ್ನುಡಿಯಲ್ಲಿ ಬರೆದಿಲ್ಲ? ನೋಡಿ, ಈ ಕೆಳಗಿನ ಯಾವ ಶಬ್ದಗಳು ಅಂದ್ರೆ ಪದಗಳು ಅಂತ ಅರ್ಥ. ಶಬ್ದಗಳು ಅಂದ್ರೆ ಏನ್ರಿ? ಪದಗಳು. ಈ ಪದಗಳು ಭಾರತ ಸಂವಿಧಾನದ ಮುನ್ನುಡಿಯಲ್ಲಿ ಬರೆದಿಲ್ಲ ಅಂದ್ರೆ, ಮುನ್ನುಡಿ ಅಂದ್ರೆ ಪ್ರಸ್ತಾವನೆ ಅಂತ ಅರ್ಥ. ಹೌದಾ? ನಾವು ಮುನ್ನುಡಿ ಅಂತೂ ಅಂತೀವಿ. ನಾನು ಆಗ್ಲೇ ಹೇಳಿದ್ನಲ್ಲ, ಪ್ರಸ್ತಾವನೆ ಅಥವಾ ಪೂರ್ವ ಪೀಠಿಕೆ, ಪ್ರಿಯಾಂಬಲ್, ಮುನ್ನುಡಿ. ನೋಡಿ, ಪದದ ಬಳಕೆ ನಾವು ಹೇಳ್ದಂಗೆ ಬಳಸ್ಬೇಕಂತ ಏನಿಲ್ಲ. ಯಾವ್ದ್ರಲ್ಲಿ ಪ್ರಶ್ನೆ ಪತ್ರಿಕೆ ಅವನು ಯಾವ ತರ ಆದ್ರೂ ಕೊಡ್ಬೋದು, ಕ್ವಶನ್ ಕೇಳೋರು ಯಾವ ತರ ಆದ್ರೂ ಕೇಳ್ಬೋದು. ಹೌದಾ? ನಾವು ಓದಿದ ತರನೇ ಕ್ವಶನ್ಗಳು ಬರ್ತವೆ ಅನ್ನೋದು ತಪ್ಪು. ನೋಡಿ, ಇಲ್ಲಿ ಮುನ್ನುಡಿ ಅಂತ ಕೊಟ್ಟಿದ್ದಾನೆ ಅಂದ್ರೆ ಪೂರ್ವ ಪೀಠಿಕೆ ಅಂತ ಅರ್ಥ. ನೋಡಿ ಸ್ನೇಹಿತರೆ, ಇದು ರೀಸೆಂಟ್ ಆಗಿ ನೋಡಿ KSISF ಒಳಗಡೆ 2020 ಕೇಳ್ತಕ್ಕಂಥ ಪ್ರಶ್ನೆ ಇದೆ. ರೀಸೆಂಟ್ ಆಗಿ, ತುಂಬಾ ದಿನ ಆಗಿಲ್ಲ. ಹಾಗಾಗಿ ಈ ಪ್ರಶ್ನೆ ಬಹಳ ಮಹತ್ವದಾಗತ್ತೆ. ನಿಮಗೆ ಪ್ರಸ್ತಾವನೆಯನ್ನು ಓದುವಾಗ ಬಹಳಷ್ಟು ಗಮನ ವಹಿಸ್ಬೇಕು ಅನ್ನೋದು ಇದಕ್ಕೆ ಕಾರಣಕ್ಕೆ. ನೋಡಿ, ನಾನು ಒಂದು ಮಾತನ್ನ ಮಾತ್ರ ಹೇಳಕ್ ಇಷ್ಟಪಡ್ತೀನಿ. ಏನಪ್ಪಾ ಅಂದ್ರೆ, ಇಲ್ಲಿ ಪ್ರಶ್ನೆಗಳೇನಿದಾವೆ ಅವುಗಳು ಕೂಲಂಕುಷವಾಗಿ ಓದೋದು ಒಂದು. ಆಮೇಲೆ ನಾನು ಮುನ್ನುಡಿ ಬಗ್ಗೆ ಮಾತಾಡ್ತಾ ಇದ್ದೆ. ಮುನ್ನುಡಿ ಅಂದ್ರೆ ಪ್ರಸ್ತಾವನೆಯ ಪ್ರತಿಯೊಂದು ಪದನೂ ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ, ಗಮನಿಸ್ಬೇಕು. ನಿಮ್ಗೆ ಏನಾಗ್ತದೆ, ಪ್ರಸ್ತಾವನೆ ಒಳಗಡೆ ಏನಾದ್ರು ಪ್ರಶ್ನೆಯನ್ನ ಕೇಳಕ್ ಸ್ಟಾರ್ಟ್ ಮಾಡ್ದ ಅಂದ್ರೆ ಅವನು ಭಾರತದ ಪ್ರಜೆಗಳಾದ ನಾವು ಎಂಬ ಪದದಿಂದನೇ ಸ್ಟಾರ್ಟ್ ಮಾಡ್ತಾನ. ಅವನು ಪ್ರತಿಯೊಂದು ಕೂಡ ಪ್ರಶ್ನೆಯನ್ನ ಕೇಳ್ತಾನೆ ಸ್ನೇಹಿತರೆ. ಹಾಗಾಗಿ ಪ್ರಸ್ತಾವನೆಯನ್ನ ಪಿನ್ ಟು ಪಿನ್ ಓದ್ಕೋಬೇಕು ಎಸ್ಪೆಷಲಿ. ಯಾಕಂದ್ರೆ ಸಂವಿಧಾನವನ್ನ ಹೇಗಿದೆಯೋ ಹಾಗೆ ನಾವು ಅರ್ಥ ಮಾಡ್ಕೋಬೇಕೇ ವಿನಃ ನಮ್ಮದೇ ಆದ ಪದಗಳನ್ನ ಸಂವಿಧಾನದಲ್ಲಿ ಸೇರ್ಸಕ್ ಬರಲ್ಲ. ಇದು ನೆನಪಿರಲಿ. ಸಂವಿಧಾನ ಅನ್ನೋದು ನಮ್ಮ ದೇಶ ಪಾಲಿಸ್ತಕ್ಕಂಥ ಅದ್ಭುತ ಕಾನೂನಿನ ಗ್ರಂಥ ಅದು. ಹಾಗಾಗಿ ಅಲ್ಲಿರ್ತಕ್ಕಂಥ ಪ್ರತಿಯೊಂದು ಪದಕ್ಕೂ ಒಂದು ಅರ್ಥ ಇದೆ. ಆ ಪದದ ಅರ್ಥವನ್ನ ತಿಳಿಸ್ತಕ್ಕಂಥ ಪರಮ ಅಧಿಕಾರ ಸರ್ವೋಚ್ಚ ನ್ಯಾಯಾಲಯಕ್ಕಿದೆ. ಯಾಕಂದ್ರೆ ನೀವು ಸರ್ವೋಚ್ಚ ನ್ಯಾಯಾಲಯದ ಮೂಲ ವ್ಯಾಪ್ತಿಯನ್ನ ಗಮನಿಸಿದಾಗ 131ನೇ ವಿಧಿ ಒಳಗಡೆ ಇಲ್ಲಿ ಸಂವಿಧಾನವನ್ನ ಅರ್ಥೈಸುವ ಪರಮ ಅಧಿಕಾರವನ್ನ ನಾವು ನಮ್ಮ ಸುಪ್ರೀಂ ಕೋರ್ಟ್ಗೆ ಕೊಟ್ಟಿದ್ದೀವಿ. ಹಾಗಾಗಿ ದಯಮಾಡಿ ಪದಗಳು ಏನಿದಾವೆ ಅವುಗಳನ್ನೇ ನಾವು ಓದೋದು ಬಹಳಷ್ಟು ಮುಖ್ಯ ಆಗ್ತದೆ. ಹಾಗಾಗಿ ಪ್ರಸ್ತಾವನೆಯಲ್ಲಿ ಇದುವರೆಗೂ ನಾನು ಗಮನಿಸ್ದಂಗೆ ಪ್ರಶ್ನೆಗಳೇನಿದೆ ಅಲ್ಲಿ ಏನೇನ್ ಪದಗಳ ಬಳಕೆ ಮಾಡಿದ್ರೆ ಆ ಪದಗಳ ಬಳಕೆ ಮೇಲೆನೆ ಹೀಗಾಗಿ ಪ್ರಶ್ನೆಗಳು ತುಂಬಾ ಬರ್ತಾ ಇದಾವೆ. ಈಗ ನೋಡಿ, ಈ ಪ್ರಶ್ನೆಯನ್ನು ವಿಶ್ಲೇಷಣೆ ಮಾಡೋಣ, ಆಮೇಲೆ ನಿಮಗೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಕೊಡ್ತೇನೆ. ನೋಡಿ, ಮುನ್ನುಡಿಯಲ್ಲಿ ಯಾವ್ದು ಶಬ್ದಗಳು ಕಂಡು ಬಂದಿಲ್ಲ ಅಂತ ಕೇಳಿದ್ರೆ ಆಪ್ಷನ್ ಎ ಸಾರ್ವಭೌಮ, ಆಪ್ಷನ್ ಬಿ ಸಮಾಜವಾದಿ, ಆಪ್ಷನ್ ಸಿ ಪ್ರಜಾಪ್ರಭುತ್ವ, ಆಪ್ಷನ್ ಡಿ ಭಾರತೀಯರು ಅಂತ ಇದೆ. ನೋಡಿ, ಮೇಲ್ನೋಟಕ್ಕೆ ಎಲ್ಲವೂ ಸರಿ ಅನ್ಸುತ್ತೆ, ಹೌದಲ್ಲ, ಎಲ್ಲ ಸರಿಯಾಗಿದೆ ಅನ್ಸುತ್ತೆ. ಬಟ್ ಆದ್ರೆ ಇಲ್ಲಿ ನೋಡಿ, ಇದರಲ್ಲಿ ಯಾವ ಅಕ್ಷರ ಬರ್ದಿಲ್ಲ ಅಂದ್ರೆ ಆಪ್ಷನ್ ಡಿ ಏನಿದೆ ಭಾರತೀಯರು. ಆಪ್ಷನ್ ಡಿ ಕಾಣಿಸ್ತಾ ಇದೆಲ್ಲ, ಭಾರತೀಯರು ಎಂಬ ಪದದ ಬಳಕೆ ಅಲ್ಲಿಲ್ಲ. ಅಲ್ಲಿ ಯಾವ ಪದದ ಬಳಕೆ ಇದೆ ಅಂದ್ರೆ ಭಾರತದ ಪ್ರಜೆಗಳಾದ ನಾವು ಎಂಬ ಪದ ಇದೆ. ನೋಡಿ, ಭಾರತದ ಪ್ರಜೆಗಳು ಅಂತ ಇದೆ ಹೊರತು ಭಾರತೀಯರು ಎಂಬ ಪದ ಇಲ್ಲ. ವಿತ್ ಪೀಪಲ್ ಆಫ್ ಇಂಡಿಯಾ ಅಂತ ಬಳದಿದೆ, ಇಂಡಿಯನ್ಸ್ ಅಂತ ಇಲ್ಲ.
ನೋಡಿ, ಹಾಗಾಗಿ ನಿರ್ದಿಷ್ಟವಾಗಿ ಯಾವ ಪದವನ್ನ ಬಳಕೆ ಮಾಡಿರ್ತಾರೋ ಅದನ್ನೇ ಕೇಳ್ತಾರೆ ಅವರು. ಉಳಿದಂತೆ ಸಾರ್ವಭೌಮ, ಸಮಾಜವಾದಿ, ಪ್ರಜಾಪ್ರಭುತ್ವ ಇವೆಲ್ಲ ಪದಗಳನ್ನ ನಾವು ಒಂದು ಪ್ರಸ್ತಾವನೆಯಲ್ಲಿ ಕಾಣ್ತಾ ಇದ್ದೀವಿ. ಆದ್ರೆ ಭಾರತೀಯರು ಎಂಬ ಪದವನ್ನ ಕಾಣಲ್ಲ, ಭಾರತದ ಪ್ರಜೆಗಳಾದ ನಾವು ಎಂಬ ಪದವನ್ನ ಕಾಣ್ತೀವಿ. ಅಂದ್ರೆ ಇಲ್ಲಿ ಭಾರತದ ಪ್ರಜೆಗಳು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ದಯಮಾಡಿ ಸ್ನೇಹಿತರೆ, ಅದಕ್ಕೆ ಹೇಳುದು ಪ್ರತಿಯೊಂದು ಶಬ್ದನೂ ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗ್ತದ. ಮೇಲ್ನೋಟಕ್ಕೆ ಎಲ್ಲವೂ ಸರಿ ಅನ್ಸುತ್ತೆ, ಇದು ತುಂಬಾ ಹಿಂದೆ ಕೇಳಿದ ಪ್ರಶ್ನೆ ಎಲ್ಲ ಗಮನಿಸಬೇಕು. 2020ರಲ್ಲೇ ಕೇಳಿರ್ತಕ್ಕಂಥ ಪ್ರಶ್ನೆ. ಹಾಗಾಗಿ ನೀವೇನಾದ್ರೂ ಇವತ್ತು ಪ್ರಸ್ತಾವನೆನ ಓದ್ಬೇಕು ಸರ್ ಅಂದಾಗ, ಪ್ರಸ್ತಾವನೆಯ ಒಳಗಡೆ ಪ್ರತಿಯೊಂದು ಪದನೂ ಕೂಡ ಸಂಪೂರ್ಣವಾಗಿ ಓದೋದನ್ನ ಕಲಿಯಿರಿ. ಇತ್ತೀಚೆಗೆ ಪ್ರಸ್ತಾವನೆ ಮೇಲೆ ಪ್ರಶ್ನೆಗಳು ತುಂಬಾ ಅತಿ ಹೆಚ್ಚಾಗಿ ಬರ್ತಾ ಇದಾವೆ ಅಲ್ವಾ. ಹಾಗಾಗಿ ಪ್ರಸ್ತಾವನೆಯನ್ನ ನಾವು ಗಮನಿಸಬೇಕಾಗಿದ್ದು ಇಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಪ್ರಸ್ತಾವನೆ ಪ್ರಸ್ತಾವನೆ ಅಂತ ಅವಾಗಿಂದ ಹೇಳ್ತಾ ಇದ್ದೀನಿ. ಹಾಗಾದ್ರೆ ಏನು ಪ್ರಸ್ತಾವನೆ ಕೇಳಿಸ್ಕೋಬೋದಲ್ಲ ನೀವೆಲ್ಲ? ಕೇಳಿಸ್ಕೊಳ್ಳಿ. ನೋಡಿ, ಪ್ರಸ್ತಾವನೆ ಪ್ರಿಯಂಬಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಪಾಲ್ಕಿವಾಲ್ ಅವರು ಹೇಳ್ತಾರೆ, ಪ್ರಸ್ತಾವನೆ ಅನ್ನೋದು ಸಂವಿಧಾನದ ಗುರುತಿನ ಚೀಟಿ ಅಂತೇಳಿ. ಅಂದ್ರೆ ನಮ್ಮ ಸಂವಿಧಾನದ ಒಂದು ಗುರುತಿನ ಚೀಟಿಯನ್ನ ನಾವು ಕಾಣಬಹುದು. ದ ಐಡೆಂಟಿ ಕಾರ್ಡ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸಂವಿಧಾನವನ್ನ ಓದುವ ಮುನ್ನ ನಾವು ಪ್ರಸ್ತಾವನೆಯನ್ನು ಓದುವ ಒಂದು ಅವಶ್ಯಕತೆ ಇದೆ ರೀ. ಯಾಕಂದ್ರೆ ಪ್ರಸ್ತಾವನೆ ಒಳಗಡೆ ಸಂವಿಧಾನ ಏನನ್ನ ಒಳಗೊಂಡಿದೆ ಅನ್ನೋದನ್ನ ಅವರು ಸಂಕ್ಷಿಪ್ತವಾಗಿ ಅಲ್ಲಿ ವಿವರಿಸಿದ್ದಾರೆ ಪದಗಳ ಮೂಲಕ. ಹಾಗಾಗಿ ಇಲ್ಲಿ ಪ್ರಸ್ತಾವನೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗ್ತದೆ, ಹೌದಾ. ನಾವು ಪ್ರಸ್ತಾವನೆಯನ್ನು ಗಮನಿಸೋದಾದ್ರೆ ಇಲ್ಲಿ ನೆಹರು ಅವ್ರು ಏನ್ ಮಾಡ್ತಾರೆ, ರಚನಾ ಸಭೆಯ ಅಧಿವೇಶನಗಳಲ್ಲಿ, ಇಲ್ಲಿಗೆ ಮುಖ್ಯವಾಗಿ ಒಂದು ಅಧಿವೇಶನವನ್ನ ನಾನು ನೋಟಿಸ್ ಮಾಡ್ತೀನಿ ನಿಮಗೆ. ಇಲ್ಲಿ ಡಿಸೆಂಬರ್ 13, 1946ರಲ್ಲಿ ನಾವು ರಚನಾ ಸಭೆಯ ಅಧಿವೇಶನವನ್ನ ಕರೆದಾಗ, ಆ ಅಧಿವೇಶನದಲ್ಲಿ ನಮ್ಮ ನೆಹರು ಅವ್ರು ಏನ್ ಮಾಡ್ತಾರೆ, ಈ ಧ್ಯೇಯೋದ್ದೇಶಗಳ ನಿರ್ಣಯ ಅಂತ ಹೇಳ್ಬಿಟ್ಟು ಅಬ್ಜೆಕ್ಟಿವ್ ಆಫ್ ರೆಸೊಲ್ಯೂಷನ್ ಅಂತ ಕರಿತೀವಿ. ಆ ಧ್ಯೇಯೋದ್ದೇಶಗಳ ನಿರ್ಣಯವನ್ನ ಮಂಡಿಸ್ತಾರೆ. ಈ ಧ್ಯೇಯೋದ್ದೇಶಗಳ ನಿರ್ಣಯ ಏನನ್ನ ಒಳಗೊಂಡಿರ್ತದೆ ಅಂದ್ರೆ, ನಮ್ಮ ಸಂವಿಧಾನವನ್ನ ಯಾವ ರೀತಿ ರಚಿಸ್ಬೇಕು, ನಮ್ಮ ಸಂವಿಧಾನ ಯಾವ ತತ್ವಗಳ ಮೇಲೆ ಇರಬೇಕು ಅನ್ನೋದನ್ನ ಅಲ್ಲಿ ಸವಿಸ್ತಾರವಾಗಿ ಹೇಳಿದ್ದಾರೆ. ಯಾವುದರಲ್ಲಿ? ಆಬ್ಜೆಕ್ಟಿವ್ ಆಫ್ ರೆಸೊಲ್ಯೂಷನ್ ಅಂತ ಕರಿತೀವಿ. ಬಹಳ ಇಂಪಾರ್ಟೆಂಟ್, ತುಂಬಾ ಸಲ ಎಕ್ಸಾಮ್ ಅಲ್ಲಿ ಕೇಳಿದಾನೆ. ಆಬ್ಜೆಕ್ಟಿವ್ ಆಫ್ ರೆಸೊಲ್ಯೂಷನ್ ಅಂತ ಕರಿತೀವಿ. ಇದನ್ನ ಅವರು ಡಿಸೆಂಬರ್ 13, 1946ರಲ್ಲಿ ಮಂಡಿಸ್ತಾರೆ. ನಮ್ಮ ಸಂವಿಧಾನ ಈ ತರ ಇದೇ ಅಂಶಗಳ ಮೇಲೆ ರಚನೆ ಆಗ್ಬೇಕು ಅನ್ನೋದು ಅದರಲ್ಲಿ ಇರ್ತದೆ. ಈಗ ನೋಡಿ, ನೀವು ಯಾವ್ದಾದ್ರು ಒಂದು ಸಂಸ್ಥೆಗಳಿಗೆ ಹೋದ್ರೆ ಅಲ್ಲಿ ಆ ಒಂದು ವಿಷನ್ ಮಿಷನ್ ಅಂತ ಇರ್ತದೆ ಅಲ್ವಾ, ಆ ಸಂಸ್ಥೆಯ ಧ್ಯೇಯೋದ್ದೇಶಗಳು ಇರ್ತಾವೆ. ಹಂಗೆ ನಾವು ಸಂವಿಧಾನವನ್ನ ರಚನೆ ಮಾಡ್ತಾ ಇದೀವಿ ಅಂದ್ರೆ ನಮ್ಮ ಸಂವಿಧಾನದ ಧ್ಯೇಯೋದ್ದೇಶ ಏನಾಗಿದೆ, ನಮ್ಮ ಸಂವಿಧಾನ ಯಾವ ಆಧಾರದ ಮೇಲೆ ನಾವು ರಚನೆ ಮಾಡ್ತಾ ಇದೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಹಾಗಾಗಿ ಅದನ್ನ ನಮ್ಮ ಆಬ್ಜೆಕ್ಟಿವ್ ಆಫ್ ರೆಸೊಲ್ಯೂಷನ್ ಒಳಗಡೆ ನೆಹರು ಅವರು ಮಂಡಿಸಿದ್ದಾರೆ. ಇದಕ್ಕ ನಮ್ಮ ರಚನಾ ಸಭೆ ಏನ್ ಮಾಡ್ತದ, ಜನವರಿ 22, 1947ಕ್ಕೆ ಜನವರಿ 22, 1947ಕ್ಕೆ ಒಪ್ಪಿಗೆಯನ್ನ ಸೂಚಿಸುತ್ತೆ, ಹೌದಾ. ಒಪ್ಪಿಗೆಯನ್ನ ಸೂಚಿಸೋದ್ರ ಮೂಲಕ ಇದೇ ಒಂದು ಆಬ್ಜೆಕ್ಟಿವ್ ಆಫ್ ರೆಸೊಲ್ಯೂಷನ್ ಮೇಲೆ ನಾವು ಸಂವಿಧಾನವನ್ನ ರಚಿಸ್ತೀವಿ ಅನ್ನೋದು ಅಲ್ಲಿ ನಿರ್ಣಯ ಆಗ್ತದೆ. ತದನಂತರದಲ್ಲಿ ನಾವು ಅದನ್ನ ಮುಂದೆ ಈ ಆಬ್ಜೆಕ್ಟಿವ್ ಆಫ್ ರೆಸೊಲ್ಯೂಷನ್ ಏನಿದೆ ಸ್ವಲ್ಪ ಪರಿಷ್ಕರಣೆಗೊಂಡು ಅಲ್ಪ ಸ್ವಲ್ಪ ಬದಲಾವಣೆಯನ್ನ ಮಾಡಿಕೊಂಡು ನಮ್ಮ ಸಂವಿಧಾನದ ಒಂದು ಪೂರ್ವ ಪೀಠಿಕೆಯನ್ನಾಗಿ ಮಾಡ್ಕೊಂಡಿದ್ದೀವಿ. ಅರ್ಥ ಆಯ್ತ್ರಿ? ಇನ್ನು ನಮ್ಮ ಪೂರ್ವ ಪೀಠಿಕೆಯನ್ನು ಗಮನಿಸಿದಾಗ ಆ ಫಾರ್ಮೇಶನ್ ಏನಿದೆ ಅದನ್ನ ನಾವು ಅಮೆರಿಕ ಸಂವಿಧಾನದಿಂದ ಎರವಲು ಪಡೆದಿರ್ತಕ್ಕಂಥದ್ದು. ಯಾವ್ದ್ರಿಂದ ಎರವಲು ಪಡೆದ್ರಿ? ಅಮೆರಿಕ ಸಂವಿಧಾನದಿಂದ ಎರವಲು ಪಡೆದಿರ್ತಕ್ಕಂಥದ್ದು. ನೋಡಿ, ಅಮೆರಿಕದ ಸಂವಿಧಾನನೂ ಹಾಗೆ ಪ್ರಾರಂಭ ಆಗ್ತದ್ರಿ, ವಿತ್ ದ ಪೀಪಲ್ ಆಫ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಅಂತೇಳಿ, ಹೌದಾ. ಹಾಗೆ ನಾವು ಕೂಡ ನಮ್ಮ ಒಂದು ಪ್ರಸ್ತಾವನೆ ಹಂಗೆ ಸ್ಟಾರ್ಟ್ ಆಗುತ್ತಲ್ರಿ, ವಿತ್ ದ ಪೀಪಲ್ ಆಫ್ ಇಂಡಿಯಾ ಅಂತೇಳಿ. ಹಾಗಾಗಿ ನಮ್ಮ ವಿಶ್ವಸಂಸ್ಥೆಯ ಒಂದು ಪ್ರಸ್ತಾವನೆಯೂ ಕೂಡ ಹಾಗೆ ವಿತ್ ದ ಪೀಪಲ್ ಆಫ್ UNO ಅಂತ ಹೇಳಿ ಸ್ಟಾರ್ಟ್ ಆಗ್ತದೆ. ದರ್ಸ್ವೆ ನಾವೆಲ್ಲವನ್ನ ನೋಡ್ಕೊಂಡಾಗ ಪ್ರಸ್ತಾವನೆಯು ನಾವು ಅಮೆರಿಕದ ಮೂಲತಃ ಫಾರ್ಮೇಶನ್ ಏನಿದೆ ಅದನ್ನೇ ನಾವು ಇಲ್ಲಿ ಎರವಲಾಗಿ ಪಡ್ಕೊಂಡಿರ್ತಕ್ಕಂಥದ್ದು ನಮ್ಮ ಪ್ರಸ್ತಾವನೆಯ ಒಳಗಡೆ. ಅರ್ಥ ಆಯ್ತ್ರಿ? ಪ್ರಸ್ತಾವನೆ ಬಹಳ ಇಂಪಾರ್ಟೆಂಟು. ನಾನು ಇಲ್ಲಿ ಪ್ರಸ್ತಾವನೆ ಬಂತು ಅನ್ನೋದಕ್ಕೆ ನಿಮ್ಗೆ ಕ್ಲಿಯರ್ ಆಗಿ ಪಿಕ್ಚರ್ ಕೊಡ್ತಾ ಇದ್ದೀನಿ. ಇಟ್ಸ್ ರಿವಿಷನ್ ಟೈಮ್. ನಿಮ್ಗೆಲ್ಲವೂ ಕೂಡ ಕ್ಲಿಯರ್ ಆಗಿ ಕೇಳಿಸುತ್ತೆ ಅಂತ ಭಾವಿಸ್ತೀನಿ. ಕ್ಲಿಯರ್ ಆಗಿ ಕೇಳ್ಕೊಡಿ, ಸಾಧ್ಯ ಆದ್ರೆ ನೋಟ್ ಮಾಡ್ಕೊಳ್ಳಿ ನಾನು ಹೇಳ್ತಕ್ಕಂಥ ಪದಗಳನ್ನ. ಇಲ್ಲಿ ಸ್ವಲ್ಪ ಟೈಪ್ ಮಾಡೋದಕ್ಕೆ ಆಗ್ತಾ ಇಲ್ಲ, ಓಕೆನಾ. ಬಟ್ ಆದ್ರೆ ನೀವು ನಾನು ಏನ್ ಹೇಳ್ತಾ ಇದ್ದೀನಿ ಅದನ್ನ ನಾನು 2 ಸಲ ರಿಪೀಟ್ ಮಾಡಿರ್ತೀನಿ, ದಯಮಾಡಿ ಅದನ್ನ ಬರ್ಕೊಳ್ಳೋ ಒಂದು ವ್ಯವಸ್ಥೆನ ಮಾಡ್ಕೊಳ್ಳಿ, ಓಕೆನಾ. ಅಂದಾಗ ಏನಾಗ್ತದೆ, ನೀವು ಈ ಕ್ಲಾಸ್ನ ಕೇಳೋದಕ್ಕೂ ಕೂಡ ಯೂಸ್ ಆಗ್ತಕ್ಕಂಥದ್ದು.
ಕ್ಲಿಯರ್? ನೆಕ್ಸ್ಟ್ ನೋಡಿ, ನಾನು ಪ್ರಸ್ತಾವನೆ ಬಗ್ಗೆ ಮಾತಾಡಿದೆ, ಯಾವಾಗ ಇದು ಇಂಪ್ಲಿಮೆಂಟೇಷನ್ ಆಯ್ತು ಅಂತ ಹೇಳಿದೆ. ಅವಾಗ್ಲೇ ನೀವು ಆರ್ಥಿಕ ನ್ಯಾಯ ಎಂಬ ಪದವನ್ನ ನೋಡಿದ್ರಿ ಓದ್ ಪ್ರಶ್ನೆಯಲ್ಲಿ. ಈ ಪ್ರಶ್ನೆ ನೋಡಿ, ಆರ್ಥಿಕ ನ್ಯಾಯ ನೋಡಿ, ಈ ಪ್ರಶ್ನೆ ISL ಕೇಳಿರ್ತಕ್ಕಂಥದ್ದು, ಇದು KSISF ಅಲ್ಲಿ ಕೇಳಿರ್ತಕ್ಕಂಥದ್ದು. ನೋಡಿ ಇಲ್ಲಿ ಆರ್ಥಿಕ ನ್ಯಾಯ, ನ್ಯಾಯ ಎಂಬ ಪದ ಇದಲ್ಲ, ಇದು ಕೂಡ ಯಾವ ದೇಶದಿಂದ ಎರವಲು ಪಡೆದಂತನೂ ಪ್ರಶ್ನೆ ಮಾಡ್ತಾರೆ. ಇಲ್ಲಿ ಯಾವ ದೇಶದಿಂದ ಎರವಲು ಪಡೆದಿದ್ದಂದ್ರೆ ರಷ್ಯಾ ಸಂವಿಧಾನದಿಂದ ನಾವು ನ್ಯಾಯ ಎಂಬ ಪದವನ್ನ ಪಡೆದರೆ, ಇಲ್ಲಿ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಎಂಬ ಪದಗಳೇನು ಸಹ ನಮ್ಮ ಪೂರ್ವ ಪೀಠಿಕೆಯಲ್ಲಿ ಕಂಡು ಬರ್ತವೆ, ಅವುಗಳೆಲ್ಲವನ್ನು ಕೂಡ ನಾವು ಒಂದು ಫ್ರೆಂಚ್ ಸಂವಿಧಾನ ಅಂದ್ರೆ ಫ್ರೆಂಚ್ ಕ್ರಾಂತಿ ನಡೆದಂತ ಸಂದರ್ಭದಲ್ಲಿ ಬಳಕೆಯಾಗಿರ್ತಕ್ಕಂಥ ಪದಗಳೇ ನಾವು ನಮ್ಮ ಸಂವಿಧಾನದಲ್ಲಿ ಇವತ್ತು ನಾಡಬಹುದು, ಒಂದು ಪ್ರಸ್ತಾವನೆ ಒಳಗಡೆ ಕಾಣಬಹುದು ಅಂತ ಹೇಳ್ತಕ್ಕಂಥದ್ದು. ಹೌದಾ? ಹಾಗಾಗಿ ಪ್ರಸ್ತಾವನೆ ಅನ್ನೋದು ಇಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದೆ. ಯಾಕಂದ್ರೆ ಅದು ನಮ್ಮ ಸಂವಿಧಾನ ಹೇಗಿದೆ ಅನ್ನೋದನ್ನ ಕೀ ನೋಟ್ಸ್ ಅಲ್ಲಿ ಹೇಳ್ಬಿಟ್ಟಿದೆ ನೋಡಿ. ಕೀ ನೋಟ್ಸ್ ಅಂತ ಹೇಳಿದೆ, ಕೀ ನೋಟ್ಸ್ ಅಂತ ಹೇಳಿದವರು ಇದ್ದಾರೆ. ಭಾಸ್ಕರ್ ಅವರು ಹೇಳ್ತಾರೆ, ಹೌದಾ? ಸಾರಿ, ಬಾರ್ಕರ್ ಅವರು ಹೇಳ್ತಾರೆ, ಬಾರ್ಕರ್ ಅವರು ನಮ್ಮ ಒಂದು ಸಂವಿಧಾನದ ಪೂರ್ವ ಪೀಠಿಕೆ ಏನಿದೆ ಇದು ಒಂದು ಕೀ ನೋಟ್ ಆಗಿದೆ, ಕಿರು ಒತ್ತಿಗೆ ಆಗಿದೆ ಅಂತ ಹೇಳ್ತಾರೆ ಅವರು. ಹೌದಾ? ಹಾಗಾಗಿ ಇಲ್ಲಿ ಪ್ರಸ್ತಾವನೆಯ ಬಗ್ಗೆ ತುಂಬಾ ಜನ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು, ಅದು ಕೂಡ ನಿಮಗೆ ಪ್ರಶ್ನೆನ ಕೇಳುವ ಚಾನ್ಸಸ್ ಇದೆ. ಮೊಹಮ್ಮದ್ ಇದಾಯಿದುಲ್ಲಾ ಅವ್ರು ಹೇಳ್ತಾರೆ. ಯಾರು ಮೊಹಮ್ಮದ್ ಇದಾಯಿದುಲ್ಲಾ ಅವರು? 1969ರಲ್ಲಿ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿದ್ದ ಸಂದರ್ಭದಲ್ಲಿ ಭಾರತದ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಮೊಹಮ್ಮದ್ ಇದಾಯಿದುಲ್ಲಾ ಅವ್ರು ಹೇಳ್ತಾರೆ, ಪ್ರಸ್ತಾವನೆ ಅನ್ನೋದು ನಮ್ಮ ಸಂವಿಧಾನದ ಆತ್ಮ ಇದ್ದಂಗೆ ಅಂತೇಳಿ. ನೋಡಿ, ಆತ್ಮ ಅಂತ ಕರೀತಾರೆ ಅವರು ಪ್ರಸ್ತಾವನೆಯನ್ನು. ಈ ತರದ ಪ್ರಶ್ನೆಗಳನ್ನು ಕೂಡ ನಿಮಗೆ ಕೇಳ್ತಾರೆ, ಗಮನಿಸ್ಬೇಕು ಸ್ನೇಹಿತರೆ. ನೋಡಿ, ಇಲ್ಲಿ ಮುನ್ಸಿ ಅವರು ಕೂಡ ಈ ಪ್ರಸ್ತಾವನೆಯನ್ನ ಏನಂತ ಕರೀತಾರೆ? ರಾಜಕೀಯ ಜಾತಕ ಅಂತ ಕರೀತಾರೆ. ಏನಂತ ಕರೀತಾರೆ? ರಾಜಕೀಯ ಜಾತಕ ಅಂತ ಇಲ್ಲಿ ಮುನ್ಸಿ ಅವರು ಕರೀತಾರೆ. ಓಕೆನಾ? ನಂತರದಲ್ಲಿ ನಾವು ಈ ಒಂದು ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಅಂತ ಒಬ್ರು ಬರ್ತಾರೆ. ಈ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಅಂದ್ರೆ ಯಾರು ಅಲ್ಲ, ಇವರು ನಮ್ಮ ಕರಡು ಸಂವಿಧಾನದಲ್ಲಿ ಅಂದ್ರೆ ಕರಡು ಸಮಿತಿಯ ಒಂದು ಸದಸ್ಯರಲ್ಲಿ ಒಬ್ರು. ಈ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಅವ್ರು ಏನ್ ಮಾಡ್ತಾರೆ, ಇದು ನಮ್ಮ ರಚನಾಕಾರರ ಮನಸ್ಸು ಇದ್ದಂಗ ಅಂತ ಹೇಳ್ಯಾರ. ನಮ್ಮ ರಚನಾಕಾರರ ಮನಸ್ಸು ಇದ್ದಂಗ ಯಾವುದು? ಪ್ರಸ್ತಾವನೆ ಅನ್ನೋದು. ಅವ್ರು ಏನ್ ಹೇಳ್ಬೇಕು ಅನ್ಕೊಂಡಿದ್ರೆ ಅದನ್ನೆಲ್ಲವನ್ನು ಕೂಡ ಮುನ್ನುಡಿಯಲ್ಲಿ ಅಂದ್ರೆ ಪ್ರಸ್ತಾವನೆಯಲ್ಲಿ ಅವ್ರು ಹೇಳಿದ್ದಾರೆ ಅನ್ನೋದನ್ನ ಇಲ್ಲಿ ಗಮನಿಸ್ತಕ್ಕಂಥದ್ದು. ನೋಡಿ, ನಾನು ಒಂದು ಪ್ರಸ್ತಾವನೆಯನ್ನು ಇಟ್ಕೊಂಡು ಇದನ್ನೆಲ್ಲ ನಿಮ್ಗೆ ಹೇಳೋದು ಉದ್ದೇಶ ಏನಪ್ಪಾ ಅಂದ್ರೆ, ನಿಮ್ಗೆ ಇದು 360 ಡಿಗ್ರಿ ಕವರ್ ಆಗ್ಬಿಡ್ತದ್ರಿ. ಒಂದು ಪ್ರಶ್ನೆಯನ್ನು ವಿಶ್ಲೇಷಿಸಿದಾಗ ಅದ್ರಲ್ಲಿ ಬರ್ತಕ್ಕಂಥ ಎಲ್ಲಾ ಪ್ರಮುಖ ಅಂಶಗಳನ್ನು ನಾವು ಮಾತಾಡ್ಕೊಂಡ್ಬಿಡ್ಬೇಕು, ಏನೇನ್ ಬರ್ತದೆ ಏನೇನಿಲ್ಲ ಅಂತೇಳಿ. ಹೌದಾ? ಇನ್ನು ಈ ಪ್ರಸ್ತಾವನೆಯ ಒಳಗಡೆ ನಾವು ಕೆಲವೊಂದಿಷ್ಟು ಪ್ರಕರಣಗಳನ್ನ ಗಮನಿಸ್ಬೋದು. ಹೌದಾ? ನೋಡಿ, ಇಲ್ಲಿ ಏನಾಗ್ತದ, ಇಲ್ಲಿ 3 ಪ್ರಮುಖ ಪ್ರಕರಣಗಳು ಬರ್ತವೆ ಈ ಪ್ರಸ್ತಾವನೆ ಕುರಿತು. ಮೊದಲ ಪ್ರಕರಣ 1960ರಲ್ಲಿ ಬೇರುವಾರಿ ಪ್ರಕರಣ ಅಂತ ಬರ್ತದೆ. 1960ರಲ್ಲಿ ಬೇರುವಾರಿ ಪ್ರಕರಣ ಅಂತ ಬರ್ತದ. ಈ ಬೇರುವಾರಿ ಪ್ರಕರಣದ ಒಳಗಡೆ ಹೌದಾ, ಅಂದಿನ ನ್ಯಾಯಮೂರ್ತಿ ಆಗಿರ್ತಕ್ಕಂಥ ಗಜೇಂದ್ರ ಗಡ್ಕರ್ ಅಂತೇಳಿ, ನ್ಯಾಯಮೂರ್ತಿ PB ಗಜೇಂದ್ರ ಗಡ್ಕರ್ ಅಂತ ಬರ್ತಾರೆ. ಅವ್ರು ಹೇಳ್ತಾರ, ಈ ಒಂದು ಏನಿದೆ ಮುನ್ನುಡಿ ಅಥವಾ ಪ್ರಸ್ತಾವನೆ ಇದು ಸಂವಿಧಾನದ ಭಾಗ ಅಲ್ಲ ಅಂತ ಹೇಳ್ತಾರೆ. ನೋಡಿ, ಬಹಳ ಇಂಪಾರ್ಟೆಂಟ್ ಆಗಿರೋದು ಇದು. ಭಾಗ ಹೌದೋ ಅಲ್ಲದ ಬಗ್ಗೆ ಚರ್ಚೆ ಆಗ್ತದ. ಆ ಚರ್ಚೆ ಆಗೋ ಸಂದರ್ಭದಲ್ಲಿ ಈ ಬೇರುವಾರಿ ಪ್ರಕರಣ ಅಂತ ಬರ್ತದೆ. ಹೌದಾ? ಏನು ಬೇರುವಾರಿ ಎಂಬ ಪ್ರದೇಶ ಪಶ್ಚಿಮ ಬಂಗಾಳದಲ್ಲಿ ಕಂಡು ಬರ್ತದ. ಇದನ್ನ ನಾವು ಪಾಕಿಸ್ತಾನಕ್ಕ ಬಿಟ್ಟುಕೊಡೋದ್ರ ಕುರಿತು ನಾವೇನು ಸುಪ್ರೀಂ ಕೋರ್ಟ್ನ ಸಲಹೆಯನ್ನ ನಮ್ಮ ಕೇಂದ್ರ ಸರ್ಕಾರ ಪಡ್ಕೊಳ್ತದ. ಆಗಿನ ಸಂದರ್ಭದಲ್ಲಿ ಈ ಗಜೇಂದ್ರ ಗಡ್ಕರ್ ಎಂಬ ನ್ಯಾಯಮೂರ್ತಿಗಳು ಒಂದು ಮಾತಾಡ್ತಾರೆ, ನಮ್ಮ ಪ್ರಸ್ತಾವನೆ ಕುರಿತು ಅಷ್ಟೇ ಮಾತಾಡ್ತಕ್ಕಂಥದ್ದು. ನೋಡಿ, ಪ್ರಸ್ತಾವನೆ ನಮ್ಮ ಸಂವಿಧಾನದ ಭಾಗವಲ್ಲ ಇದು, ಆದರೆ ನೈತಿಕತೆಯ ಶ್ರೇಷ್ಠತೆಯನ್ನು ಒಳಗೊಂಡಿದೆ ಅಂತ ಹೇಳ್ತಾರೆ. ಇದು ಸಂವಿಧಾನದ ಭಾಗ ಅಲ್ಲ, ಆದ್ರೆ ನೈತಿಕತೆಯ ಶ್ರೇಷ್ಠತೆಯನ್ನ ಒಳಗೊಂಡಿದೆ. ನಿಮ್ಗೇನಾದ್ರೂ ಸಂವಿಧಾನದ ಪದದ ಬಳಕೆಯಲ್ಲಿ ಏನಾದ್ರೂ ತೊಂದರೆ ಆದ್ರೆ ನೀವು ಅದನ್ನ ಪ್ರಸ್ತಾವನೆಯಲ್ಲಿ ಕಾಣಬಹುದು ಅನ್ನೋದನ್ನ ಅಂದಿನ ನ್ಯಾಯಮೂರ್ತಿಗಳು ಪ್ರಸ್ತಾವನೆ ಕುರಿತು ಹೇಳಿರ್ತಕ್ಕಂಥದ್ದು. ಆದ್ರೆ ಬೇರುವಾರಿ ಪ್ರಕರಣದಲ್ಲಿ ಏನ್ ಹೇಳ್ತಾರೆ, ಇದು ಸಂವಿಧಾನದ ಭಾಗವಲ್ಲ ಅನ್ನೋದು ಸ್ಪಷ್ಟೀಕರಿಸ್ತಾರೆ. ನೆನ್ಪಿರ್ಬೇಕು, ಭಾಗವಲ್ಲ ಅನ್ನೋದು ನೆನ್ಪಿರ್ಬೇಕು. ಹೌದಾ? ಆದ್ರೆ ನೈತಿಕ ಶ್ರೇಷ್ಠತೆಯನ್ನು ಒಳಗೊಂಡಿದೆ ಅನ್ನೋದು ಕೂಡ ಅವ್ರು ಹೇಳ್ತಕ್ಕಂಥದ್ದು. ಎರಡನೇ ಪ್ರಕರಣ ಬರ್ತದ, ಕೇಶವಾನಂದ ಭಾರತಿ ವರ್ಸಸ್ ಕೇರಳ ರಾಜ್ಯ ಅಂತೇಳಿ 1973ರಲ್ಲಿ ಬರ್ತಕ್ಕಂಥದ್ದು. 1973ರಲ್ಲಿ
ಕೇಶವಾನಂದ ಭಾರತಿ ವರ್ಸಸ್ ಕೇರಳ ರಾಜ್ಯ. ಹೌದಾ? ಈ ಪ್ರಕರಣದ ಬಹಳ ಇಂಪಾರ್ಟೆಂಟ್, ಯಾಕಂದ್ರೆ ಕೇಶವಾನಂದ ಭಾರತಿ ಅವರು ಈಗ ರೀಸೆಂಟ್ ಆಗಿ ತೀರ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಅವ್ರ ಬಗ್ಗೆ ಪ್ರಸ್ತಾವನೆ ಕುರಿತು ಬಂದಾಗ ನಾವು ಪ್ರಸ್ತಾವನೆ ಬಗ್ಗೆ ಅಷ್ಟೇ ಮಾತಾಡ್ತಕ್ಕಂಥದ್ದು, ನೆನ್ಪಿಟ್ಕೊಳ್ಳಿ. ಇದನ್ನ ಲಿಂಕ್ ಕೊಡ್ತಕ್ಕಂಥದ್ದು. ಈ ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಏನಾಗ್ತದ, ಪ್ರಸ್ತಾವನೆ ಸಂವಿಧಾನದ ಭಾಗವಾಗಿದೆ ಅಂತ ಹೇಳ್ತಾರೆ ಸರ್ವಮಿತ್ರ ಸಿಕ್ರಿ ಅವರು. ಯಾರು ಸರ್ವಮಿತ್ರ ಸಿಕ್ರಿ? ಈ ಕೇಶವಾನಂದ ಭಾರತಿ ಪ್ರಕರಣದ ತೀರ್ಪನ್ನು ನೀಡಿರ್ತಕ್ಕಂಥ ಮುಖ್ಯ ನ್ಯಾಯಮೂರ್ತಿಗಳು. ಅವರು ಈ ಪ್ರಸ್ತಾವನೆ ಏನಿದೆ ಇದು ಭಾಗವಾಗಿದೆ, ನಮ್ಮ ಸಂವಿಧಾನದ ಒಂದು ಭಾಗವಾಗಿದೆ ಅಂತ ಹೇಳ್ತಕ್ಕಂಥದ್ದು. ಹೌದಾ? ಆ ನಂತರದಲ್ಲಿ ನಮಗೆ ಏನಾಗ್ತದ ನೋಡಿ, ಅಲ್ಲಿವರೆಗೂ ಭಾಗ ಅಲ್ಲ ಅಂತ ಬೇರು ಬಾರಿ ಹೇಳಿದ್ಮೇಲೆ ಈ ಕೇಶವಾನಂದ ಭಾರತಿ ವರ್ಸಸ್ ಕೇರಳ ರಾಜ್ಯದ ಒಳಗಡೆ ಭಾಗವಾಗಿದೆ ಅನ್ನೋದು ಹೇಳ್ತಾರೆ. ಅಲ್ಲಿ ಇನ್ನೊಂದು ಸ್ಪಷ್ಟೀಕರಿಸ್ತಾರೆ ಸಿಕ್ರಿ ಅವರು, ಏನಂತ, ಇದು ಭಾಗವಾಗಿದೆ ಮತ್ತು ಇದು ನ್ಯಾಯ ಸಮ್ಮತವಲ್ಲ. ಇದನ್ನ ನಾವು ನ್ಯಾಯಾಲಯದಲ್ಲಿ ಅನುಷ್ಠಾನಗೊಳ್ಸಕ್ ಬರಲ್ರಿ. ನ್ಯಾಯಾಲಯ ಹೋಗ್ಬಿಟ್ಟು ಪ್ರಶ್ನೆ ಮಾಡಕ್ ಬರಲ್ಲ, ನಮ್ಗಿದ್ನ ಮಾಡ್ಕೊಡಿ ಅಂತೇಳಿ. ಹಾಗಾಗಿ ಇದು ನ್ಯಾಯಸಮ್ಮತವಲ್ಲ. ಇದರಿಂದ ಪರಿಹಾರವನ್ನ ಪಡ್ಕೊಳಕ್ ಆಗೋದಿಲ್ಲ ಅನ್ನೋದು ಇಲ್ಲಿ ಸ್ಪಷ್ಟೀಕರಿಸ್ತಕ್ಕಂಥದ್ದು. ಬಟ್ ಆದ್ರೆ ಇದು ಒಂದು ಸಂವಿಧಾನದ ಭಾಗವಾಗಿದೆ. ಯಾವಾಗ ಕೇಶವಾನಂದ ಭಾರತಿ ವರ್ಸಸ್ ಕೇರಳ ರಾಜ್ಯದಲ್ಲಿ ಸಂವಿಧಾನದ ಭಾಗವಾಗಿದೆ ಅಂತ ಹೇಳ್ತಾರೆ, ಅವಾಗ ನಮ್ಗೆ ತಿದ್ದುಪಡಿ ಮಾಡುವ ಅವಕಾಶ ಸಿಗ್ತದೆ. ಯಾವುದಕ್ಕ? ಮುನ್ನುಡಿಗೆ. ಹಾಗಾಗಿ ನಾವೇನ್ ಮಾಡ್ತೀವಿ ಅಂದ್ರೆ, ಶ್ರೀಮತಿ ಇಂದಿರಾ ಗಾಂಧಿ ಅವರು 1976ರಲ್ಲಿ 42ನೇ ತಿದ್ದುಪಡಿಯ ಮೂಲಕ 3 ಪದಗಳನ್ನ ಪ್ರಸ್ತಾವನೆಗೆ ಸೇರಿಸ್ತಾರೆ. ಎಷ್ಟು ಪದಗಳು ಸೇರಿಸ್ತಾರೆ? 3 ಪದಗಳನ್ನ ಪ್ರಸ್ತಾವನೆಗೆ ಸೇರಿಸ್ತಕ್ಕಂಥದ್ದನ್ನ ಗಮನಿಸಬಹುದು. ಹೌದಾ? ಯಾವ 3 ಪದಗಳು ಅಂತ ಕೇಳ್ತಾರೆ? ಸಮಾಜವಾದ, ಜಾತ್ಯತೀತ ಮತ್ತು ಸಮಗ್ರತೆ ಎಂಬ 3 ಪದಗಳನ್ನ ನಾವು ಪ್ರಸ್ತಾವನೆಗೆ ಸೇರಿಸ್ತೀವಿ. ನೋಡಿ, ಈ 3 ಪದಗಳು ಮೂಲ ಸಂವಿಧಾನದಲ್ಲಿ ಇದ್ದಿಲ್ಲ. 1976ರಲ್ಲಿ 42ನೇ ತಿದ್ದುಪಡಿಯ ಮೂಲಕ ಶ್ರೀಮತಿ ಇಂದಿರಾ ಗಾಂಧಿ ಅವರು ಸೇರಿಸತಕ್ಕಂಥ ಪದಗಳು. ಅರ್ಥ ಆಯ್ತಲ್ರಿ? ಇಲ್ಲಿ ಪದಗಳ ಸಂಖ್ಯೆಯನ್ನು ಕೇಳೋ ಚಾನ್ಸಸ್ ಇರ್ತದೆ ಸ್ನೇಹಿತರೆ, ನೆನ್ಪಿಟ್ಕೋಬೇಕು. ಹೌದಾ? ಮೂಲ ಸಂವಿಧಾನದ ಪ್ರಸ್ತಾವನೆಯಲ್ಲಿ 82 ಶಬ್ದಗಳು ಕಂಡು ಬಂದ್ರೆ ಪ್ರಸ್ತುತ 85 ಶಬ್ದಗಳು ಕಂಡು ಬರ್ತವೆ. ಅಂದ್ರೆ 85 ಪದಗಳು, ಯಾಕಂದ್ರೆ 3 ಪದಗಳನ್ನು ಸೇರಿಸ್ಬಿಟ್ಟಿದ್ವಿ ನೋಡಿ. ಹಾಗಾಗಿ ಒಟ್ಟು 85 ಪದಗಳನ್ನ ನಾವು ಕಾಣಬಹುದಾಗಿದೆ. ಅರ್ಥ ಆಯ್ತ್ರಿ? ಈ ತರ ಪದಗಳ ಸಂಖ್ಯೆಯನ್ನು ಕೇಳೋ ಚಾನ್ಸಸ್ ಇರ್ತದೆ, ಅದನ್ನು ಕೂಡ ನೀವು ನೋಟ್ ಮಾಡ್ಕೊಳ್ಳಿ. ಹೌದಾ? ಇದು ನಮ್ಮ ಒಂದು ತಿದ್ದುಪಡಿಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ಕೇಶವಾನಂದ ಭಾರತಿ ವರ್ಸಸ್ ಕೇರಳ ರಾಜ್ಯ. ಹಾಗಾಗಿ ನನ್ನ ಭಾಗವಾಗಿದೆ ಅಂದಮೇಲೆ 42ನೇ ತಿದ್ದುಪಡಿ ಮಾಡ್ತೀವಿ. 3 ಪದಗಳನ್ನ ಸೇರಿಸ್ತಕ್ಕಂಥದ್ದು ಸಮಾಜವಾದ, ಜಾತ್ಯತೀತ ಮತ್ತು ಸಮಾಜವಾದ, ಜಾತ್ಯತೀತ ಮತ್ತು ಸಮಗ್ರತೆ ಎಂಬ 3 ಪದಗಳನ್ನ ನಾವಿಲ್ಲಿ ಕಾಣಬಹುದಾಗಿದೆ. ನಂತರದಲ್ಲಿ 3ನೇ ಪ್ರಕರಣ ಬರ್ತದ 1995ರಲ್ಲಿ LIC ಆಫ್ ಇಂಡಿಯಾ. ಯಾವ್ದ್ರಿ? LIC ಆಫ್ ಇಂಡಿಯಾ ಪ್ರಕರಣ. ಈ LIC ಆಫ್ ಇಂಡಿಯಾ ಪ್ರಕರಣದ ಒಳಗಡೆ ಸಂವಿಧಾನ ಏನು ಪ್ರಸ್ತಾವನೆಯನ್ನು ಒಳಗೊಂಡಿದೆ, ಈ ಪ್ರಸ್ತಾವನೆ ಅನ್ನೋದು ನಮ್ಮ ಸಂವಿಧಾನದ ಅವಿಭಾಜ್ಯ ಅಂಗ ಆಗಿದೆ ಅಂತ ಹೇಳ್ತಾರೆ. ಅವಿಭಾಜ್ಯ ಅಂಗ ಆಗಿದೆ ಅಂತ ಹೇಳ್ತಾರೆ. ನೋಡಿ, ಈಗ ಹೆಂಗೆ ಮನುಷ್ಯನಿಗೆ ಕಣ್ಣು, ಕಿವಿ, ಕಾಲುಗಳು ಅವಿಭಾಜ್ಯಗಳಾಗಿದವು, ಹಾಗೆ ಪ್ರಸ್ತಾವನೆಯೂ ಸಹ ಅವಿಭಾಜ್ಯ ಅಂಗ. ನಮ್ಮ ಸಂವಿಧಾನದ ಒಂದು ಅವಿಭಾಜ್ಯ ಅಂಗ ಯಾವುದಪ್ಪ ಅಂದ್ರೆ ಪ್ರಸ್ತಾವನೆ ಅಂತ ಹೇಳ್ಬಿಟ್ಟಿದೆ ನೋಡಿ, ಖಡಾಖಂಡಿತವಾಗಿ ಹೇಳಿರ್ತಕ್ಕಂಥದ್ದು. ಇನ್ನು ಮುಂದೆ ಡೌಟ್ಸ್, ನೋ ಡೌಟ್. ಪ್ರಸ್ತಾವನೆ ಏನಾಗಿದೆ? ಈಗ ಅವಿಭಾಜ್ಯ ಅಂಗ ಆಗಿದೆ ಅನ್ನೋದನ್ನ ಗಮನಿಸಬಹುದು. ಕಾಮೆಂಟ್ ನೋಡಿ. ಇದು 2ನೇ ಪ್ರಶ್ನೆ. ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ನಾನು ಪ್ರಸ್ತಾವನೆ ಬಗ್ಗೆ ನಿಮಗೆ ಒಂದಿಷ್ಟು ಸಂಕ್ಷಿಪ್ತ ಮಾಹಿತಿನ ನೀಡಿದೆ. ಯಾಕಂದ್ರೆ ಒಂದು ಪ್ರಶ್ನೆಯನ್ನ ಓದುವಾಗ ನಾವು ಸಂಪೂರ್ಣವಾಗಿ ಅದ್ರ ಪೂರ್ತಿ ಏನಿದೆ ಡೀಟೇಲ್ಸ್ ನ ತಿಳ್ಕೊಳ್ಳೋದು, ಒಂದು ಹೇಳ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಹೌದಾ? ನೆನ್ಪಿಟ್ಕೊಳ್ಳಿ, ಇಲ್ಲಿ ನಿಮಗೆ ಡೇಟ್ಸ್ ಇಂಪಾರ್ಟೆಂಟ್ ಅನ್ಸಿದ್ರೆ ಪ್ಲೀಸ್ ನೋಟ್ ಡೌನ್. ಯಾವ್ದು ಡೇಟ್ಸ್ ಇಂಪಾರ್ಟೆಂಟ್ ಸರ್ ಇದರಲ್ಲಿ ಅಂದ್ರೆ, ನಿಮಗೆ ಈ ಪ್ರಸ್ತಾವನೆ ಮೂಲ ಯಾವುದು ಅಂತ ಹೇಳಿದೆ ನಾನು? ಅಬ್ಜೆಕ್ಟಿವ್ ಆಫ್ ರೆಸೊಲ್ಯೂಷನ್ ಅಂತ ಹೇಳಿದೆ. ಹೌದಾ? ಅಬ್ಜೆಕ್ಟಿವ್ ಆಫ್ ರೆಸೊಲ್ಯೂಷನ್ ಯಾವಾಗ ಮೊದಲಿಗೆ ನೆಹರು ಅವರು ಮಂಡಿಸಿದ್ರು ಅಂತ ಕೇಳಿದ್ರೆ ಡಿಸೆಂಬರ್ 13, 1946. ಡಿಸೆಂಬರ್ 13, 1946. ಇದಕ್ಕೆ ರಚನಾ ಸಭೆ ಅಂಗೀಕಾರ ಮಾಡಿದ್ದು ಯಾವಾಗ ಅಂತ ಕೇಳ್ತಾರೆ, ಒಪ್ಕೊಂಡಿದ್ದು ಯಾವಾಗ ರಚನಾ ಸಭೆ ಅಂದ್ರೆ ಜನವರಿ 22, 1947. ಜನವರಿ 22, 1947.
ಹೌದಾ? ಹಾಗಾಗಿ ಇದನ್ನ ಗುರುತಿನ ಚೀಟಿ ಅಂತ ಕರೆದವರು, ಜಗ್ಗು ಪಾಟೀಲ್ ಅವರೇ, ಇದನ್ನ ಗುರುತಿನ ಚೀಟಿ ಅಂತ ಕರೆದವರು ನಮ್ಮ ಪಾಲ್ಕಿವಾಲ ಅವರು, ಖ್ಯಾತ ವಕೀಲರು, ಇವತ್ತೇನು ಕೇಶವಾನಂದ ಭಾರತಿ ಪ್ರಕರಣವನ್ನು ವಾದಿಸಿರ್ತಕ್ಕಂಥವ್ರು. ಹಾಗಾಗಿ ಇವರನ್ನ ಇದನ್ನ ಗುರುತಿನ ಚೀಟಿ ಅಂತ ಕರೀತಾರೆ. ಕ್ಲಿಯರ? ಈ ರೀತಿಯಾಗಿ ನಾವೇನ್ ಮಾಡ್ಬೋದು, ಒಂದು ಪ್ರಸ್ತಾವನೆ ಕುರಿತು ಅಂಶಗಳನ್ನ ಕಾಣ್ಬೋದು. ನಾನು ನಿಮ್ಗೆ ಪ್ರಕರಣಗಳನ್ನ ಸೇರಿಸಿ ಹೇಳಿದ್ದೀನಿ, ಅದನ್ನ ನೆನ್ಪಿಟ್ಕೊಳ್ಳೋ ಒಂದು ಕೆಲಸ ಮಾಡಬೇಕು. ಒಂದು ಪ್ರಶ್ನೆ ಅಂದ ತಕ್ಷಣ ಒಂದು ಪ್ರಶ್ನೆನ ಹೆಂಗ್ ವಿಶ್ಲೇಷಣೆ ಮಾಡಬೇಕು, ಕೇವಲ ಆಪ್ಷನ್ಗಳನ್ನ ಒಡೆದೋಕೋದಲ್ಲ. ಆ ಒಂದು ವಿಷಯನ ಓದ್ತಾ ಇದೀವಿ ಅಂದ್ರೆ ನೀವು ಆಸ್ ಎ ಕಾಂಪಿಟೇಟರ್ ಆಗಿ ಒಂದು ವಿಷಯವನ್ನ ಸಂಪೂರ್ಣವಾಗಿ ತಿಳ್ಕೊಬೇಕು. ಇದಕ್ಕೆ ಟೈಮ್ ತಗೋಬಹುದು ನಿಮಗೆ, ಬಟ್ ಆದ್ರೆ ಯಾವಾಗ ನೀವು ವಿಷಯವನ್ನ ಓದಿರ್ತೀರಿ ಆವಾಗ ನೀವು ಇದನ್ನ ಬಿಡಿಸ್ಕೊಂತ ಹೋಗಿ ನಿಮಗೆ ತಾನೇ ಅದು ತಲೆಯಲ್ಲಿ ಓಡ್ತದ. ನಿಮ್ಗೆ ಯಾವಾಗ ಅದು ತಲೆಯಲ್ಲಿ ಬರ್ತದ, ಪಕ್ಕದಲ್ಲಿ ಒಂದು ರಫ್ ನೋಟ್ಸ್ ತಗೊಂಡು ಅದ್ರ ಬಗ್ಗೆ ಎಲ್ಲ ಮಾಹಿತಿ ಏನ್ ನಿಮ್ಗೆ ಗೊತ್ತಾಗುತ್ತ ಆ ಸಮಯದಲ್ಲಿ ಎಲ್ಲವನ್ನ ಬರೆದು ಬಿಡಿ. ಅದು ಬರೆಯೋದಕ್ಕೆ ನಿಮ್ಗೆ ಸಮಯ ಅಂತ ತೆಗೆದುಕೊಳ್ಳಲ್ಲ. ಆಗ ಬರೆಯೋದ್ರಿಂದ ನಿಮ್ಗೆ ರಿವಿಷನು ಆಗ್ತದ, ಪ್ಲಸ್ ಪಾಯಿಂಟ್. ಎರಡನೇದು, ಕ್ವಶನ್ಸ್ ಮೇಲೆ ನಿಮಗೆ ಗ್ರಿಪ್ ಬರ್ತದ. ನೀವೇನೇ ಕೇಳಿದ್ರು ಕೂಡ ಹೇಳೋಷ್ಟು ವ್ಯವಧಾನ ನಿಮ್ಗೆ ಸಿಗ್ತದೆ. ಅರ್ಥ ಆಯ್ತ್ರಿ? ಹಾಗಾಗಿ ದಯಮಾಡಿ ಪ್ರಸ್ತಾವನೆ ಕುರಿತಿರ್ತಕ್ಕಂಥ ಎಲ್ಲಾ ಮಾಹಿತಿನ ಇಲ್ಲಿ ಗಮನಿಸಬಹುದು. ನೀವು ನಾನಿಲ್ಲಿ ಪ್ರಮುಖವಾಗಿರ್ತಕ್ಕಂಥ ಮಾತಾಡ್ತಕ್ಕಂಥದ್ದು ಪ್ರಸ್ತಾವನೆ ಅನ್ನೋದು ತುಂಬಾ ಆಳವಾಗಿರ್ತಕ್ಕಂಥದ್ದು, ಒಂದೊಂದು ಪದನು ಕೂಡ ಅದ್ಭುತವಾಗಿರ್ತಕ್ಕಂಥ. ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಪರಿವರ್ತಿಸಲು ಎಲ್ಲಾ ಪೌರರಿಗೆ ನಾವು ನ್ಯಾಯವನ್ನ ಕೊಡ್ತಾ ಇದ್ದೀವಿ. 3 ವಿಷಯಗಳಲ್ಲಿ ನ್ಯಾಯ ಕೊಡ್ತಾ ಇದ್ದೀವಿ: ಆರ್ಥಿಕ, ಸಾಮಾಜಿಕ, ರಾಜಕೀಯ. ಹೌದಾ? ಸ್ವಾತಂತ್ರ್ಯವನ್ನ ಕೊಡ್ತಾ ಇದ್ದೀವಿ, 4 ವಿಚಾರದಲ್ಲಿ ಸ್ವತಂತ್ರ ಕೊಡ್ತಾ ಇದ್ದೀವಿ: ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಆರಾಧನೆ. ಸಮಾನತೆ ಕೊಡ್ತಾ ಇದ್ದೀವಿ 2 ವಿಷಯದಲ್ಲಿ: ಸ್ಥಾನಮಾನ ಮತ್ತು ಅವಕಾಶ. ಇಲ್ಲಿ ಅವಕಾಶ ಅಂದ್ರೆ ಸಾರ್ವಜನಿಕ ಉದ್ಯೋಗಗಳಲ್ಲಿ ಅವಕಾಶ ಅನ್ನೋದು ನೆನಪಿರ್ಬೇಕು. ಅರ್ಥ ಆಯ್ತಾ? ಹಾಗಾಗಿ ಇಲ್ಲಿ ಗಮನಿಸಿ. ನಂತರದಲ್ಲಿ ನಾವು ಒಂದು ಭ್ರಾತೃತ್ವವನ್ನ ಬೆಳೆಸ್ಕೋಬೇಕಾಗತ್ತ. ವ್ಯಕ್ತಿ ಗೌರವ ಮತ್ತು ಜನರಲ್ಲಿ ಏಕತೆ ಮತ್ತು ಸಮಗ್ರತೆಯನ್ನ ಮೂಡಿಸಲು ದೃಢ ಸಂಕಲ್ಪ ಮಾಡಿ. ಹೌದಾ? ಮತ್ತು ನಮ್ಮ ಸಂವಿಧಾನವನ್ನ ದಿನಾಂಕ ನಾವು ನೆನ್ಪಿಡುವ. ಪ್ರಸ್ತಾವನೆಯಲ್ಲಿ ಬಳಸಿರ್ತಕ್ಕಂಥ ಪದವನ್ನ ನಿಮಗೆ ಪ್ರಶ್ನೆ ಮಾಡ್ತಾರೆ. ಪ್ರಸ್ತಾವನೆಯಲ್ಲಿ ಬಳಕೆಯಾಗಿರ್ತಕ್ಕಂಥದ್ದು 1949 ನವೆಂಬರ್ 26 ಎಂಬ ದಿನಾಂಕವನ್ನ ನಾವು ಗಮನಿಸಬಹುದು. ಈ ದಿನಾಂಕವನ್ನ ಪ್ರಸ್ತಾವನೆಯಲ್ಲಿ ಬಳಕೆ ಮಾಡಿದರೆ ಸ್ನೇಹಿತರೆ ಗಮನಿಸಿ. ಹೌದಾ? ನಂತರದಲ್ಲಿ ನಾವು ನಮ್ಮ ಸಂವಿಧಾನವನ್ನ ನಮಗೆ ನಾವೇ ಅರ್ಪಿಸಿಕೊಂಡಿದ್ದೇವೆ ಎಂಬ ಪದದಿಂದ ನಮ್ಮ ಪ್ರಸ್ತಾವನೆ ಕಂಪ್ಲೀಟ್ ಆಗ್ತದೆ. ಭಾರತದ ಪ್ರಜೆಗಳಾದ ನಾವು ಎಂಬ ಪದದಿಂದ ನಮಗೆ ನಾವೇ ಅರ್ಪಿಸಿಕೊಂಡಿದ್ದೇವೆ. ನೋಡಿ, ನಾವು ಭಾರತದ ಪ್ರಜೆಗಳಾದ ನಾವು ಅಂದ್ರೆ ದ ಪೀಪಲ್ ಆಫ್ ಸಿಟಿಜನ್ ಅಂತ ಬರ್ತದೆ, ದ ಪೀಪಲ್ ಆಫ್ ಅಂತ ಬರ್ತದೆ, ದ ಪೀಪಲ್ ಆಫ್ ಇಂಡಿಯಾ. ಭಾರತದ ಪ್ರಜೆಗಳಾದ ನಾವು, ಸಂಗಮೇಶ್ವರೇ. ಹೌದಾ? ಭಾರತದ ಪ್ರಜೆಗಳಾದ ನಾವು ಎಂಬ ಪದದಿಂದ ಸ್ಟಾರ್ಟ್ ಆಗಿ ಏನಾಗ್ತದ, ನಮಗೆ ನಾವೇ ಅರ್ಪಿಸಿಕೊಂಡಿದ್ದೇವೆ ಅಂದ್ರೆ ನಮಗೆ ನಾವೇ ಅರ್ಪಿಸಿಕೊಂಡಿದ್ದೇವೆ ಅಂದ್ರೆ ಇದರ ಆದಿ ಮತ್ತು ಅಂತ್ಯ. ಭಾರತದ ಸಂವಿಧಾನ ಜನರಿಂದನೇ ಪ್ರಾರಂಭ ಆಗ್ತದೆ ಮತ್ತು ಇದು ಅವರಿಗೆ ಅರ್ಪಿತ ಆಗಿದೆ. ನೋಡಿ, ಅರ್ಪಿತ ಆಗೋದ್ರ ಬಗ್ಗೆ ರಚನಾ ಸಭೆಯಲ್ಲಿ ಎಂತ ಮಾತಾಗ್ತದೆ. ಯಾರಿಗೆ ಅರ್ಪಿಸೋಣ ಅಂತ ಹೇಳ್ತಾರೆ, 2 ರಚನಾ ಸಭೆಯಲ್ಲಿ ವಾಗ್ವಾದ ಆಗ್ತದೆ. ದೇವರಿಗೆ ಅರ್ಪಿಸೋಣ ಅಂತ ಕೆಲವರು ಹೇಳಿದ್ರೆ, ಗಾಂಧೀಜಿಯವರ ಹೆಸರನ್ನ ಕೆಲವರು ಪ್ರಸ್ತಾಪ ಮಾಡ್ತಾರೆ. ಹೌದಾ? ನೆನ್ಪಿಟ್ಕೋರಿ, ಇವತ್ತೊಂದೇನೋ ಮದ್ವೆ ಉಡುಗೊರೆನೋ ಅಥವಾ ಏನೋ ಒಂದಿಷ್ಟು ಬಳುವಳಿ ಕೊಟ್ಟಾಗ ಅದ್ರ ಮೇಲೆ ನಮ್ಮ ಹೆಸರು ಹಾಕೊಂತೀವಿ ನಾವು, ಗಿಫ್ಟೆಡ್ ಬೈ ಅಂತೇಳಿ. ಆದ್ರೆ ಇಷ್ಟು ದೊಡ್ಡ ಸಂವಿಧಾನವನ್ನ, ಅದ 389 ಜನ ಸದಸ್ಯರಿರ್ತಕ್ಕಂಥ ಒಂದು ರಚನಾ ಸಭೆ 2 ವರ್ಷ 11 ತಿಂಗಳು 18 ದಿನಗಳ ಕಾಲ ಶ್ರಮ ವಹಿಸಿ ಮಾಡಿರ್ತಕ್ಕಂಥದ್ದು. ಆ ಎಲ್ಲ ಶ್ರಮವನ್ನ ಅವ್ರು ಭಾರತೀಯರಿಗೆ ಅರ್ಪಿಸಿದಾರ್ರಿ. ನೋಡಿ, ನಾವು ನಮ್ದಾದ್ರೆ ಏನ್ ಮಾಡ್ತೀವಿ, ನಮ್ಮ ಹೆಸರು ಹಾಕೊಂಡ್ಬಿಡ್ತೀವಿ ನಾವು. ಹೌದಾ? ಆದ್ರೆ ನಮ್ಮ ಸಂವಿಧಾನ ರಚನಾಕಾರರ ಕೆಲಸ ಮಾಡಲಿಲ್ಲ. ಇದನ್ನ ಭಾರತೀಯರಿಗೆ ಅರ್ಪಿಸ್ಬಿಡೋಣ, ನಮಗೆ ನಾವೇ ಅರ್ಪಿಸಿಕೊಂಡಿದ್ದೇವೆ. ಅಲ್ಲಿ ಯಾರು ಕೂಡ ತಮ್ಮ ಹೆಸರುಗಳನ್ನು ಮೆನ್ಷನ್ ಮಾಡ್ಕೊಂಡಿಲ್ಲ, ನೆನಪಿರಲಿ ಸ್ನೇಹಿತರೆ, ಅಲ್ವಾ? ಹಾಗಾಗಿ ಅದು ಅವರ ದೊಡ್ಡತನ. ಆಮೇಲೆ ಅವರಲ್ಲಿದ್ದಂತಹ ಒಂದು ರಾಷ್ಟ್ರೀಯತೆ ಅಂತ ಕರಿತೀವಿ ನಾವು, ದೇಶಾಭಿಮಾನ. ಹಾಗಾಗಿ ಇವೆಲ್ಲ ಪದಗಳನ್ನ ನಾವು ನೋಡಿದಾಗ ಒಂದು ವಿಷಯವನ್ನು ನೋಡಿ, ಒಂದೇ ಒಂದು ಕ್ವಶನ್ ನಾವು ಇಷ್ಟೊತ್ತು ನಾವು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ತಿಳ್ಕೊಬಹುದು. ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಸ್ನೇಹಿತರೆ, ನೋಡಿ, KS ISF 2020 ಕೇಳಿರ್ತಕ್ಕಂಥದ್ದು
ಈಗ ಆಲ್ರೆಡಿ PSI ಎಕ್ಸಾಮ್ಸ್ ಇದಾವೆ ಒಂದು. ಎರಡನೇದು ಮೊನ್ನೆ ತಾನೇ 4,000 PC ಕಾಲ್ಫಾರ್ಮ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಡಿಪಾರ್ಟ್ಮೆಂಟ್ ಅವರು ಹೇಳಿದ್ದಾರೆ. ಹಾಗಾಗಿ ನೀವು ಇದರಲ್ಲಿ ಯಾವುದೇ ರೀತಿಯ ಒಂದು ಚಾನ್ಸ್ ತಗೊಳಕ್ ಬರೋದಿಲ್ಲ. ನೀವು ಅದು ಕ್ವಶನ್ ನಿಮ್ಗೆ ಈಸಿನೇ ಅನ್ಸ್ಬೋದು, ಆದ್ರೆ ಅದನ್ನ ಓದೋದಿದೆಯಲ್ಲ, ಓದಿ ಅರ್ಥೈಸ್ಕೊಳ್ಳೋದಿದೆಯಲ್ಲ, ನಾನು ನಿಮ್ಗೆ ಮೊದಲೇ ಮಾತು ಹೇಳಿದೆ, ಓದುವಾಗ ನಮ್ಮಲ್ಲಿ ವ್ಯವಧಾನ ಇರಬೇಕು, ಕೇಳಿಸ್ಕೊಳ್ಳೋಷ್ಟು ತಾಳ್ಮೆ ಇರ್ಬೇಕಾಗುತ್ತೆ. ದಯವಿಟ್ಟು ನನ್ನ ಸ್ನೇಹಿತರು ಅದನ್ನ ಮಾಡ್ತಾ ಇದ್ದೀರಿ ಅಂತ ಭಾವಿಸ್ತೀನಿ. ನಿಮ್ದು ಏನೇ ಕ್ವಶನ್ಸ್ ಇದ್ರು ಕೂಡ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ನಾನು ನಿಮಗೆ ಕ್ಲಾರಿಟಿ ಕೊಡ್ತೀನಿ ಅಂತ. ಓಕೆನಾ? ಓಕೆ, 30% ಐ ವಿಲ್ ಟೆಲ್ ಯು ಲೇಟರ್. ಡೈಲಿ ಕ್ಲಾಸ್ ಅಪ್ಡೇಟ್ ಮಾಡಿ ನಾನು ನಿಮ್ಗೆ ಖಂಡಿತ ಹೇಳ್ತೀನಿ ಅಂತ. ಓಕೆನಾ? ಈಗ 3ನೇ ಕ್ವಶನ್ಗೆ ಹೋಗೋಣ. ನೋಡಿ, 3ನೇ ಕ್ವಶನ್ ಬಂದ್ಬಿಟ್ಟು ನಮಗೆ ಏನಿದು ಭಾರತ್. ನೋಡಿ, 3ನೇ ಕ್ವಶನ್ನ ಒಂದ್ಸಲ ಓದ್ಕೊಂಬಿಡಿ, ಏನಿದೆ ಅನ್ನೋದು ನಾನು ನಿಮಗೆ ಕ್ಲಾರಿಟಿ ಸಿಗ್ತದೆ. ಓದಿದ್ರಾ? ವೆರಿ ಗುಡ್. ನೋಡಿ, ಈಗ ಸಂಪೂರ್ಣವಾಗಿ ಓದಬೇಕು. ನೋಡಿ, ಕೆಳಗಡೆ ಸಂಕೇತಗಳನ್ನು ಕೊಟ್ಟಿದ್ದೀನಿ ನಾನು, KS 2006 ಕೇಳಿರ್ತಕ್ಕಂಥದ್ದು. ಇಲ್ಲಿ ಪ್ರಶ್ನೆನ ಸಂಪೂರ್ಣವಾಗಿ ಓದೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಓದಿದ್ರಾ? ವೆರಿ ಗುಡ್. ನೋಡಿ, ಪ್ರಶ್ನೆಯನ್ನ ನೋಡ್ಬೋದಾಗಾದ್ರೆ, ಈಗ ಭಾರತದಲ್ಲಿ ಸಂಸತ್ತಿಗೆ ಕೆಳಕಂಡ ಯಾವ ಅಧಿಕಾರವಿದೆ ಅಂತ ಹೇಳಿದ್ದಾರೆ. ಸಂಸತ್ತಿನ ಅಧಿಕಾರದ ಬಗ್ಗೆ ಮಾತಾಡಿರ್ತಕ್ಕಂಥದ್ದು. ನೋಡೋಣ ಹಾಗಾದ್ರೆ, ಯಾವ ಅಧಿಕಾರ ನಮ್ಮ ಸಂಸತ್ತಿಗೆ ಕೊಟ್ಟಿದೀವಿ ಅಂತ ಹೇಳಿ. ಭಾರತದಲ್ಲಿ ಸಂಸತ್ತಿಗೆ ಕೆಳಕಂಡ ಯಾವ ಅಧಿಕಾರವಿದೆ ಅಂತ ಹೇಳಿ. ನೋಡಿ, ಆಪ್ಷನ್ ಎ ಇದೆ, ಯಾವುದೇ ರಾಜ್ಯದ ಹೆಸರನ್ನು ಬದಲಾಯಿಸುವ ಅಧಿಕಾರ. ಆಪ್ಷನ್ ಬಿ, ಯಾವುದೇ ರಾಜ್ಯದ ಗಡಿರೇಖೆಗಳನ್ನು ಬದಲಾಯಿಸುವ ಅಧಿಕಾರ. ಆಪ್ಷನ್ ಸಿ, ಯಾವುದೇ ರಾಜ್ಯದ ವಿಸ್ತೀರ್ಣವನ್ನು ಹೆಚ್ಚಿಸುವ ಅಥವಾ ಕಡಿಮೆ ಮಾಡುವ ಅಧಿಕಾರ. ಆಪ್ಷನ್ ಡಿ, ಯಾವುದೇ ರಾಜ್ಯದಿಂದ ಒಂದಿಷ್ಟು ಪ್ರದೇಶಗಳನ್ನ ಪ್ರತ್ಯೇಕಿಸಿ ಅಥವಾ ಎರಡು ಅಥವಾ ಅದಕ್ಕಿಂತ ಹೆಚ್ಚಿನ ರಾಜ್ಯಗಳನ್ನು ಸೇರಿಸಿ ಹೊಸ ರಾಜ್ಯಗಳನ್ನ ರಚಿಸುವ ಅಧಿಕಾರ. ಹೌದಾ? ನಿಮಗೆ ಇದು ನೋಡಿದಾಗ ಭಾಗ 1 ನೆನಪಾಗ್ಬೋದು ಅಂತ ಭಾವಿಸ್ತೀನಿ ನಾನು, ಒಕ್ಕೂಟ ಮತ್ತು ಅದರ ರಾಜ್ಯ ಕ್ಷೇತ್ರಗಳು ಅಲ್ವಾ? ನೋಡಿ, ಅದರೊಳಗಡೆ ಆರ್ಟಿಕಲ್ 3 ನೆನಪು ಮಾಡ್ಕೊಳ್ಳಿ. ವಿಧಿ 3 ಹೇಳ್ತದ ಇವೆಲ್ಲ ವಿಷಯಗಳನ್ನ. ವಿಧಿ 3ರಲ್ಲೇ ಬಂದ್ಬಿಡ್ತದ್ರಿ. ರಾಜ್ಯದ ಹೆಸರು, ರಾಜ್ಯದ ಗಡಿ ರೇಖೆ, ರಾಜ್ಯದ ವಿಸ್ತೀರ್ಣ, ಯಾವುದೇ ರಾಜ್ಯದಿಂದ ಒಂದಿಷ್ಟು ಪ್ರದೇಶಗಳನ್ನ ಪ್ರತ್ಯೇಕಿಸಿ ಅಥವಾ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ರಾಜ್ಯಗಳನ್ನು ಸೇರಿಸಿ ಹೊಸ ರಾಜ್ಯ ರಚಿಸುವುದು, ಇವೆಲ್ಲವೂ ಕೂಡ ವಿಧಿ 3ರಲ್ಲೇ ನಾವು ಕಾಣ್ತೀವಿ ಅಲ್ವಾ? ಹಾಗಾಗಿ ಒಂದೇ ವಿಧಿಯಲ್ಲಿ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಕೊಟ್ಟಿದ್ದಾರೆ ಅಂದ್ರೆ ನಾವ್ ಇದನ್ನ ಏನ್ ಆನ್ಸರ್ ಮಾಡ್ಬೋದ್ರಿ? ಮೇಲಿನ ಎಲ್ಲವೂ ಸರಿ ಆದ್ರಿಂದ ಆಪ್ಷನ್ ಎ, ಬಿ, ಸಿ, ಡಿ ಇವುಗಳೆಲ್ಲವೂ ಕೂಡ ಸರಿಯಾಗಿರ್ತಕ್ಕಂಥದ್ದು. ನಿಮಗೆ ಕನ್ಫ್ಯೂಸ್ ಆಗ್ಲಂತೆ ABC ಮತ್ತೆ AD ಎ ಮಾತ್ರ ಅಂತ ಇರ್ತವೆ. ಇದು KS 2006 ಕೇಳ್ತಕ್ಕಂಥ ಪ್ರಶ್ನೆ ಸ್ನೇಹಿತರೆ, ಗಮನಿಸ್ಬೇಕು. ನೋಡಿ, ಇದು ನಾನು ಒಕ್ಕೂಟ ಮತ್ತು ಅದರ ರಾಜ್ಯ ಕ್ಷೇತ್ರ ಭಾಗ 1ರಲ್ಲಿ ಕಂಡು ಬರ್ತಕ್ಕಂಥದ್ದು ಅಂತ ಹೇಳಿದ್ದೀನಿ. ಅದರಲ್ಲಿ ನೀವೆಲ್ಲವನ್ನು ನೋಡಿದ್ರಿ, ಭಾಗ 1ರ ವಿಧಿ 3ರಲ್ಲಿ ಇವೆಲ್ಲವನ್ನು ನಾವು ಕಾಣಬಹುದು. ಯಾವುದೇ ರಾಜ್ಯದ ಹೆಸರು ಬದಲಾಯಿಸಬಹುದು. ರಾಜ್ಯದ ಹೆಸರು ಬದಲಾಯಿಸಬಹುದಲ್ರಿ? ನಮ್ದೇ ಇಟ್ಕೊಳ್ಳಿ. ನಮ್ದೇನಿತ್ರಿ 1956 ನವೆಂಬರ್ 1ಕ್ಕೆ ನಾವು ಮೈಸೂರು ಅಂತ ಇದ್ದಂತ ಹೆಸರು 1973 ನವೆಂಬರ್ 1ಕ್ಕೆ ಕರ್ನಾಟಕ ಅಂತ ನಾವು ಮರುನಾಮಕರಣ ಮಾಡ್ತೀವಲ್ಲ. ನೋಡಿ, ಚದುರಂಗ ಅವರು ಕರ್ನಾಟಕ ಎಂಬ ಪದವನ್ನ ಶಿಫಾರಸ್ ಮಾಡಿರ್ತಕ್ಕಂಥದ್ದು. ಸುಬ್ರಹ್ಮಣ್ಯ ರಾಜ ಅರಸ್ ಅಂತ ಕರಿತೀವಿ, ಅವರು ಶಿಫಾರಸ್ ಮಾಡಿರ್ತಕ್ಕಂಥ ಹೆಸರು ಕರ್ನಾಟಕ. ಅದನ್ನ ಇವತ್ತು ನಮ್ಮ ಡಿ ದೇವರಾಜ ಅರಸ್ ಅವರು ನಾಮಕರಣ ಮಾಡಿರ್ತಕ್ಕಂಥದ್ದು. ಅಂದಿನ ಕರ್ನಾಟಕದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ದೇವರಾಜ ಅರಸ್ ಅವರು ಅಲ್ವಾ? ಹಾಗೆ ಹೆಸರುಗಳು ತುಂಬಾ ಇದೆ. ನೋಡಿ, ಬಾಂಬೆ ಹೋಗ್ಬಿಟ್ಟು ಮುಂಬೈ ಆಗಿದೆ, ಅಂದ್ರೆ ಅವಾಗ ಮುಂಬೈ ಪ್ರಾಂತ, ಇವಾಗ ನಾವು ಮಹಾರಾಷ್ಟ್ರ ಅಂತ ಕರಿತೀವಿ. ಹೌದಾ? ಮದ್ರಾಸ್ ಹೋಗ್ಬಿಟ್ಟು ತಮಿಳ್ನಾಡು ಆಗಿದೆ. ನಮ್ಮ ರೀಸೆಂಟ್ ಆಗಿ 2011ರಲ್ಲಿ ನಾವು ಒರಿಸ್ಸಾವನ್ನ ಒಡಿಸ್ಸಾ ಅಂತ ಮಾಡ್ಕೊಂತೀವಿ. ಹೌದಾ? ಈ ರೀತಿಯಾಗಿ ನಾವು ರಾಜ್ಯದ ಹೆಸರುಗಳನ್ನ ಬದಲಾಯಿಸ್ಕೊಳ್ಳೋದಕ್ಕೆ ನಮ್ಗೇನಿದೆ, ಅವಕಾಶ ಇದೆ. ಅರ್ಥ ಆಯ್ತ್ರಿ? ಹಾಗಾಗಿ ಇದು 3ನೇ ಆರ್ಟಿಕಲ್ ಬಗ್ಗೆ ನೆನಪಿರ್ಬೇಕು. ಅರ್ಥ ಆಯ್ತ್ರಿ? 1ನೇ ಭಾಗದ 3ನೇ ಆರ್ಟಿಕಲ್ ಅಲ್ಲಿ ರಾಜ್ಯದ ಹೆಸರು. ಇನ್ನು ಗಡಿನೂ ಬದಲಾಯಿಸ್ಬೋದು, ಬದಲಾಯಿಸಕ್ಕೆ ಅಧಿಕಾರ ಇದೆ. ನೀವು ಬಹಳ ದೂರ ಹೋಗ್ಬೇಡಿ, ಕರ್ನಾಟಕದ ತಗೊಳ್ಳಿ. ಮೊದಲು ನಮ್ದೇನಿತ್ರಿ, ಸೊಲ್ಲಾಪುರದವರೆಗೂ ಗಡಿ ಇತ್ತು ಮೊದಲೆಲ್ಲ.
ಈಗ ಅದು ಬೆಳಗಾವಿ ಸೀಮಿತ ಆಗಿದೆ. ಕಾಸರಗೋಡು ನಮ್ಮಲ್ಲೇ ಇತ್ತು, ಬಟ್ ಈಗ ಕೇರಳಕ್ಕೆ ಹೋಗಿದೆ. ಹಂಗ ಒಂದಿಷ್ಟು ಸ್ಥಳಗಳ ಬದಲಾವಣೆ ಆದಾಗ ಗಡಿನೂ ಬದಲಾವಣೆ ಆಗ್ಬೇಕಾಗುತ್ತೆ. ಬದಲಾಯಿಸುವ ಅಧಿಕಾರ, ಹೌದಾ, ಎಷ್ಟನೇ ಒಂದು ವಿಧಿಯಲ್ಲಿ ಅಂದ್ರೆ 3ನೇ ವಿಧಿಯಲ್ಲಿ ಬದಲಾಯಿಸಬಹುದು ಅನ್ನೋದಕ್ಕಿದೆ. ಇನ್ನು ರಾಜ್ಯದ ವಿಸ್ತೀರ್ಣದಲ್ಲೂ ಕೂಡ ಗಡಿ ಬದಲಾವಣೆ ಆದಾಗ ವಿಸ್ತೀರ್ಣದಲ್ಲೂ ಕೂಡ ಬದಲಾವಣೆ ಆಗೋದು, ಹೆಚ್ಚು ಕಡಿಮೆ ಆಗೋದು ಅದು ಸಾಮಾನ್ಯ. ಅದ ವಿಸ್ತೀರ್ಣದಲ್ಲೂ ಕೂಡ ನಾವು ಮಾಡ್ಬೋದು. ಒಂದು ರಾಜ್ಯದ ಒಂದಿಷ್ಟು ವಿಸ್ತೀರ್ಣಗಳನ್ನ ಇನ್ನೊಂದು ರಾಜ್ಯಕ್ಕೆ ಬಿಟ್ಕೊಡ್ಬೋದು, ಅಥವಾ ಕೇಂದ್ರಾಡಳಿತ ಪ್ರದೇಶದ ವಿಸ್ತೀರ್ಣವನ್ನು ರಾಜ್ಯಕ್ಕೆ ಸೇರಿಸಬಹುದು. ಅದಕ್ಕೂ ಅವಕಾಶ ಇದೆ ಆಪ್ಷನ್ ಸಿ ಒಳಗಡೆ. ಆಪ್ಷನ್ ಡಿ ನೋಡಿ, ರಾಜ್ಯದಿಂದ ಒಂದಿಷ್ಟು ಪ್ರದೇಶವನ್ನು ಪ್ರತ್ಯೇಕಿಸಿ 2 ಅಥವಾ 2ಕ್ಕಿಂತ ಹೆಚ್ಚಿನ ರಾಜ್ಯಗಳನ್ನ ಸೇರಿಸಿ ಹೊಸ ರಾಜ್ಯಗಳನ್ನ ಮಾಡಬಹುದು. ನೋಡಿ, ಸೇರ್ಸೋದು ಇದೆ, ವಿಭಜನೆಯನ್ನು ಬರ್ತದೆ. ನೆನ್ಪಿಡು, ಪ್ರತ್ಯೇಕಿಸಿ ಎಂಬ ಪದ ನೆನ್ಪಿಟ್ರೆ ಇಲ್ಲಿ ವಿಭಜನೆಯನ್ನು ಮಾಡ್ಬೋದು. ಹೌದಾ, ಮೊದ್ಲೆಲ್ಲ ಮರ್ಜಿದ್ದು ರೀ, ನಾವು ಮರ್ಜಿದ್ ಮೇಲೆ ಅದನ್ನ ವಿಭಜನೆ ಮಾಡ್ಕೊಂತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಈಗ ಆಂಧ್ರ ಪ್ರದೇಶದಿಂದ ತೆಲಂಗಾಣವನ್ನ 2014 ಜೂನ್ 2ಕ್ಕೆ ನಾವು ವಿಭಜನೆ ಮಾಡ್ಕೊಂತೀವಲ್ಲ. ಹೌದಾ, ಈ ರೀತಿಯಾಗಿ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯವನ್ನ ಪ್ರತ್ಯೇಕಿಸಬಹುದು. ನಾವು ಇವತ್ತು ಪಂಜಾಬಿಂದ ಹರಿಯಾಣವನ್ನ ಪ್ರತ್ಯೇಕಿಸಿದೀವಿ. ಹೌದಾ, ಮತ್ತೆ 2000 ಒಳಗಡೆ 3 ರಾಜ್ಯಗಳನ್ನ ಪ್ರತ್ಯೇಕಿಸ್ತೀವಿ ನಾವು, ನೆನಪಿರ್ಬೇಕು ನಿಮ್ಗೆ. ಹೌದಾ, ಉತ್ತರ ಪ್ರದೇಶದಿಂದ ಉತ್ತರಾಖಂಡವನ್ನ, ಮಧ್ಯಪ್ರದೇಶದಿಂದ ಛತ್ತೀಸ್ಗಢವನ್ನ, ಬಿಹಾರದಿಂದ ಜಾರ್ಖಂಡನ್ನ ಪ್ರತ್ಯೇಕ ಮಾಡ್ತೀವ. ಅಂದ್ರೆ ಸ್ಪ್ಲಿಟ್ ಮಾಡೋದಕ್ಕೆ ಅವಕಾಶ ಇದೆ. ಹಾಗೆ 2-3 ರಾಜ್ಯಗಳನ್ನ ಸೇರಿಸ್ಕೊಂಡ್ಬಿಟ್ಟು ಒಂದು ರಾಜ್ಯವನ್ನಾಗಿ ಮಾಡೋದಕ್ಕೂ ಅವಕಾಶ ಇದೆ. ಹೌದಾ, ಮೊದಲೆಲ್ಲ ಬೇರೆ ಬೇರೆ ಇತ್ತು, ಅವುಗಳನ್ನೆಲ್ಲ ಮರ್ಜ್ ಮಾಡ್ತಿದ್ರು. ಈಗ ಮರ್ಜ್ ಮಾಡಿದ್ನ ಸ್ಪ್ಲಿಟ್ ಮಾಡ್ತಾ ಇದೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಮೊನ್ನೆ ರೀಸೆಂಟ್ ಆಗಿ 2020 ಜನವರಿ 26 ದಾದ್ರಾ ನಗರ ಹವೇಲಿ ದಿಯು ದಮನ್ಗಳನ್ನ ನಾವು ಸೇರಿಸ್ತೀವಿ. ಕೇವಲ 35 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇರ್ತಕ್ಕಂಥ ಇವುಗಳನ್ನ ವರ್ಕ್ ಡುಪ್ಲಿಕೇಶನ್ ಆಗಬಾರ್ದು ಅನ್ನೋದಕ್ಕೆ, ಅಂದ್ರೆ ಆಡಳಿತದ ಪುನರಾವರ್ತನೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಏನ್ ಮಾಡಿದ್ವಿ, ಎರಡನ್ನೂ ಕೂಡ ಮರ್ಜ್ ಮಾಡಿದೀವಿ. ಅದು ದಿಯು ದಮನ್ ಮತ್ತು ದಾದ್ರಾ ನಗರ ಹವೇಲಿ ಎರಡೂ ಮರ್ಜ್ ಆಗಿದಾವೆ. ಮರ್ಜ್ ಆಗ್ಬಿಟ್ಟು 2020 ಜನವರಿ 26 ಒಂದೇ ಕೇಂದ್ರಾಡಳಿತ ಪ್ರದೇಶವಾಗಿ ನಾವು ಕಾಣ್ತಕ್ಕಂಥದ್ದು. ನೋಡಿ, ಪ್ರಸ್ತುತ ರಾಜ್ಯಗಳ ಸಂಖ್ಯೆ 28 ಮತ್ತು ಕೇಂದ್ರಾಡಳಿತ ಪ್ರದೇಶ ಸಂಖ್ಯೆ 8 ಅಂತ ಕಾಣ್ತಾ ಇದೆ. ಹೌದಾ, ಮೊದಲು 7 ಇತ್ತು. ಜಮ್ಮು ಕಾಶ್ಮೀರಕ್ಕೆ ಇರ್ತಕ್ಕಂಥ ರಾಜ್ಯದ ಸ್ಥಾನಮಾನವನ್ನ ನಾವೇನು 2019 ಆಗಸ್ಟ್ 5ಕ್ಕೆ ರದ್ದುಗೊಳಿಸ್ತೀವಿ. ಆ ಮೂಲಕ ಅದೇ ವರ್ಷದ ಅಕ್ಟೋಬರ್ 31ಕ್ಕೆ ನಾವೇನ್ ಮಾಡ್ತೀವಿ, ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಅಂತ ಹೇಳ್ಬಿಟ್ಟು 2 ಹೊಸ ಕೇಂದ್ರಾಡಳಿತ ಪ್ರದೇಶಗಳನ್ನು ಮಾಡ್ಕೋತೀವಿ. ಅಲ್ಲಿಗೆ 9 ಆಗತ್ತೆ ಸಂಖ್ಯೆ. ಈ ದಿಯು ದಮನ್ ದಾದ್ರಾ ನಗರ ಹವೇಲಿಗಳನ್ನ ಮರ್ಜ್ ಮಾಡೋದ್ರ ಮೂಲಕ ಮತ್ತೆ ಅದೇನಾಯ್ತ್ರಿ, 8 ಆಯ್ತು. ಈಗ ನೋಡಿ, ಅಪ್ಡೇಟೆಡ್ ಇರ್ಬೇಕು ನೀವು. ಪ್ರಸ್ತುತ 8 ಕೇಂದ್ರಾಡಳಿತ ಪ್ರದೇಶಗಳನ್ನ ಕಾರಣ ಮರ್ಜ್ ಮಾಡಿದೀವಿ. ಈಗ ದಿಯು ದಮನ್ ದಾದ್ರಾ ನಗರ ಹವೇಲಿಯ ಹೊಸ ರಾಜಧಾನಿ ದಮನ್ ಆಗಿದೆ, ನೆನಪಿರ್ಬೇಕು. ಅದ್ರ ಬಗ್ಗೆ ಇವಾಗ್ಲೇ ಈ ತರ ಪ್ರಶ್ನೆಗಳು ಬಂದಾಗ ಅಪ್ಡೇಟ್ ಏನಿರ್ತದ ಅದನ್ನ ತಿಳ್ಕೊಂಡ್ಬಿಡ್ಬೇಕು. ಅದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೋಡಿ, ನಾನು ಇಲ್ಲಿ ಇನ್ನೊಂದು ವಿಚಾರವನ್ನ ನಿಮ್ಗೆ ಹೇಳಕ್ ಇಷ್ಟಪಡ್ತೇನೆ. ಇಲ್ಲಿ ಆಪ್ಷನ್ ಎ, ಬಿ, ಸಿ, ಡಿ 4 ಒಂದೇ ವಿಧಿಯಲ್ಲಿದೆ ಅಂತ ಹೇಳಿದೆ ನಾನು. ಸರ್, ಹಾಗಾದ್ರೆ ಈ ಬದಲಾಯಿಸುವ ಅಧಿಕಾರ, ಹೆಚ್ಚು ಮಾಡುವ ಅಧಿಕಾರ, ಪ್ರತ್ಯೇಕಿಸುವ ಅಧಿಕಾರ ಯಾರಿಗಿದೆ ಅನ್ನೋದನ್ನ 4ನೇ ವಿಧಿಯಲ್ಲಿ ಹೇಳಿದ್ದಾರೆ. ಬಹಳ ಗಮನವಹಿಸಬೇಕು, ಇಲ್ಲಿ ಪ್ರಶ್ನೆ ಬರೋ ಚಾನ್ಸಸ್ ಇದೆ. ಇದೆಲ್ಲ ಮಾಡುವ ಅಧಿಕಾರ, ಹೆಸರು ಚೇಂಜ್ ಮಾಡೋದು, ಗಡಿ ಚೇಂಜ್ ಮಾಡೋದು, ವಿಸ್ತೀರ್ಣದಲ್ಲಿ ಬದಲಾಯಿಸೋದು, ಹೌದಾ, ಆಮೇಲೆ ರಾಜ್ಯಗಳನ್ನ ಚೇಂಜ್ ಮಾಡೋದು, ಇವೆಲ್ಲವೂ ಕೂಡ ಯಾವ್ದ್ರಲ್ಲಿ ಬರ್ತದ, ಯಾವ್ರಿಗೆ ಅಧಿಕಾರ ಇದೆ ಅಂತ ಕೇಳಿದ್ರೆ ಅಧಿಕಾರ ಇರೋದು ಸಂಸತ್ತಿಗೆ ಅಂತೇಳಿ 4ನೇ ವಿಧಿ ಸ್ಪಷ್ಟೀಕರಿಸುತ್ತೆ. ಎಷ್ಟನೇ ವಿಧಿ ಸ್ಪಷ್ಟೀಕರಿಸುತ್ತ್ರಿ? 4ನೇ ವಿಧಿ ಸ್ಪಷ್ಟೀಕರಿಸುತ್ತೆ. ಹೌದಾ, 4ನೇ ವಿಧಿಯಲ್ಲಿ ಹೇಳ್ತಾರೆ ಇದನ್ನೆಲ್ಲ ಮಾಡುವ ಅಧಿಕಾರ ಸಂಸತ್ತಿಗಿದೆ. ಯಾರಿಗಿದೆ ರೀ? ಸಂಸತ್ತಿಗಿದೆ ಅನ್ನೋದ್ರ ಬಗ್ಗೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ. ಹಾಗಾದ್ರೆ ಸಂಸತ್ತು ಇದನ್ನೆಲ್ಲ ಹೆಂಗ್ ಮಾಡ್ತದ? ಕಂಡೀಷನ್ ಬಹಳ ಇಂಪಾರ್ಟೆಂಟ್. ಸರಳ ಬಹುಮತದ ಮೂಲಕ ಮಾಡ್ತದ ಸ್ನೇಹಿತರೆ, ಸರಳ ಬಹುಮತದ ಮೂಲಕ. ಹೌದಾ, ನಂತರದಲ್ಲಿ ಇವುಗಳನ್ನೆಲ್ಲ ಮಾಡುವಾಗ ರಾಜ್ಯದ ಒಪ್ಪಿಗೆ ಕಡ್ಡಾಯ ಅಂತಂದ್ರೆ ಕಡ್ಡಾಯವಲ್ಲ. ರಾಜ್ಯದ ಜೊತೆ ಸಮಾಲೋಚನೆ ಮಾಡೋದು ಅದೊಂದು ಶಿಷ್ಟಾಚಾರ, ನಾವು ಮಾಡ್ತೀವಿ. ಆದ್ರೆ ರಾಜ್ಯದ ಒಪ್ಪಿಗೆ ಮೇರೆನೆ ನಾವು ಇದನ್ನೇನಾದ್ರೂ ಬದಲಾವಣೆ ಮಾಡ್ತೀವಿ ಅಂದ್ರೆ ಅದು ಅಸಾಧ್ಯ. ಸಂಸತ್ತಿಗೆ ಅಧಿಕಾರ ಇದೆ ರೀ, ಸಂಸತ್ತು ಪರಮಾಧಿಕಾರವನ್ನು ಹೊಂದಿದೆ. ಏನು ಪರಮಾಧಿಕಾರ? ಇವೆಲ್ಲ ರಾಜ್ಯಗಳನ್ನ, ಗಡಿಯನ್ನ, ಹೆಸರನ್ನ, ವಿಸ್ತೀರ್ಣವನ್ನ ಬದಲಾಯಿಸುವ, ನಮ್ಮ ಇಡೀ ಭೂಪಟವನ್ನ ಬದಲಾಯಿಸುವ, ಹೌದಾ, ಪರಮಾಧಿಕಾರ ಸಂಸತ್ತಿಗಿದೆ. ಸಂಸತ್ತು ಮನಸ್ಸು ಮಾಡಿದ್ರೆ ನಮ್ಮ ದೇಶದ ಭೂ ನಕ್ಷೆಯನ್ನೇ ಬದಲಾಯಿಸಬಹುದು. ನೋಡಿ, ಈಗ ಜಮ್ಮು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶ ಆಗಿದೆನ, ಇವತ್ತು ಸ್ಪ್ಲಿಟ್ ಮಾಡಿ ಓದ್ತಾ ಇದ್ವಿ ನಾವು. ಅದನ್ನ ಬದಲಾಯಿಸಿದ ಯಾರು? ಸಂಸತ್ತು ಅಲ್ವಾ? ಸಂಸತ್ತಿಗೆ ಪರಮಾಧಿಕಾರ ಇದೆ. ಅದು ತನ್ನ ಕೇವಲ ಸರಳ ಬಹುಮತದ ಮೂಲಕ ಇದನ್ನ ಮಾಡುತ್ತೆ, ನೆನ್ಪಿರ್ಬೇಕು ಸ್ನೇಹಿತರೆ. ಆದ್ರೆ ಈ ಕುರಿತು ಏನಾದ್ರೂ ನಾವು ಕಾಯ್ದೆಗಳನ್ನ ಮಾಡಬೇಕು ಅಂದ್ರೆ ನಾವೇನು ಮೂಲ ಸಂವಿಧಾನಕ್ಕೆ ಹೋಗ್ಬಿಟ್ಟು ತಿದ್ದುಪಡಿ ಮಾಡುವ ಅವಶ್ಯಕತೆ ಇಲ್ಲ. ಕಾಯ್ದೆನ ರೂಪಿಸೋದ್ರ ಮೂಲಕ ನಾವು ಇದನ್ನ ಮಾಡಬಹುದು. ಆದ್ರೆ ಆ ಕಾಯ್ದೆನ ರೂಪಿಸುವ ಮುಂಚೆ ಅದನ್ನ ಸದನದಲ್ಲಿ ಮಂಡಿಸ್ತೀವ,
ಸದನದಲ್ಲಿ ಮಂಡಿಸುವಾಗ ಈ ಕುರಿತಾಗಿ, ಈ ವಿಷಯಗಳ ಕುರಿತಾಗಿ ನಾವು ಮಸೂದೆ ಒಂದನ್ನು ಮಂಡಿಸುವಾಗ ರಾಷ್ಟ್ರಪತಿಗಳ ಪೂರ್ವ ಅನುಮತಿ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದೆ. ಯಾರ ಪೂರ್ವ ಅನುಮತಿ? ರಾಷ್ಟ್ರಪತಿಗಳ ಪೂರ್ವ ಅನುಮತಿ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತಕ್ಕಂಥದ್ದು. ಕ್ಲಿಯರ್? ನೋಡಿ, ನಿಮ್ಗೆ ಇಲ್ಲಿ 2 ವಿಚಾರಗಳು ಗೊತ್ತಾಯ್ತು. ಒಂದು, ಇದು 3ನೇ ಆರ್ಟಿಕಲ್ ಅಲ್ಲಿ ಬರ್ತದ. ಇನ್ನು 4ನೇ ಆರ್ಟಿಕಲ್ ಬಗ್ಗೆ ಹೇಳಿದೆ ನಿಮ್ಗೆ. ಇದನ್ನೆಲ್ಲ ಮಾಡುವ ಅಧಿಕಾರ ಸಂಸತ್ತಿಗಿದೆ. ಅದು ಸರಳ ಬಹುಮತದ ಮೂಲಕ ಮಾಡ್ತದ. ಇದಕ್ಕೆ ರಾಜ್ಯಗಳ ಅನುಮತಿ ಕಡ್ಡಾಯವಲ್ಲ, ಅದು ನೆನಪಿರ್ಲಿ. ಅದ ಸಮಾಲೋಚನೆ ಅಂತ ಮಾಡ್ತದ. ಬಟ್ ನೋಡಿ, ಈಗ ಫಾರ್ ಎಕ್ಸಾಂಪಲ್, ಈಗ ಆಂಧ್ರ ಪ್ರದೇಶದಿಂದ ನಾವು ತೆಲಂಗಾಣವನ್ನ ಬೇರ್ಪಡಿಸ್ತಿದ್ವಿ. ಆಂಧ್ರ ಪ್ರದೇಶಕ್ಕೆ ಏನಾದ್ರು ತೆಲಂಗಾಣ ಬೇರ್ಪಡಿಸೋದು ಇಷ್ಟ ಇತ್ತಾ? ಇಷ್ಟ ಇದ್ದಿಲ್ಲ. ಆದ್ರೂ ಕೂಡ ತೆಲಂಗಾಣವನ್ನು ವಿಭಜನೆ ಮಾಡಿ ಹೊಸ ರಾಜ್ಯವನ್ನಾಗಿ ಘೋಷಣೆ ಮಾಡಿದ್ದೀವಿ. ಜೂನ್ 2 ತೆಲಂಗಾಣ ಸಂಸ್ಥಾಪನಾ ದಿನ ಅಂತ ಮಾಡ್ಕೊಂತೀವಿ ನಾವು, ಅಲ್ವಾ? ಹಾಗಾಗಿ ಸ್ವಲ್ಪ ಇದನ್ನ ಅರ್ಥ ಮಾಡ್ಕೊಳ್ಳಿ. ಓಕೆನಾ? ನೆಕ್ಸ್ಟ್, ಇಲ್ಲಿ ರಾಜನೀತಿ ನಿರ್ದೇಶನಾ ತತ್ವಗಳಲ್ಲಿ ಯಾವ ಕಲಂ ಪಂಚಾಯತಿಯ ಉಪಬಂಧದ ಕುರಿತು ವಿವರಿಸುತ್ತದೆ ಅಂತ ಕೇಳಿದ್ರೆ, ಇಲ್ಲಿ ಉಪಬಂಧ ಅಂದ್ರೆ ಅರ್ಥ ಮಾಡ್ಕೋಬೇಕು, ಯಾವ ಒಂದು ವಿಧಿಗೆ ಸಂಬಂಧಿಸಿದೆ ಅಂತ ಹೇಳಿ. ಓಕೆನಾ? ಇಲ್ಲಿ ನೋಡಿ, ಆಪ್ಷನ್ ಎ 40, ಆಪ್ಷನ್ ಬಿ 42, ಆಪ್ಷನ್ ಸಿ 39, ಆಪ್ಷನ್ ಡಿ 36. ಓಕೆನಾ? ಈಗ ನಿಮ್ಗೆ ವಿಧಿಗಳ ಬಗ್ಗೆ ಕೇಳೋ ಚಾನ್ಸಸ್ ಇದೆ. ಯಾಕಂದ್ರೆ ಇದು ಗ್ರೂಪ್ ಸಿ 2018ರಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ. ರೀಸೆಂಟ್ ಆಗಿ ತುಂಬಾ ವರ್ಷ ಆಗಿಲ್ಲಲ್ಲ, ಹಾಗಾಗಿ ಇದನ್ನ ಪ್ರಶ್ನೆಗೆ ಆನ್ಸರ್ ಮಾಡ್ಬೋದ್ರಿ? ಮಾಡಿ. ಹಾಗಾದ್ರೆ ವೆರಿ ಗುಡ್. ಮೋಸ್ಟ್ ಆಫ್ ಮೆಂಬರ್ಸ್ ಕೆಲವರು ಆನ್ಸರೇ ಮಾಡತ್ತಾರ, ಕೆಲವರು ಆಪ್ಷನ್ ಸಿ ಅಂತ ಹೇಳ್ತಾ ಇದಾರೆ. ನೋಡಿ ನೋಡಿ, ಇಲ್ಲಿ ಆಪ್ಷನ್ ಎ ಏನ್ ಹೇಳ್ತದ? 40ನೇ ವಿಧಿ. ಹಾಗಾದ್ರೆ ಇವೆಲ್ಲ ಎಲ್ಲಿ ಕಂಡು ಬರ್ತಾವ ಸರ್ ಅಂದ್ರೆ, ರಾಜನೀತಿ ನಿರ್ದೇಶನ ತತ್ವಗಳು ಭಾಗ 4ರಲ್ಲಿ ಕಂಡು ಬರ್ತದೆ. ಭಾಗ 4ರಲ್ಲಿ ರಾಜನೀತಿ ನಿರ್ದೇಶನ ತತ್ವಗಳು ಕಂಡು ಬರ್ತದ. ಈಗ ಒಂದೊಂದು ವಿಧಿ ಏನನ್ನ ಹೇಳ್ಕೊಂಡು ಹೋಗ್ತದ ಅಂತ ಹೇಳ್ಬಿಟ್ರೆ ನಿಮಗೆ ಕ್ಲಾರಿಟಿ ಸಿಕ್ಬಿಡ್ತದೆ. ಹೌದಾ? ನೋಡಿ, 40ನೇ ವಿಧಿ ಹೇಳ್ತದ ಪಂಚಾಯತಿಗಳ ಸ್ಥಾಪನೆ. ನೋಡಿ, ಆಪ್ಷನ್ ಎನೇ ಕರೆಕ್ಟ್ ಆಯ್ತು. ನಿಮ್ಗೆ ಆಪ್ಷನ್ ಎ ಸಿಕ್ತು, ಪಂಚಾಯತಿಗಳ ಸ್ಥಾಪನೆ. ನೋಡಿ, ಪಂಚಾಯತಿಗಳ ಸ್ಥಾಪನೆ ಅದನ್ನೇ ಕೇಳಿದಾರೆ ಪ್ರಶ್ನೆಯಲ್ಲಿ, ಗ್ರಾಮ ಪಂಚಾಯತಿಗಳಿಗೆ ಸಂಬಂಧಪಟ್ಟಂತೆ ಏನು ಅಂತ, ಅಲ್ವಾ? ಉಳಿದ ವಿಧಿಗಳನ್ನ ನೋಡಿ ಆಮೇಲೆ ನಿಮ್ಗೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, 42ನೇ ವಿಧಿ ಹೇಳ್ತದ, ನೀವು ಕೆಲಸ ಮಾಡುವ ಸ್ಥಳಗಳಲ್ಲಿ ಮಾನವೀಯ ಪರಿಸರ ಇರಬೇಕು ಮತ್ತು ಹೆರಿಗೆ ಸೌಲಭ್ಯದ ಬಗ್ಗೆ ತಿಳಿಸ್ತಕ್ಕಂಥದ್ದು 42. ಹೌದಾ? ನಂತರದಲ್ಲಿ 39ನೇ ಆರ್ಟಿಕಲ್ ಹೇಳ್ತದ, ರಾಜ್ಯವು ಪಾಲಿಸಬೇಕಾದಂತ ಕೆಲವು ತತ್ವಗಳ ಬಗ್ಗೆ ಹೇಳ್ತದೆ. ರಾಜ್ಯವು ಪಾಲಿಸಬೇಕಾದ ಕೆಲವು ತತ್ವಗಳು A to F ವರೆಗೂ ಇದೆ ಅದು. ಹೌದಾ? ಅದು ಸಬ್ಸೆಕ್ಷನ್ಸ್ಗಳು ಬರ್ತವೆ, ನೆನಪಿರ್ಬೇಕು. ಓಕೆನಾ? ಇಲ್ಲಿ 36ನೇ ಕಾಲಂ ಹೇಳ್ತದ, ರಾಜನೀತಿ ನಿರ್ದೇಶನ ತತ್ವಗಳಲ್ಲಿ ರಾಜ್ಯ ಎಂಬ ಪದದ ಅರ್ಥವನ್ನ ತಿಳಿಸ್ತಕ್ಕಂಥದ್ದು. ಯಾವ ಪದದ ಅರ್ಥ ತಿಳಿಸುತ್ತೆ? ರಾಜ್ಯ ಎಂಬ ಪದದ ಅರ್ಥವನ್ನ ತಿಳಿಸುತ್ತೆ. ನೋಡಿ, ವಿಧಿಗಳು ಏನ್ ಹೇಳ್ತಾವ ಅಂತ ಹೇಳಿದೆ ನಾನು. 40ನೇ ವಿಧಿ ಪಂಚಾಯತಿಗಳ ಸ್ಥಾಪನೆ ಬಗ್ಗೆ ತಿಳಿಸುತ್ತೆ. ಹೌದಾ? ಪಂಚಾಯತಿಗಳ ಸ್ಥಾಪನೆ ಇದು ಗಾಂಧಿ ತತ್ವ, ಗಾಂಧಿ ಕಲ್ಪನೆ, ಸ್ವರಾಜ್ಯ. ಅದ ಗ್ರಾಮಗಳ ಸ್ವರಾಜ್ಯ ಆದ್ರೆ ದೇಶ ಉದ್ಧಾರ ಆಗ್ತದ. ಗ್ರಾಮಗಳ ಉದ್ಧಾರವೇ ದೇಶದ ಉದ್ಧಾರ ಅಂತ ಹೇಳ್ಯಾರ ಗಾಂಧೀಜಿಯವರು. ಹೌದಾ? ಹಾಗಾಗಿ ಇದನ್ನ ಗಾಂಧಿ ತತ್ವ ಅಂತ ಕರಿತೀವಿ ನಾವು. ವರ್ಗೀಕರಿಸಿದಾಗ ಇದು ಗಾಂಧಿ ತತ್ವದಲ್ಲಿ ಬರ್ತಕ್ಕಂಥದ್ದು ಯಾವುದು? ಪಂಚಾಯತಿಗಳ ಸ್ಥಾಪನೆ. ಅರ್ಥ ಆಯ್ತ್ರಿ? ನೋಡಿ, ಪಂಚಾಯತಿಗಳ ಸ್ಥಾಪನೆ ಬಗ್ಗೆ ನಾವು ನೋಡೋದಾದ್ರೆ, ಇಲ್ಲಿ ಗ್ರಾಮ ಪಂಚಾಯತಿಗಳ ಎಲೆಕ್ಷನ್ ರೀಸೆಂಟ್ ಆಗಿ ಆಗಿರ್ತಕ್ಕಂಥದ್ದು. ನಿಮಗೆ ಇಲ್ಲಿ ಪ್ರಶ್ನೆಯನ್ನ ಕೇಳ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳು ಏನ್ ಬರ್ಬೋದು ಅನ್ನೋದ್ರ ಬಗ್ಗೆ ಸ್ವಲ್ಪ ವಿವರಣೆಯನ್ನ ಕೊಡ್ತೀನಿ. ಇಲ್ಲಿ ಗ್ರಾಮ ಪಂಚಾಯತಿಗಳು ಅಂದ್ರೆ ಪಂಚಾಯತ್ ವ್ಯವಸ್ಥೆ. ಪಂಚಾಯತ್ ವ್ಯವಸ್ಥೆ, ಪಂಚಾಯತ್ ಎಂಬ ಒಂದು ಏನಿದೆ ಟೈಟಲ್ ನೊಂದಿಗೆ ನಾವು ಇವತ್ತು ಭಾಗ 9ರಲ್ಲಿ ಪಂಚಾಯತ್ಗಳನ್ನ ಕಾಣ್ತಾ ಇದ್ದೀವಿ. ಇವತ್ತು ಪಂಚಾಯತ್ಗಳನ್ನ ಭಾಗ 9ರಲ್ಲಿ ಕಾಣ್ತಾ ಇದೀವಿ ಅಂದ್ರೆ ಅದು ಬರೋದಕ್ಕೆ ಏನ್ ಕಾರಣ? ಮೂಲ ಸಂವಿಧಾನದಲ್ಲಿ ಇತ್ತ ಅಂದ್ರೆ ಮೂಲ ಸಂವಿಧಾನದಲ್ಲಿ ಇದ್ದಿಲ್ಲ. ಇಲ್ಲಿ ಕೆಲವೊಂದಿಷ್ಟು ಸಮಿತಿಗಳ ಶಿಫಾರಸುಗಳ ಮೂಲಕ ನಾವೇನ್ ಮಾಡಿದ್ವಿ? ಪಂಚಾಯತಿಗಳಿಗೆ ಸಂವಿಧಾನಿಕ ಸ್ಥಾನಮಾನವನ್ನು ಒದಗಿಸಿದೀವಿ. ನಿಮ್ಗೆ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ಇಲ್ಲಿ ಬಲವಂತರಾಯ್ ಮೆಹ್ತಾ ಸಮಿತಿ ಏನಿದೆ, ಇದು ಪ್ರಜಾಪ್ರಭುತ್ವದ ವಿಕೇಂದ್ರೀಕರಣದ ಬಗ್ಗೆ ಮೊದಲ ಬಾರಿಗೆ ಪ್ರತಿಪಾದನೆ ಮಾಡ್ತಾರೆ. ಪಂಚಾಯತಿಗಳ ಸ್ಥಾಪನೆ ಬಗ್ಗೆ ಇರ್ತಕ್ಕಂಥದ್ದು ಬಲವಂತರಾಯ್ ಮೆಹ್ತಾ ಸಮಿತಿ. ಹೌದಾ? ಇಲ್ಲಿ 1957ರಲ್ಲಿ ಹೌದಾ ಏನಾಗ್ತದ್ರಿ? ನಾವು ಪಂಚಾಯತಿಗಳ ಸ್ಥಾಪನೆ ಬಗ್ಗೆ ಮೊದಲ ಸಮಿತಿಯನ್ನ ಬಲವಂತರಾಯ್ ಮೆಹ್ತಾ ಸಮಿತಿ, ಗುಜರಾತ್ನ 2ನೇ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಬಲವಂತರಾಯ್ ಮೆಹ್ತಾ ಅವರು ಈ ಸಮಿತಿ ಅಧ್ಯಕ್ಷತೆ ವಹಿಸ್ತಾರೆ. ಹಾಗಾಗಿ ಅವರ ಹೆಸರು ಇಟ್ಬಿಟ್ಟಿರ್ತೀವಿ ನಾವು. ಹೌದಾ? ಅವರು 3 ಹಂತದ ಪಂಚಾಯತಿಗಳನ್ನ, ಎಷ್ಟು ಅಂತಾರೆ? 3 ಹಂತದ ಪಂಚಾಯತಿಗಳ ಸ್ಥಾಪನೆ ಬಗ್ಗೆ ತಿಳಿಸ್ತಾರೆ. ಅದರಲ್ಲಿ ಗ್ರಾಮ ಪಂಚಾಯತಿ ಇರ್ತದೆ, ನೆನಪಿರ್ಲಿ. ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ. ಮೊದಲ ಸಮಿತಿ ಯಾವ್ದು ಅಂತ ಕೇಳೋ ಚಾನ್ಸಸ್ ಇರ್ತದೆ? ಬಲವಂತರಾಯ್ ಮೆಹ್ತಾ ಸಮಿತಿ. ಅದಾದ್ಮೇಲೆ ಅಶೋಕ್ ಮೆಹ್ತಾ ಸಮಿತಿ, ಅದಕ್ಕೂ ಮುಂಚೆ ಸಂತಾನಂ ಸಮಿತಿ ಅಂತ ಬರ್ತದೆ. ಅಶೋಕ್ ಮೆಹ್ತಾ ಸಮಿತಿ ಏನಿದೆ,
ಈ ಅಶೋಕ್ ಮೆಹ್ತಾ ಸಮಿತಿ 1977 ಏನ್ ಬರ್ತದ 2 ಹಂತದ ಪಂಚಾಯತಿಗಳ ಬಗ್ಗೆ ಸ್ಥಾಪನೆ ಬಗ್ಗೆ ತಿಳಿಸ್ತದ, ಅದು ನೆನಪಿರ್ಬೇಕು. ಹೌದಾ? ಅದಾದ ನಂತರದಲ್ಲಿ ನಾವು ತುಂಬಾ ಸಮಿತಿಗಳು, ದಂತವಾಲ ಆಗಿರ್ಬೋದು, ಹನುಮಂತರಾವ್ ಆಗಿರ್ಬೋದು. ನಾವಿಲ್ಲಿ ಪ್ರಮುಖವಾಗಿ ಗಮನಿಸ್ತಕ್ಕಂಥದ್ದು 1986 ಬರ್ತಕ್ಕಂಥ LM ಸಿಂಘ್ವಿ ಸಮಿತಿ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ LM ಸಿಂಘ್ವಿ ಸಮಿತಿ ಅವ್ರು ಏನ್ ಹೇಳ್ತಾರೆ, ಈ ಪಂಚಾಯತಿಗಳಿಗೆ ಸಂವಿಧಾನಾತ್ಮಕ ಸ್ಥಾನಮಾನ ನೀಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ಸಂವಿಧಾನಾತ್ಮಕ ಸ್ಥಾನಮಾನ ನೀಡುವುದರ ಕುರಿತೇ ನಾವು ಮೊದಲಿಗೆ ಏನ್ ಮಾಡ್ತೀವಿ, ಅದನ್ನ ನೀಡಿದಾಗ ಮಾತ್ರ ಎಲ್ಲಾ ರಾಜ್ಯಗಳು ಅನುಷ್ಠಾನಗೊಳಿಸ್ತವೆ. ಯಾಕಂದ್ರೆ ಸ್ಥಳೀಯ ಸರ್ಕಾರಗಳು ಅನ್ನೋದೇನಿದೆ, ಸ್ಥಳೀಯ ಸರ್ಕಾರದ ಒಂದು ವಿಷಯ ರಾಜ್ಯ ಪಟ್ಟಿಯಲ್ಲಿ ಬರೋದ್ರಿಂದ ಇದನ್ನ ನಾವು ಕಡ್ಡಾಯವಾಗಿ ಒಂದು ಸಂವಿಧಾನಾತ್ಮಕ ಸ್ಥಾನಮಾನ ಕೊಟ್ರೆ ಮಾತ್ರ ಏನಾದ್ರೂ ಮಾಡ್ಬೋದು ಅಂತೇಳಿ. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಇಲ್ಲಿ ಸಂವಿಧಾನಾತ್ಮಕ ಸ್ಥಾನಮಾನ ಕೊಟ್ಟಿದ್ದೀವಿ. ಮೊದಲಿಗೆ ನಾವು ಇದನ್ನ ಯಾರು ನಮ್ಮ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ರಾಜೀವ್ ಗಾಂಧಿ ಅವರು ಮೊದಲಿಗೆ ಇದನ್ನ 64ನೇ ಒಂದು ತಿದ್ದುಪಡಿ ಮೂಲಕ ತರಬೇಕು ಅಂತ ಮಾಡ್ತಾರೆ. ಬಟ್ ಅದು ಒಂದು ಮತದಿಂದ ರಾಜ್ಯಸಭೆಯಲ್ಲಿ ವಿಫಲ ಆಗ್ತದೆ. ಅದಾದ ನಂತರದಲ್ಲಿ VP ಸಿಂಗ್ ಅವ್ರು ಬರ್ತಾರೆ, ಅವರು ಪ್ರಯತ್ನ ಪಡ್ತಾರೆ, ಅವ್ರ ಸರ್ಕಾರದಲ್ಲೂ ಕೂಡ ತರಕ್ ಆಗೋದಿಲ್ಲ. ನೆಕ್ಸ್ಟ್ ಬರ್ತಕ್ಕಂಥ PV ನರಸಿಂಹರಾವ್ ಅವರು, ಹೌದಾ, 1992ರಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇಶ್ಯೂ ನೆನಪಿರ್ಲಿ. ಇಲ್ಲಿ 1992ರಲ್ಲಿ ಏನ್ ಮಾಡ್ತಾರೆ, ಇದಕ್ಕೆ ನಾವು 73ನೇ ಸಂವಿಧಾನಕ್ಕೆ ತಿದ್ದುಪಡಿ ಮಾಡಿ, ಎಷ್ಟನೇ ತಿದ್ದುಪಡಿ ಅಂತ ಕೇಳ್ತಾರೆ, 73ನೇ ತಿದ್ದುಪಡಿಯನ್ನ ಮಾಡಿ ನಾವೇನ್ ಮಾಡ್ತೀವಿ, ಪಂಚಾಯತಿಗಳಿಗೆ ಸಂವಿಧಾನಾತ್ಮಕ ಸ್ಥಾನಮಾನ ಕೊಡ್ತೀವಿ. ಇದು 1993, ನೆನ್ಪಿಟ್ಕೋಬೇಕು ಡೇಟು, 1993 ಏಪ್ರಿಲ್ 24ಕ್ಕೆ ಹೌದಾ ಪಂಚಾಯತ್ ವ್ಯವಸ್ಥೆ ದೇಶಾದ್ಯಂತ ಜಾರಿಗೆ ಬರ್ತದೆ. ಹಾಗಾಗಿ ಏಪ್ರಿಲ್ 24 ಏನ್ ಮುಂದೆ ನಾವು ಪಂಚಾಯತಿಗಳನ್ನ ಕಾಣ್ತಾ ಇದೀವಿ, ಏಪ್ರಿಲ್ 24 ರಾಷ್ಟ್ರೀಯ ಪಂಚಾಯತ್ ದಿವಸವನ್ನಾಗಿ ಮಾಡ್ತಕ್ಕಂಥದ್ದು ನೆನಪಿರ್ಬೇಕು ಸ್ನೇಹಿತರೆ. ಹೌದಾ? ಹಾಗಾಗಿ ಪಂಚಾಯತಿಗಳ ಬಗ್ಗೆ ಕೇಳೋ ಚಾನ್ಸಸ್ ಇದೆ, ನೆನಪಿರ್ಲಿ. ಹೌದಾ? ಏಪ್ರಿಲ್ 24, 1993. ಕರ್ನಾಟಕದಲ್ಲಿ ಜಾರಿಗೆ ಬಂದಿರತಕ್ಕಂಥದ್ದು 1993 ಮೇ 10. ಅಂದಿನ ಕರ್ನಾಟಕದ ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು ವೀರಪ್ಪ ಮೊಯ್ಲಿ ಮತ್ತು YV ಗೋರ್ಪಡೆ ಅವರು ಅಂದಿನ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿರ್ತಾರೆ. ಹೌದಾ? ನಂತರದಲ್ಲಿ ನಾವು ನೆನಪಿರ್ಬೇಕು, PV ನರಸಿಂಹರಾವ್ ಅವರು ಇದನ್ನು ಜಾರಿಗೊಳಿಸಿರ್ತಕ್ಕಂಥದ್ದು. ಇಲ್ಲಿ 73ನೇ ತಿದ್ದುಪಡಿ ಅನ್ನೋದು ಕೂಡ ಗೊತ್ತಿರಲಿ. ಆ ಮೂಲಕ ನಾವು ಸಂವಿಧಾನದ ಭಾಗ 9ಕ್ಕೆ ನಾವಿದನ್ನ ಸೇರ್ಪಡೆ ಮಾಡ್ತೀವಿ. 243ರಿಂದ 243 ವರೆಗೂ ಪಂಚಾಯತಿಗಳ ಬಗ್ಗೆ ವಿವರಿಸಿದ್ರೆ, ಹೌದಾ, ಇಲ್ಲಿ ಅನುಸೂಚಿ 11 ಏನಿದೆ ಪಂಚಾಯತಿಗಳಿಗೆ ಸಂಬಂಧಪಟ್ಟ ವಿಷಯಗಳನ್ನು ಒಳಗೊಂಡಿದೆ. ಅನುಸೂಚಿ 11 ಒಳಗೊಂಡಿದೆ, ನೆನಪಿರ್ಬೇಕು. ಅದನ್ನು ಕೂಡ ನಾವು 73ನೇ ತಿದ್ದುಪಡಿ ಮೂಲಕನೇ ಸೇರಿಸಿರ್ತಕ್ಕಂಥದ್ದು. ಕ್ಲಿಯರ್? ನೋಡಿ, ಪಂಚಾಯತಿಗಳ ಬಗ್ಗೆ ಕೇಳಿದಾಗ ನಾವು 40ನೇ ವಿಧಿ ಬಗ್ಗೆ ನೋಡಿದ್ವಿ. ಹಾಗೆ ಈ ಉಳಿದ ವಿಧಿಗಳ ಬಗ್ಗೆನೂ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದೆ. ಬಟ್ ಅದು ಇಂಡಪ್ತ್ ಇರೋದ್ರಿಂದ ನೀವು ಅದು ಏನ್ ಹೇಳ್ತಾನೆ ಅನ್ನೋದು ಮಾತ್ರ. ಇಲ್ಲಿ ಮಾನವೀಯ ಪರಿಸರ ಆಗಿರ್ಬೋದು, ಹೆರಿಗೆ ಸೌಲಭ್ಯ 42ನೇ ವಿಧಿ. 39ನೇ ವಿಧಿ ರಾಜ್ಯವು ಪಾಲಿಸಬೇಕಾದಂತ ಕೆಲವು ತತ್ವಗಳು, ಜನರಿಗೆ ಸಾಕಷ್ಟು ಸಾಧನ ಒದಗಿಸೋದು, ಹೌದಾ, ಸಂಪತ್ತನ್ನು ಕೇಂದ್ರೀಕರಿಸಬಾರ್ದು ಅನ್ನೋದು. ಆನಂತರದಲ್ಲಿ ಸಮಾನ ವೇತನದ ಬಗ್ಗೆ ಮಾತಾಡ್ತಕ್ಕಂಥದ್ದು ಎಲ್ಲ 39ನೇ ವಿಧಿಯಲ್ಲಿ ಕಾಣ್ತೀವಿ. 36 ಹೇಳಿದ್ನಲ್ಲ, ರಾಜ್ಯ ಎಂಬ ಪದದ ಅರ್ಥ ಈಗಾಗಲೇ ನಿಮ್ಗೆ ಇದ್ರ ಬಗ್ಗೆ ಹೇಳಿದೆ ನಾನು. ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ಈಗ ಮುಂದಿನ ಒಂದು ಪ್ರಶ್ನೆಯನ್ನ ನೋಡೋದಾದ್ರೆ 28 ವಿಷಯಗಳನ್ನ ನಾವು ಕಾಣ್ತಕ್ಕಂಥ. ವೆರಿ ಗುಡ್. ನೋಡಿ, ಇಲ್ಲಿ 5ನೇ ಹೇಳಿಕೆ ನೋಡಿ, 5ನೇ ಹೇಳಿಕೆ ಒಳಗಡೆ ಒಂದು 5ನೇ ಪ್ರಶ್ನೆ, ಈ ಹೇಳಿಕೆಯನ್ನು ಗಮನಿಸಿ ಅಂತ ಹೇಳಿದ್ದಾರೆ. ಈ ಹೇಳಿಕೆಯನ್ನು ಗಮನಿಸಿದಾಗ ಭಾರತದ ಅಟಾರ್ನಿ ಜನರಲ್ ಅಂದ್ರೆ ಪ್ರಧಾನ ವಕೀಲರು ಆದವರು ಏನ್ ಮಾಡ್ತಾರೆ, ಅವ್ರಿಗೆ ಗಮನಿಸಿದಂಗೆ ಅಟಾರ್ನಿ ಜನರಲ್ ಬಗ್ಗೆ ಪ್ರಶ್ನೆಯನ್ನು ಕೇಳಿದರೆ ಆಪ್ಷನ್ಗಳು ಹೀಗಿದಾವೆ. ಆಪ್ಷನ್ ಎ, ಲೋಕಸಭೆಯ ಕಾರ್ಯಕಲಾಪಗಳಲ್ಲಿ ಭಾಗವಹಿಸಬಹುದು, ಲೋಕಸಭೆಯ ಸಮಿತಿ ಒಂದರ ಸದಸ್ಯರಾಗಬಹುದು, ಲೋಕಸಭೆಯಲ್ಲಿ ಮಾತನಾಡಬಹುದು, ಲೋಕಸಭೆಯಲ್ಲಿ ಮತ ಚಲಾಯಿಸಬಹುದು. ಆಪ್ಷನ್ A, B, C, D ಅಂತ ಇದೆ. ಅದಾ? ಹಾಗಾಗಿ ನೀವು ಅಷ್ಟುಗಳನ್ನ ಗಮನಿಸಿದಾಗ ಇದರಲ್ಲಿ ಯಾವುದು ಹೇಳಿಕೆಗಳು ಸರಿಯಾಗಿದೆ ಅಂತ ಕೇಳಿದಾರೆ ಅವರು. ಪ್ರಶ್ನೆ ಏನಾಗಿದೆ, ಯಾವ ಹೇಳಿಕೆ ಸರಿಯಾಗಿದೆ? ಇದರಲ್ಲಿ ತಪ್ಪಾಗಿರೋದು ಯಾವ್ದು ಅಂತ ನಿಮ್ಗೆ ಗೊತ್ತಾಗ್ಬಿಟ್ರೆ ಉಳಿದ ಹೇಳಿಕೆಗಳು ಸರಿಯಾಗಿದೆ ಅನ್ನೋದು ನಿಮ್ಗೆ ಗೊತ್ತಾಗ್ತದೆ. ಕ್ಲಿಯರ್? ಯಾವುದು ನಿಮಗೆ ಇದು ಆಗಿದೆ ಅನ್ನೋದನ್ನ ವೆರಿ ಗುಡ್ ಆನ್ಸರ್ ಬರ್ತಾ ಇದೆ. ಇಲ್ಲಿ ಅಟಾರ್ನಿ ಜನರಲ್ ಬಗ್ಗೆ ನೋಡಿ, ರೀಸೆಂಟ್ ಆಗಿ 2019 PC ಒಳಗಡೆ ಕೇಳಿರ್ತಕ್ಕಂಥ ಪ್ರಶ್ನೆ, ಬಹಳ ದೂರ ಏನು ಕೇಳಿಲ್ಲ. ಇಲ್ಲಿ ಹೇಳಿಕೆ ಯಾವುದು ಸರಿಯಾಗಿದೆ ಅಂತ ಕೇಳಿದಾಗ ನಾವು ಇದನ್ನೆಲ್ಲ ಓದ್ಬೇಕಾಗತ್ತೆ. ಲೋಕಸಭೆಯ ಕಾರ್ಯಕಲಾಪಗಳಲ್ಲಿ ಭಾಗವಹಿಸಬಹುದಾ, ಇದೆಲ್ಲದರ ಬಗ್ಗೆ ಹೇಳ್ತಕ್ಕಂಥದ್ದು ಒಂದೇ ವಿಧಿ. ಆ ವಿಧಿ ನಂಬರ್ 88. ಎಷ್ಟನೇ ವಿಧಿ ಹೇಳ್ತದ್ರಿ?
88ನೇ ವಿಧಿ ಹೇಳ್ತದ, ಅಟಾರ್ನಿ ಜನರಲ್ ಅಂದ್ರೆ ಭಾರತ ಸರ್ಕಾರದ ಪ್ರಥಮ ಕಾನೂನು ಅಧಿಕಾರಿ, ಅತ್ಯುನ್ನತ ಕಾನೂನು ಅಧಿಕಾರಿ ಅಂತಾನು ಕರಿತೀವಿ. ಈ ವ್ಯಕ್ತಿ ನೆನ್ಪಿಟ್ಕೋಬೇಕು, ಈ ವ್ಯಕ್ತಿಗಿರ್ತಕ್ಕಂಥ ಸೌಲಭ್ಯಗಳಿದು. ಏನು, ಲೋಕಸಭೆಯ ಕಾರ್ಯಕಲಾಪಗಳಲ್ಲಿ ಇವರು ಭಾಗವಹಿಸಬಹುದಲ್ಲ, 88ನೇ ವಿಧಿ ಹೇಳ್ತದ ಭಾಗವಹಿಸಬಹುದು ಅಂತೇಳಿ. ಲೋಕಸಭೆಯ ಸಮಿತಿ ಒಂದರ ಸದಸ್ಯರಾಗಬಹುದು. ನಮ್ಮಲ್ಲಿ ಸಂಸದೀಯ ಸಮಿತಿಗಳು ಬರ್ತದೆ, ಪಾರ್ಲಿಮೆಂಟರಿ ಕಮಿಟೀಸ್ ಅಂತೇಳಿ, ಅವುಗಳದ್ದು ಕೂಡ ಸದಸ್ಯರಾಗೋದಕ್ಕೆ ಅಟಾರ್ನಿ ಜನರಲ್ಗೆ ಅವಕಾಶ ಇದೆ. ಲೋಕಸಭೆಯಲ್ಲಿ ಮಾತನಾಡಬಹುದು, ಲೋಕಸಭೆಯಲ್ಲಿ ಅಂತಲ್ಲ, ಸಂಸತ್ನ ಎರಡೂ ಸದನಗಳಲ್ಲೂ ಕೂಡ ಮಾತನಾಡುವ ಅವಕಾಶ ಅಟಾರ್ನಿ ಜನರಲ್ ಅವ್ರಿಗೆ ಕೊಟ್ಟಿದ್ದೀವಿ, ನೆನಪಿರ್ಬೇಕು ನಿಮ್ಮ ಸ್ನೇಹಿತರೆ. 88ನೇ ವಿಧಿ ಇದ್ರ ಬಗ್ಗೆ ಹೇಳ್ತದೆ, ಒಂದೇ ವಿಧಿಯಲ್ಲಿ ಬರ್ತಕ್ಕಂಥ ವಿಷಯಗಳ ಬಗ್ಗೆ ಮಾತಾಡಿದ್ದಾರೆ. ಲೋಕಸಭೆಯಲ್ಲಿ ಮತ ಚಲಾಯಿಸಬಹುದು. ದಿಸ್ ಇಸ್ ಅ ಪಾಯಿಂಟ್. ನೋಡಿ, ನಾವು ಮತ ಚಲಾಯಿಸುವ ಅಧಿಕಾರವನ್ನ ಇವರಿಗೆ ನೀಡಿಲ್ಲ. ಕೇವಲ ಭಾಗವಹಿಸಬಹುದು, ಸಮಿತಿಗಳಲ್ಲಿ ಸದಸ್ಯರಾಗಬಹುದು, ಮಾತನಾಡಬಹುದು, ಚರ್ಚಿಸಬಹುದು, ಭಾಷಣ ಮಾಡ್ಕೋಬಹುದು, ಆದ್ರೆ ಮತ ಚಲಾಯಿಸಕ್ ಬರೋದಿಲ್ಲ ಅನ್ನೋದು ಬಹಳ ಇಂಪಾರ್ಟೆಂಟ್. ತುಂಬಾ ಸಲ ರಿಪೀಟ್ ಆಗಿದೆ ಕ್ವಶನ್, ಇದು ಆಲ್ರೆಡಿ ರಿಪೀಟೆಡ್ ಕ್ವಶನ್. ಮತ ಯಾಕೆ ಚಲಾಯಿಸಕ್ ಬರಂಗಿಲ್ಲ ಅಂದ್ರೆ, ಇಸ್ ನಾಟ್ ಎ ಎಲೆಕ್ಟೆಡ್ ಪರ್ಸನ್, ಇಸ್ ಎ ನಾಮಿನೇಟೆಡ್ ಪರ್ಸನ್, ಇಸ್ ಅಪಾಯಿಂಟೆಡ್ ಪರ್ಸನ್, ಸಾರಿ ಇಸ್ ಎ ಅಪಾಯಿಂಟೆಡ್ ಪರ್ಸನ್. ಅವರು ನೇಮಕ ಆದಂತ ವ್ಯಕ್ತಿ, ಜನರಿಂದ ಆಯ್ಕೆಯಾದಂತ ವ್ಯಕ್ತಿ ಅಲ್ಲ. ನಮ್ಮ ದೇಶದಲ್ಲಿ ನಾವು ಒಂದು ಮಸೂದೆಯನ್ನ ಪಾಸ್ ಮಾಡ್ಬೇಕಂದ್ರೆ ಅದಕ್ಕೆ ಒಪ್ಪಿಗೆ ನೀಡಬೇಕಾಗಿದ್ದು ಜನರಿಂದ ಆಯ್ಕೆಯಾದಂತ ಜನಪ್ರತಿನಿಧಿಗಳೇ ಹೊರತು ರಾಷ್ಟ್ರಪತಿ ಅಥವಾ ಪ್ರಧಾನಿಯಿಂದ ನೇಮಕಾದಂತ ವ್ಯಕ್ತಿಗಳಲ್ಲ. ಹಾಗಾಗಿ ಮತ ಚಲಾಯಿಸುವ ಅಧಿಕಾರ ಅಟಾರ್ನಿ ಜನರಲ್ ಇಲ್ಲ. ಬದಲಾಗಿ 88ನೇ ವಿಧಿ ಪ್ರಕಾರ ಅವರು ಭಾಗವಹಿಸೋದಕ್ಕೆ, ಸದನದ ಸದಸ್ಯರಾಗೋದಕ್ಕೆ, ಮಾತನಾಡೋದಕ್ಕೆ ಅವಕಾಶ ಇದೆ ಅನ್ನೋದನ್ನ ಗಮನಿಸಬೇಕು. ಇಲ್ಲಿ ಅಟಾರ್ನಿ ಜನರಲ್ ಬಗ್ಗೆ ನಮ್ಮ ಸಂವಿಧಾನದ 76ನೇ ವಿಧಿ ತಿಳಿಸುತ್ತೆ. ಎಷ್ಟನೇ ವಿಧಿ ತಿಳಿಸುತ್ತೆ? 76. ಇವರ ನೇಮಕವನ್ನ ಯಾರು ಮಾಡ್ತಾರೆ ಅಂತ ಕೇಳಿದ್ರೆ ರಾಷ್ಟ್ರಪತಿಗಳು ಮಾಡ್ತಾರೆ. ಇಲ್ಲಿ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶಂಗೆ ಇರ್ಬೇಕಾದ ಅರ್ಹತೆ ಅಟಾರ್ನಿ ಜನರಲ್ಗೆ ಇರ್ಬೇಕಾಗ್ತದ. ಹೌದಾ? ಇವರ ವೇತನ ಏನಿದೆ ಇದನ್ನ ನಾವು ಶುಲ್ಕದ ರೂಪದಲ್ಲಿ ಪಾವತಿ ಮಾಡ್ತೀವಿ. ಹೌದಾ? ಇವರ ಒಂದು ಸ್ಥಾನಮಾನ, ಸಂಸದನಿಗೆ ಇರ್ತಕ್ಕಂಥ ಒಂದು ಸ್ಥಾನಮಾನವನ್ನ ಕೊಡ್ತೀವಿ. ಅರ್ಹತೆ ಮಾತ್ರ ಒಬ್ಬ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶನಿಗೆ ಏನು ಅರ್ಹತೆ ಇದೆ ಅದನ್ನ ಹೊಂದಬೇಕಾಗ್ತದ. ಮತ್ತು ಇವರು ತಮ್ಮ ರಾಜೀನಾಮೆಯನ್ನ ನಮ್ಮ ರಾಷ್ಟ್ರಪತಿಗಳಿಗೆ ಕೊಡ್ಬೇಕಾಗ್ತದ. ಇವರ ಅಧಿಕಾರಾವಧಿ ಬಗ್ಗೆ ಸ್ಪಷ್ಟತೆ ಇಲ್ಲ. ಅಧಿಕಾರಾವಧಿ ಬಗ್ಗೆ ಪ್ರಶ್ನೆ ಮಾಡೋ ಚಾನ್ಸಸ್ ಇದೆ. ಯಾಕೆ ಸ್ಪಷ್ಟತೆ ಇಲ್ಲ ಅಂದ್ರೆ ನಮ್ಮ ಸಂವಿಧಾನದಲ್ಲಿ ಅದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟಿಲ್ಲ. ಏನಂತ ಹೇಳ್ತಾರೆ, ಅಟಾರ್ನಿ ಜನರಲ್ ಅವರು ರಾಷ್ಟ್ರಪತಿಗಳ ಇಚ್ಛೆಯ ಮೇರೆಗೆ ಅಧಿಕಾರದಲ್ಲಿ ಇರಬಹುದು ಅಂತ ಹೇಳ್ತಾರೆ. ಅದ ಇಲ್ಲಿ ಇಚ್ಛೆಯ ಮೇರೆಗೆ ಅಂದ್ರೆ ಇಲ್ಲಿ ಸರ್ಕಾರ ಇರೋವರೆಗೂ ಅಟಾರ್ನಿ ಜನರಲ್ ಇರ್ತಾನೆ. ಸರ್ಕಾರ ಬಿದ್ದಾಗ ಅಟಾರ್ನಿ ಜನರಲ್ ಕೂಡ ರಾಜೀನಾಮೆ ಸಲ್ಲಿಸಬೇಕಾಗತ್ತೆ ಅನ್ನೋದನ್ನ ನೀವು ಗಮನಿಸಬೇಕಾಗುತ್ತೆ. ಅದ ಪ್ರಶ್ನೆಗಳು ಯಾವ ತರ ಆದ್ರೂ ಬರ್ಬೋದು. ಇದು ಅಟಾರ್ನಿ ಜನರಲ್, ಭಾರತದ ಪ್ರಥಮ ಕಾನೂನು ಅಧಿಕಾರಿ ಬಗ್ಗೆ ಮಾತಾಡ್ತಾ ಇದ್ದೀನಿ. 76ನೇ ವಿಧಿ ಇವ್ರ ಬಗ್ಗೆ ಹೇಳ್ತಕ್ಕಂಥದ್ದು. ಕ್ಲಿಯರ್? ಅರ್ಥ ಆಯ್ತಲ್ರಿ? ಇದು 88ನೇ ವಿಧಿ ಬಗ್ಗೆ ಇರ್ತಕ್ಕಂಥ ಮಾಹಿತಿ. ಇನ್ನು ಈ ಕೆಳಗಿನ ಯಾವುದು ಕೋರ್ಟ್ನಲ್ಲಿ ನ್ಯಾಯವಾದದ್ದು ಅಂತ ಪ್ರಶ್ನೆ ಮಾಡಿದ್ದಾರೆ. ಸ್ಪೀಡ್ ಆಗಿ ಆನ್ಸರ್ ಮಾಡಿ. ಯಾವುದು ನ್ಯಾಯವಾದದ್ದು ಅಂದ್ರೆ ನ್ಯಾಯವನ್ನ ನಾವು ಯಾವ್ದ್ರಲ್ಲಿ ಪಡಿಬಹುದು ಈ ಕೆಳಗಿನಗಳಲ್ಲಿ ಅಂತ ಕೇಳಿದ್ರೆ, ನಾನು ಇದನ್ನ ಇಂಗ್ಲಿಷಲ್ಲೇ ಇತ್ತು, ನಾನು ಹಾಗಾಗಿ ಅದನ್ನ ಇಂಗ್ಲಿಷಲ್ಲೇ ಬರ್ದಿದ್ದೀನಿ. ಓಕೆನಾ? ಪ್ರಶ್ನೆ ಕನ್ನಡದಲ್ಲಿ ಕೊಟ್ಟಿಲ್ಲ, ನೆನಪಿರ್ಲಿ. ಇದು ಯಾಕಂದ್ರೆ PSI 2019 ಇರ್ತಕ್ಕಂಥದ್ದು. ಓಕೆನಾ? ಇದ್ರಲ್ಲಿ ಯಾವ್ದು ನ್ಯಾಯವಾದದ್ದು ಅಂತ ಕೇಳಿದಾಗ ಇದನ್ನ ಯಾಕೆ ಇಂಗ್ಲಿಷಲ್ಲಿ ಕೊಟ್ಟಿದೆ ಅಂದ್ರೆ, ನಮ್ಮ ಏನು ಕನ್ನಡ ವಿದ್ಯಾರ್ಥಿಗಳಿದ್ದಾರೆ ಅವ್ರಿಗೂ ಇಲ್ಲಿ ಕನ್ನಡದಲ್ಲಿ ಕೊಡ್ಬೋದಾಗಿತ್ತು. ಅವರು ಕನ್ನಡದಲ್ಲೂ ಕೂಡ ಇಂಗ್ಲಿಷಲ್ಲಿ ಕೊಡೋ ಒಂದು ವ್ಯವಸ್ಥೆ ಮಾಡ್ತಾ ಇದಾರೆ ಅಂದ್ರೆ ಇಲ್ಲಿ ನಮ್ಮನ್ನ ಟ್ರ್ಯಾಕ್ ಮಾಡ್ತಾ ಇದಾರೆ ಅಂತ ಅರ್ಥ. ಹೌದಾ? ನಮ್ಮನ್ನ ಟ್ರ್ಯಾಪ್ ಮಾಡಿ ಕನ್ನಡ ವಿದ್ಯಾರ್ಥಿಗಳೇನಿದ್ದೀರಿ ಕನ್ನಡ ಮಾಧ್ಯಮದಲ್ಲಿ ಅವ್ರಿಗೆ ತೊಂದರೆ ಆಗ್ಲಿ ಅನ್ನೋ ಕಾರಣಕ್ಕೆ ಅಷ್ಟೇ. ಯಾಕಂದ್ರೆ ಮೋಸ್ಟ್ ಆಫ್ ಎಲ್ಲ ನಾವಿರೋದು ತುಂಬಾ ಕನ್ನಡಿಗರೇ ಇರೋದ್ರಿಂದ ಇವನ ಇಂಗ್ಲಿಷಲ್ಲಿ ಅವ್ರು ಕೇಳಿದ್ದಾರೆ. ಫಂಡಮೆಂಟಲ್ ರೈಟ್ಸ್ ಆಪ್ಷನ್ ಎ, ಆಪ್ಷನ್ ಬಿ ಫಂಡಮೆಂಟಲ್ ಡ್ಯೂಟೀಸ್, ಆಪ್ಷನ್ ಡಿ ಡೈರೆಕ್ಟ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ಆಪ್ಷನ್ ಡಿ ಪ್ರಿಯಾಂಬಲ್ ಅಂತ ಕೇಳಿದ್ದಾರೆ. ನಿಮ್ಗೆ ಗೊತ್ತಿರ್ತಕ್ಕಂಥದ್ದು ಇಲ್ಲಿ ಫಂಡಮೆಂಟಲ್ ರೈಟ್ಸ್ ಅಂದ್ರೆ ಮೂಲಭೂತ ಹಕ್ಕುಗಳು. ಮೂಲಭೂತ ಹಕ್ಕುಗಳಿಗೆ ನಾವು ನ್ಯಾಯಿಕ ಸ್ಥಾನಮಾನವನ್ನು ನೀಡಿದ್ದೀವಿ. ಇಲ್ಲಿ 32ನೇ ವಿಧಿ ಪ್ರಕಾರ ಮೂಲಭೂತ ಹಕ್ಕುಗಳಿಗೆ ತೊಂದರೆ ಆದ್ರೆ ನಾವು ಪರಿಹಾರವನ್ನು ಪಡಿಬಹುದು. ಪರಿಹಾರ ಪಡೆಯೋದಕ್ಕೆ ಒಂದು ಪ್ರತ್ಯೇಕ ಆರ್ಟಿಕಲ್ ಇದೆ, ಆರ್ಟಿಕಲ್ 32. ಹಾಗಾಗಿ ಇದು ನ್ಯಾಯಸಮ್ಮತವಾಗಿದೆ. ಅರ್ಥ ಆಯ್ತ್ರಿ? ಇನ್ನು ಫಂಡಮೆಂಟಲ್ ಡ್ಯೂಟೀಸ್ ಅಂದ್ರೆ ಮೂಲಭೂತ ಕರ್ತವ್ಯಗಳು, ಇವು ನ್ಯಾಯಸಮ್ಮತವಲ್ಲ. ಯಾಕೆ ನ್ಯಾಯಸಮ್ಮತವಲ್ಲ ಅಂದ್ರೆ ಇದಕ್ಕೆ ನ್ಯಾಯಿಕ ಸ್ಥಾನಮಾನವನ್ನ ನಾವು ನೀಡಿಲ್ಲ. ಅರ್ಥ ಆಯ್ತ್ರಿ? 42ನೇ ತಿದ್ದುಪಡಿಯಲ್ಲಿ ನಾವು ಇದನ್ನ ಸಂವಿಧಾನಕ್ಕೆ ಸೇರಿಸ್ತೀವಿ. ಮೂಲ ಸಂವಿಧಾನದಲ್ಲಿ ನಾವು ಕರ್ತವ್ಯಗಳನ್ನು ಕಾಣಲ್ಲ, ಲೆಟರ್ ಆಗಿ ಸೇರಿಸ್ತೀವಿ. ಆದ್ರೆ ಸೇರಿಸಿರೋದು ಯಾವ ಒಂದು ಭಾಗಕ್ಕೆ ಅಂದ್ರೆ ಭಾಗ 4A. ನೋಡಿ, ಭಾಗ 4 ಏನ್ ಹೇಳ್ತದ? ಡೈರೆಕ್ಟ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಹೇಳ್ತದೆ. ನೆನ್ಪಿಟ್ಕೊಳ್ಳಿ. ಅಂದ್ರೆ ರಾಜನೀತಿ ನಿರ್ದೇಶನ ತತ್ವಗಳು. ಒಂದು ಬಾರಿ PCಲಿ ಕೇಳ್ಬಿಟ್ಟಿದ್ದಾನೆ ಡೈರೆಕ್ಟ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂದ್ರೆ ಏನು ಅಂತ. ಕನ್ನಡ ಮೀಡಿಯಂ ಅಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇದು ಅರ್ಥ ಆಗಿಲ್ಲ. ಅವ್ರು ರಾಜನೀತಿ ನಿರ್ದೇಶನ ತತ್ವಗಳಂತಾನೆ ಓದಿರ್ತಾರೆ. ಆದ್ರೆ ಇಂಗ್ಲಿಷಲ್ಲಿ ಅದಕ್ಕೆ ಡೈರೆಕ್ಟ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತಾರನೋ ಒಂದು ಸಣ್ಣ ಜ್ಞಾನನೂ ಇರಲ್ಲ. ಇದು ತಪ್ಪು ಅಂತ ಹೇಳ್ತಾ ಇಲ್ಲ, ಯಾಕಂದ್ರೆ ನಾವು ಕನ್ನಡ ಮಾಧ್ಯಮದ ಇರೋದ್ರಿಂದ ಇಂಗ್ಲಿಷಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಂತ ಹೇಳ್ಬಿಟ್ಟು ಈ ಅವಕಾಶಗಳಿಂದ ವಂಚಿತರಾಗೋದು ಬೇಡ. ದಯಮಾಡಿ ನಾವು ಟೈಟಲ್ಸ್ ಗಳನ್ನ, ಕೆಲವೊಂದು ಆರ್ಟಿಕಲ್ ನ ಇಂಗ್ಲಿಷಲ್ಲೇ ನೆನ್ಪಿಡೋದು ಅವಶ್ಯಕತೆ ಇದೆ.
ಹಾಗಾಗಿ ಅವುಗಳನ್ನ ಇಂಗ್ಲಿಷಲ್ಲೇ ಓದ್ಕೊಳ್ಳಿ, ಅದೇನು ಟಫ್ ಆಗೋದಿಲ್ಲ. ಕೇವಲ ಹೆಡ್ಲೈನ್ಸ್ಗಳನ್ನ ಭಾಗಗಳನ್ನ ಓದ್ಕೊಳ್ಳೋದು ಇಟ್ಸ್ ಈಸಿ. ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಭಾಗ 4ರಲ್ಲಿ ಕಂಡು ಬರ್ತದ. ಭಾಗ 4ರಲ್ಲಿ ಕಂಡು ಬರ್ತಕ್ಕಂಥ ಇದು ಆರ್ಟಿಕಲ್ 37 ಹೇಳ್ತದ, ನೆನ್ಪಿಟ್ಕೋಬೇಕು. ಏನ್ ಹೇಳ್ತದ ಆರ್ಟಿಕಲ್ 37 ಅಂದ್ರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿಯು ನ್ಯಾಯ ರಕ್ಷಿತವಲ್ಲ, ಇದನ್ನ ನ್ಯಾಯಾಲಯದಲ್ಲಿ ನಾವು ಪ್ರಶ್ನಿಸಕ್ ಬರಲ್ಲ ಅಂತ ಹೇಳ್ತಾರೆ. ಭಾಗ 4ನ್ನ ನಾವು ನ್ಯಾಯಾಲಯದಲ್ಲಿ ಪ್ರಶ್ನಿಸಕ್ ಬರಲ್ಲ ಅಂದ್ಮೇಲೆ ಈ ಮೂಲಭೂತ ಕರ್ತವ್ಯಗಳನ್ನು ಕೂಡ ಭಾಗ 4 ಸೇರಿಸಿದ್ರಿಂದ ಇವುಗಳನ್ನು ಕೂಡ ನ್ಯಾಯಾಲಯದಲ್ಲಿ ಪ್ರಶ್ನಿಸಕ್ ಬರಂಗಿಲ್ಲ ಅನ್ನೋದು ನೆನ್ಪಿರ್ಬೇಕು. ಅರ್ಥ ಆಯ್ತ್ರಿ? ಇನ್ನು ಪ್ರಿಯಂಬಲ್, ಪೂರ್ವ ಪೀಠಿಕೆ, ನಿಮ್ಗೆ ಆಲ್ರೆಡಿ ಫಸ್ಟ್ ಒಂದು ಕ್ವಶನ್ ಅಲ್ಲಿ ಹೇಳಿದೆ ನಿಮ್ಗೆ, ಹೌದಾ? ಕೇಶವಾನಂದ ಭಾರತಿ ವರ್ಸಸ್ ಕೇರಳ ರಾಜ್ಯದಲ್ಲಿ ಹೇಳ್ತಾರೆ ಇದು ಒಂದು ಭಾಗ ಆದ್ರೆ ನ್ಯಾಯ ಸಮ್ಮತವಲ್ಲ ಅಂತೇಳಿ, ಅಂದ್ರೆ ನ್ಯಾಯಾಲಯದಲ್ಲಿ ಪ್ರಶ್ನಿಸಕ್ ಬರಂಗಿಲ್ಲ ಅಂತೇಳಿ. ಹಾಗಾಗಿ ಇವುಗಳ ಎಕ್ಸ್ಪ್ಲನೇಷನ್ ನಿಮ್ಗೆ ಗೊತ್ತಿರ್ಬೇಕು. ಕೇವಲ ಇದರಲ್ಲಿ ನನಗೆ ರೈಟ್ಸ್ ಅಷ್ಟೇ ಗೊತ್ತಿದೆ ಸರ್ ಅಂದ್ರೆ ಓಕೆ ಫೈನ್, ಬಟ್ ಆದ್ರೆ ಎಲ್ಲದ್ರ ಬಗ್ಗೆನೂ ಮಾಹಿತಿ ತಿಳ್ಕೊಳ್ಳೋ ಒಂದು ಕೆಲಸವನ್ನ ನೀವು ಇಲ್ಲಿ ಮಾಡ್ಬೇಕಾಗ್ತದೆ ಸ್ನೇಹಿತರೆ. ಕ್ಲಿಯರ್? ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ಮುಂದೆ ಕ್ವಶನ್ ನಂಬರ್ 8, ಲೋಕಸಭೆಯು ವಿಸರ್ಜನೆಗೊಂಡಾಗ 139 ಇಟ್ಸ್ ರಿಲೇಟೆಡ್ ಟು ದ, ನೋಡಿ ಇಲ್ಲಿ ಸುಪ್ರೀಂ ಕೋರ್ಟ್ ಏನ್ ಮಾಡ್ತದ, ರಿಟ್ಗಳ ವ್ಯಾಪ್ತಿ ಅಂತ ಬರ್ತದೆ. ರಿಟ್ಗಳನ್ನ ಹೊರಡಿಸೋದ್ರ ಮೂಲಕ ಅದೇನ್ ಮಾಡ್ತದ್ರಿ, ಪರಿಹಾರವನ್ನ ಕೊಡ್ತದೆ. ಕ್ಲಿಯರ್? ನೋಡಿ ಈ ಕ್ವಶನ್ ಓದ್ಕೊಂಡ್ರೆ ಅಂತ ಭಾವಿಸ್ತೀನಿ. ಲೋಕಸಭೆಯು ವಿಸರ್ಜನೆಗೊಂಡಾಗ ಯಾವ ವ್ಯಕ್ತಿಯು ಮುಂದಿನ ಲೋಕಸಭೆಯ ಪ್ರಥಮ ಸಭೆಗಿಂತ ಮೊದಲ ತನ್ನ ಸ್ಥಾನವನ್ನು ತ್ಯಜಿಸುವುದಿಲ್ಲ ಅಂತ ಹೇಳ್ತಾರೆ. ಇದನ್ನ ಆಲ್ರೆಡಿ ನಾನು ನಿಮಗೆ ಚರ್ಚೆ ಮಾಡಿದ್ದೀನಿ ಕ್ಲಾಸಲ್ಲಿ. ನೋಡಿ ಪ್ರಧಾನಮಂತ್ರಿ ಆಪ್ಷನ್ ಎ, ಇವ್ರೇನ್ ಮಾಡ್ತಾರೆ, ಇವರು ಬಹುಮತ ಇರೋವರೆಗೂ ಅಧಿಕಾರದಲ್ಲಿ ಇರ್ತಾರೆ. ನೋಡಿ ಇವ್ರ ಅಧಿಕಾರದ ಬಗ್ಗೆನೂ ಸ್ಪಷ್ಟತೆ ಇಲ್ಲ ನಮ್ಮಲ್ಲಿ. ರಾಷ್ಟ್ರಪತಿ ಇಚ್ಛೆ ಮೇರೆಗೆ ಅಂತ ಹೇಳಿದ್ವಿ ನಾವು. ಅದಕ್ಕೆ ಬಹುಮತ ಇದ್ರೆ ಇರ್ತಾರೆ, ಬಹುಮತ ಇಲ್ಲ ಅಂದಾಗ ಏನಾಗ್ತದ, ಇವರು ತಮ್ಮ ಅಧಿಕಾರವನ್ನ ಕಳ್ಕೊಳ್ತಾರೆ. ಇನ್ನು ಹಣಕಾಸು ಮಂತ್ರಿ ಮತ್ತು ರಕ್ಷಣಾ ಮಂತ್ರಿ ಅಂದ್ರೆ ಮಂತ್ರಿ ಮಂಡಲದವರು. ಇವರು ಮಂತ್ರಿ ಮಂಡಲದ ಅಧಿಕಾರಾವಧಿ 5 ವರ್ಷ ಅಥವಾ ಬಹುಮತ ಇರೋವರೆಗೆ. ಯಾವುದು ಮೊದಲಾಗುತ್ತೋ ಅದು 5 ವರ್ಷ ಆದ್ರೂ ಕಂಪ್ಲೀಟ್ ಆಗ್ಬೋದು, ಅಥವಾ ಬಹುಮತ ಆದ್ರೂ ಬೇಗ ಕುಸಿಬಹುದು. ಹಾಗಾಗಿ ಇವರು ಮಂತ್ರಿ ಮಂಡಲದಲ್ಲಿ ಬರೋದ್ರಿಂದ ಇವರಿಬ್ಬರನ್ನ ಎಲಿಮಿನೇಟ್ ಮಾಡ್ಬೋದು. ಇನ್ನು ಉಳಿದಿರ್ತಕ್ಕಂಥದ್ದು ಆಪ್ಷನ್ ಡಿ, ಲೋಕಸಭೆಯ ಅಧ್ಯಕ್ಷ ಅಥವಾ ಸಭಾಪತಿ ಅಂತ ಕರಿತೀವಿ. ನೋಡಿ PC 2015ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಇಲ್ಲಿ ಲೋಕಸಭೆಯ ಅಧ್ಯಕ್ಷ ಅಂದ್ರೆ ಸಭಾಪತಿಗಳು. ಇಟ್ಸ್ ದ ರೈಟ್ ಆನ್ಸರ್. ಯಾವ್ದು ರೈಟ್ ಆನ್ಸರು? ಲೋಕಸಭೆಯ ಅಧ್ಯಕ್ಷ ಅಥವಾ ಲೋಕಸಭೆಯ ಸಭಾಪತಿ. ಯಾಕಂದ್ರೆ ಲೋಕಸಭೆಯ ಸಭಾಪತಿ ಅಧಿಕಾರಾವಧಿ 5 ವರ್ಷ ಇದ್ರೂ ಸಹ ಅವರು ಅಧಿಕಾರದಲ್ಲಿ ಎಲ್ಲಿವರೆಗೂ ಮುಂದುವರಿತಾರೆ ಅಂತ ಕೇಳಿದ್ರೆ, ಒಂದು ಬಾರಿ ಅವರು ಅಧ್ಯಕ್ಷತೆ ವಹಿಸಿದ ಮೇಲೆ ಮುಂದಿನ ಸರ್ಕಾರದ ಹಂಗಾಮಿ ಸಭಾಪತಿ ಅಥವಾ ಸಭಾಪತಿ ಬರೋವರೆಗೂ, ಅಲ್ಲಿ ಸಾರ್ವತ್ರಿಕ ಚುನಾವಣೆ ನಡೆದ್ರೆ ಹಂಗಾಮಿ ಸಭಾಪತಿ ಬರ್ತಾನೆ. ಸಾರ್ವತ್ರಿಕ ಚುನಾವಣೆ ನಡೆದಿಲ್ಲ, ಬಹುಮತ ಕುಸಿದು ಬೇರೆ ಒಂದು ಸರ್ಕಾರ ರಚನೆ ಆಯ್ತು, ಬೇರೆಯವರು ಬಹುಮತ ಸಾಬೀತುಪಡಿಸಿದ್ರೆ ಅಲ್ಲಿ ಸಭಾಪತಿ ಬರ್ತಾನೆ. ಹಾಗಾಗಿ ಮುಂದಿನ ಸರ್ಕಾರದ ಹಂಗಾಮಿ ಸಭಾಪತಿ ಅಥವಾ ಸಭಾಪತಿ ಬರೋವರೆಗೂ ಇವರು ತಮ್ಮ ಅಧ್ಯಕ್ಷ ಸ್ಥಾನದಲ್ಲೇ ಉಳಿತಾರೆ. ಇದು ನಿಮಗೆ ನೆನಪಿರ್ಬೇಕು. ಕ್ಲಿಯರ್? ಈ ಲೋಕಸಭೆ, ವಿಧಾನಸಭೆ ಸಭಾಪತಿಗಳೆಲ್ಲ ಸೇಮ್. ನಿಮ್ಗೆ ಒಂದು ನಿದರ್ಶನ ಏನಪ್ಪಾ ಅಂದ್ರೆ ನೆನಪಿರ್ಬೇಕು ನಿಮಗೆ. ನೋಡಿ ರಮೇಶ್ ಕುಮಾರ್ ಅವರು ಕರ್ನಾಟಕದಲ್ಲಿ ಇರ್ತಾರೆ. ರಮೇಶ್ ಕುಮಾರ್ ಅವರು ಈ ಸರ್ಕಾರ ಬದಲಾದ್ಮೇಲೆ ಕಾಗೇರಿ ಅವರು ಬರೋವರೆಗೂ ಅವರೇ ಅಧ್ಯಕ್ಷತೆ ವಹಿಸಿದ್ರು. ಯಾವಾಗ ಇವ್ರು ಕಾಗೇರಿ ಅವರು ಬಂದು ಅಧ್ಯಕ್ಷತೆಯನ್ನು ವಹಿಸ್ತಾರೆ, ಅವಾಗ ಅವರು ತಮ್ಮ ಸ್ಥಾನವನ್ನ ಬಿಟ್ಕೊಡ್ತಾರೆ. ಆ ಒಂದು ದೃಶ್ಯವನ್ನ ನೀವು ನೆನಪು ಮಾಡ್ಕೋಬಹುದು. ರಮೇಶ್ ಕುಮಾರ್ ಅವರು ಇವ್ರೇನು ಕಾಗೇರಿ ಅವರಿಗೆ ತಮ್ಮ ಒಂದು ಅಧ್ಯಕ್ಷತೆಯನ್ನು ಬಿಟ್ಕೊಟ್ಟಿರ್ತಕ್ಕಂಥದ್ದನ್ನ ಗಮನಿಸ್ತಕ್ಕಂಥದ್ದು. ಇದು ಲೋಕಸಭೆಯ ಅಧ್ಯಕ್ಷ ಸ್ಥಾನ ಎಲ್ಲಿವರೆಗೂ ಮುಂದುವರಿತಾನೆ ಅನ್ನೋದಕ್ಕೆ ನಿಮಗೆ ಒಂದು ಎಕ್ಸಾಂಪಲ್. ಈಗ ಲೋಕಸಭೆ ಅಂದ್ರೆ ಅಷ್ಟೇ ಒಂದು ವಿಧಾನಸಭೆಯ ಅಧ್ಯಕ್ಷ ಸ್ಥಾನಮಾನ ಸೇಮ್ ಇರೋದ್ರಿಂದ ಎಕ್ಸಾಂಪಲ್ ಕೊಟ್ಟಿರ್ತಕ್ಕಂಥದ್ದು. ಕ್ಲಿಯರ್? ಇನ್ನು 8ನೇ ಆರ್ಟಿಕಲ್ ಬರ್ತದ. ಭಾರತ ಸಂವಿಧಾನದಲ್ಲಿ ಸಮಾನತೆ ಹಕ್ಕುಗಳು ಯಾವ ಅನುಚ್ಛೇದದಲ್ಲಿ ನೀಡಲಾಗಿದೆ ಅಂತ ಕೇಳಿದ್ರೆ ಇಟ್ಸ್ ವೆರಿ ಸಿಂಪಲ್. ನಾವು ಸಮಾನತೆ ಹಕ್ಕುಗಳು, ಸ್ವಾತಂತ್ರ್ಯದ ಹಕ್ಕುಗಳು, ಅದಾದ್ಮೇಲೆ ಶೋಷಣೆ ವಿರುದ್ಧದ ಹಕ್ಕುಗಳು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕುಗಳು, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳು, ಸಂವಿಧಾನಾತ್ಮಕ ಪರಿಹಾರ ಹಕ್ಕುಗಳು ಅಂತೇಳಿ 6 ರೀತಿ ವರ್ಗೀಕರಿಸ್ತೀವಿ. ವರ್ಗೀಕರಿಸಿದಾಗ ನಿಮ್ಗೆ ವಿಧಿಗಳನ್ನ ಕೇಳೋ ಚಾನ್ಸಸ್ ಇರುತ್ತದೆ. ಇದು KS 2016ರಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ, ರೀಸೆಂಟ್ ಆಗಿ ಕೇಳಿದ್ದಾರೆ. ನೀವು ಇಲ್ಲಿ ಆಪ್ಷನ್ಗಳನ್ನ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ತದ. ಆಪ್ಷನ್ ಎ ಅನುಚ್ಛೇದ ಅಂದ್ರೆ ಅಷ್ಟೇ, ವಿಧಿ ಅಂದ್ರೆ ಅಷ್ಟೇ, 16ರಿಂದ 20. ಆಪ್ಷನ್ ಬಿ 15ರಿಂದ 19. ಆಪ್ಷನ್ ಸಿ 14ರಿಂದ 18. ಆಪ್ಷನ್ ಡಿ 13ರಿಂದ 17. ಹಾಗಾಗಿ ನಿಮ್ಗೆ ಇಲ್ಲಿ ವಿಧಿಗಳ ಬಗ್ಗೆ ಜ್ಞಾನ ಇರುತ್ತೆ ಅಂತ ಭಾವಿಸ್ತೀನಿ. ಇದರಲ್ಲಿ ಆಪ್ಷನ್ ಸಿ ರೈಟು. ಅನುಚ್ಛೇದ 14ರಿಂದ 18 ಸಮಾನತೆ ಬಗ್ಗೆ ಹೇಳ್ತದೆ. 14ನೇ ವಿಧಿ ಹೇಳ್ತದ ಕಾನೂನು ಮುಂದೆ ಎಲ್ಲರೂ ಸಮಾನರು ಮತ್ತು ಸಮಾನ ರಕ್ಷಣೆ. 15 ಹೇಳ್ತದ ಇಲ್ಲಿ ಜಾತಿ, ಧರ್ಮ, ಜನಾಂಗ, ವಾಸಸ್ಥಳ, ಲಿಂಗದ ಮೇಲೆ ತಾರತಮ್ಯ ಮಾಡಬಾರ್ದು ಅಂತೇಳಿ. ಹೌದಾ? 16 ಹೇಳ್ತದ
ಸಾರ್ವಜನಿಕ ಉದ್ಯೋಗಗಳಲ್ಲಿ ಸಮಾನ ಅವಕಾಶ ಕೊಡ್ಬೇಕಂತೆ. 17 ಹೇಳ್ತದ ಅಸ್ಪೃಶ್ಯತೆಯ ನಿಷೇಧ. 17 2019 ರೀಸೆಂಟ್ ಆಗಿ FDS ಕೇಳಿದಿರ್ತಕ್ಕಂಥ ಪ್ರಶ್ನೆ ಅಸ್ಪೃಶ್ಯತೆ ನಿಷೇಧ 17ನೇ ಆರ್ಟಿಕಲ್. 18 ಹೇಳ್ತದ ಬಿರುದುಗಳ ರದ್ದತಿ. ಹಾಗಾಗಿ ಇವುಗಳೆಲ್ಲ ಸಮಾನತೆಯ ತತ್ವವನ್ನ ಪ್ರತಿಪಾದಿಸೋದ್ರಿಂದ ಸಮಾನತೆಯ ಹಕ್ಕುಗಳಂತೇಳಿ 14ರಿಂದ 18 ಕರಿತೀವಿ. ಉಳಿದಂತಗಳು ಮ್ಯಾಚಿಂಗ್ ಇಲ್ಲ. ಹಾಗಾಗಿ ನೀವು ಇದನ್ನ ಏನ್ ಮಾಡ್ಬೋದು, ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಓಕೆನಾ? ಥ್ಯಾಂಕ್ ಯು. ಅಂಡ್ ವಿಧಿ ನೋಡಿ, ಇಲ್ಲಿ ಸಂಖ್ಯೆ 9 ಬರ್ತದ. ಪ್ರಶ್ನೆ 9, ರಾಜ್ಯವೊಂದರ ವಿಧಾನ ಪರಿಷತ್ ಏನಾಗ್ತದ ಪ್ರಶ್ನಾರ್ಥಕ ಮಾಡ್ತಾರೆ ಇಡದ. ಏನು ಆಪ್ಷನ್ ಎ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ, ಸೂಕ್ಷ್ಮವಾಗಿ ಓದಿ. ಹೌದಾ? ಇಲ್ಲಿ ಸೂಕ್ಷ್ಮವಾಗಿ ಓದಿದಾಗ ಆ ರಾಜ್ಯದ ವಿಧಾನಸಭೆಯ ಒಟ್ಟು ಸದಸ್ಯರ ಸಂಖ್ಯೆ 1/3ಕ್ಕಿಂತ ಹೆಚ್ಚಾಗಿರುವುದು ಮತ್ತು ಯಾವುದೇ ಸನ್ನಿವೇಶದಲ್ಲಿ 40ಕ್ಕಿಂತ ಕಡಿಮೆ ಇಲ್ಲದ ಸಂಖ್ಯೆಯ ಸದಸ್ಯರನ್ನು ಒಳಗೊಂಡಿರುತ್ತದೆ. ಆಪ್ಷನ್ ಬಿ, ಆ ರಾಜ್ಯದ ವಿಧಾನಸಭೆಯ ಒಟ್ಟು ಸದಸ್ಯರ ಸಂಖ್ಯೆ 1/4ಕ್ಕಿಂತ ಹೆಚ್ಚಾಗಿರುವುದು ಮತ್ತು ಯಾವುದೇ ಸನ್ನಿವೇಶದಲ್ಲಿ 40ಕ್ಕಿಂತ ಕಡಿಮೆ ಇಲ್ಲದ ಸಂಖ್ಯೆಯ ಸದಸ್ಯರನ್ನು ಒಳಗೊಂಡಿರುತ್ತದೆ. ಆಪ್ಷನ್ ಸಿ, ಆ ರಾಜ್ಯದ ವಿಧಾನಸಭೆಯ ಒಟ್ಟು ಸದಸ್ಯರ ಸಂಖ್ಯೆ 1/2ಕ್ಕಿಂತ ಹೆಚ್ಚಾಗಿರುವ ಸಂಖ್ಯೆಯ ಸದಸ್ಯರನ್ನು ಒಳಗೊಂಡಿರುತ್ತದೆ. ಮೇಲಿನವುಗಳಲ್ಲಿ ಯಾವುದು ಅಲ್ಲ ಅಂತ ಹೇಳಿದರೆ. ಹಾಗಾಗಿ ನೆನಪಿಟ್ಕೋಬೇಕು ಸ್ನೇಹಿತರೆ, ಇಲ್ಲಿ ಆಪ್ಷನ್ ಎ ಇಸ್ ದ ರೈಟ್. ರಾಜ್ಯದ ವಿಧಾನಸಭೆಯ ಒಟ್ಟು ಸದಸ್ಯರ ಸಂಖ್ಯೆಯಲ್ಲಿ ವಿಧಾನಸಭಾ ಸದಸ್ಯರ ಸಂಖ್ಯೆಯಲ್ಲಿ 1/3 ಜನಕ್ಕಿಂತ ಹೆಚ್ಚಾಗಿರುವುದು ಮತ್ತು ಯಾವುದೇ ಸನ್ನಿವೇಶದಲ್ಲಿ 40ಕ್ಕಿಂತ ಕಡಿಮೆ ಇಲ್ಲದ ಸಂಖ್ಯೆಯನ್ನ ಒಳಗೊಂಡಿರಬೇಕು ಅಂತ ಹೇಳ್ತಕ್ಕಂಥದ್ದು. ಹೌದಾ? ಇಲ್ಲಿ ಈ ತರದ ಪ್ರಶ್ನೆಗಳನ್ನ ಕೇಳ್ತಾರೆ. ಒಟ್ಟು ವಿಧಾನಸಭಾ ನಾವು ಒಂದು ವಿಧಾನ ಪರಿಷತ್ನ ರಚನೆ ಮಾಡ್ಬೇಕಂದ್ರೆ ಇಲ್ಲಿ 169ನೇ ವಿಧಿ ಇದರ ರಚನೆ ಬಗ್ಗೆ ತಿಳಿಸ್ತದ. ಹೌದಾ? ಅದಾದ್ಮೇಲೆ 171ನೇ ವಿಧಿ ಈ ಸಂಖ್ಯೆ ಎಷ್ಟಿರ್ಬೇಕು ಅಂತ ಹೇಳ್ತದೆ. ಹಾಗಾಗಿ ಇಲ್ಲಿ ವಿಧಾನಸಭಾ ಸದಸ್ಯರ 1/3 ಸಂಖ್ಯೆಯನ್ನು ಒಳಗೊಂಡಿರ್ತಕ್ಕಂಥ ವಿಧಾನ ಪರಿಷತ್ ಇರಬೇಕು ಮತ್ತು ಆ ಒಂದು ವಿಧಾನ ಪರಿಷತ್ನ ಸದಸ್ಯರ ಸಂಖ್ಯೆ 40ಕ್ಕಿಂತ ಕಡಿಮೆ ಇರಬಾರ್ದು ಅನ್ನೋದನ್ನ 171ನೇ ವಿಧಿ ಹೇಳ್ತದ. ಮತ್ತೆ ಇದರ ರಚನೆ ಬಗ್ಗೆ ತಿಳಿಸೋದಾದ್ರೆ 169. ಯಾಕಂದ್ರೆ ವಿಧಾನ ಪರಿಷತ್ ಏನಿದೆ ಇದು ಇವಾಗ ನ್ಯೂಸ್ ಅಲ್ಲಿ ಇರ್ತಕ್ಕಂಥದ್ದು. ಹೌದಾ? ಯಾಕಂದ್ರೆ ಪ್ರಸ್ತುತ ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರೆ 6 ರಾಜ್ಯಗಳಲ್ಲಿ ನಾವು ವಿಧಾನ ಪರಿಷತ್ನ ನಾವು ಕಾಣಬಹುದು. ಹೌದಾ? ನೆನ್ಪಿಡ್ಬೇಕು, ಈಗ ಜಮ್ಮು ಕಾಶ್ಮೀರದಲ್ಲಿ ಮೊದ್ಲಿತ್ತು, ಅದು ಕೇಂದ್ರದ ಪ್ರದೇಶ ಆಗಿದೆ, ರಾಜ್ಯ ಅಂತ ಕೌಂಟ್ ಆಗೋದಿಲ್ಲ. ಹೌದಾ? ಉಳಿದಂತೆ ನಾವೇನ್ ಮಾಡ್ಬೋದ್ರಿ, ಇಲ್ಲಿ ಒಂದು ತೆಲಂಗಾಣವನ್ನ, ಉತ್ತರ ಪ್ರದೇಶವನ್ನ, ಹೌದಾ, ಮಹಾರಾಷ್ಟ್ರವನ್ನ, ಆಂಧ್ರ ಪ್ರದೇಶವನ್ನ ನೋಡಿ. ಆಂಧ್ರ ಪ್ರದೇಶದಲ್ಲಿ ತೆಗೆದಾಕೋ ಒಂದು ಪ್ರಕ್ರಿಯೆ ನಡೀತಾ ಇದೆ, ಅದನ್ನು ಕೂಡ ನಾವು ಗಮನದಲ್ಲಿ ಇಟ್ಕೋಬೇಕಾಗ್ತದೆ. ಹೌದಾ? ಆ ನಂತರದಲ್ಲಿ ಕರ್ನಾಟಕದಲ್ಲಿ, ಹೌದಾ, ಬಿಹಾರದಲ್ಲಿ ನಾವೇನ್ ಕಾಣ್ಬೋದ್ರಿ, ನಾವು ಇದು ಒಂದು ವಿಧಾನ ಪರಿಷತ್ತನ್ನ ಪ್ರಸ್ತುತ 6 ಕಾಣ್ಬೋದು. ಮೊದಲು 7 ಇತ್ತು, ಜಮ್ಮು ಕಾಶ್ಮೀರವನ್ನ ಕೌಂಟ್ ಮಾಡಬಾರ್ದು. ಆಮೇಲೆ ನೆಕ್ಸ್ಟ್ ಆಂಧ್ರ ಪ್ರದೇಶದಲ್ಲೂ ಕೂಡ ಸಂಪೂರ್ಣ ರದ್ದತಿ ಆದ್ಮೇಲೆ ಅದನ್ನು ಕೂಡ ಎಲಿಮಿನೇಟ್ ಮಾಡ್ಬೇಕಾಗ್ತದೆ. ಹೀಗಾಗಿ ನಾವು ವಿಧಾನ ಪರಿಷತ್ ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಕರೆಂಟ್ ನ್ಯೂಸ್ ಅಲ್ಲಿ ಇದೆ. ಎಷ್ಟು ಜನ ಸದಸ್ಯರನ್ನ ತಗೊಳ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್. ಹೌದಾ? ಎಷ್ಟು ಅಂತ ಕೇಳಿದಾಗ ಇಲ್ಲಿ ಒಟ್ಟು ಸದಸ್ಯರ ಸಂಖ್ಯೆ 1/3 ಮತ್ತು 40 ಜನಕ್ಕಿಂತ ಕಡಿಮೆ ಇರಬಾರ್ದು ಅನ್ನೋದು ಗೊತ್ತಿರ್ಬೇಕು ನಿಮ್ಗೆ. ಹೌದಾ? ಇನ್ನು ಕ್ವಶನ್ ನಂಬರ್ 10, ಕೇಂದ್ರ ಮತ್ತು ರಾಜ್ಯಗಳ ಸಚಿವ ಮಂಡಳಿ ಅಥವಾ ಸಚಿವ ಸಂಪುಟ ಅಂದ್ರೂ ಅಷ್ಟೇ, ಸಚಿವ ಮಂಡಳಿಯ ಸಂಖ್ಯೆಯು ಅನುಕ್ರಮವಾಗಿ ಲೋಕಸಭೆ ಮತ್ತು ಸಂಬಂಧಪಟ್ಟ ವಿಧಾನಸಭೆಗಳ ಒಟ್ಟು ಸ್ಥಾನಗಳ ಹುದ್ದೆ 15% ಇರಬೇಕು ಎಂದು ಈ ಕೆಳಗಿನ ಯಾವ ಸಂವಿಧಾನಾತ್ಮಕ ತಿದ್ದುಪಡಿಯಲ್ಲಿ ನಿಗದಿ ಮಾಡಲಾಗಿದೆ ಅಂತ ಕೇಳಿದ್ದಾರೆ. ಹಾಗಾಗಿ ಗಮನಿಸಬೇಕು ಸ್ನೇಹಿತರೆ, ಇಲ್ಲಿ ಆಪ್ಷನ್ ಎ 89ನೇ ತಿದ್ದುಪಡಿ 2003, ಆಪ್ಷನ್ ಬಿ 90ನೇ ತಿದ್ದುಪಡಿ 2003, ಆಪ್ಷನ್ ಸಿ 91ನೇ ತಿದ್ದುಪಡಿ 2003, 96ನೇ ತಿದ್ದುಪಡಿ 2005. ಹೌದಾ? ಇಲ್ಲಿ ಈ ತರದ ತಿದ್ದುಪಡಿಗಳನ್ನ ಕೇಳೋ ಚಾನ್ಸಸ್ ಇರ್ತದೆ. ಇದನ್ನ ಆಲ್ರೆಡಿ ಗ್ರೂಪ್ ಸಿ 2018ರಲ್ಲೂ ಕೇಳಿದಾರೆ ಮತ್ತೆ KS 2010ರಲ್ಲೂ ಕೇಳಿದ್ದಾರೆ. 15% ಯಾವ್ದ್ರಲ್ಲಿ ಇರ್ಬೇಕು ಅಂತ ಕೇಳಿದ್ರೆ ಇಲ್ಲಿ ಆಪ್ಷನ್ ಸಿ 91ನೇ ತಿದ್ದುಪಡಿ 2003ರಲ್ಲಿ. ಹೌದಾ? ನೆನ್ಪಿಟ್ಕೋಬೇಕು, ಇಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು 2003ರಲ್ಲಿ ಸಂವಿಧಾನಕ್ಕೆ 91ನೇ ತಿದ್ದುಪಡಿಯನ್ನ ಮಾಡ್ತಾರೆ. ಅನುಸೂಚಿ 10ಕ್ಕ ಪಕ್ಷಾಂತರ ನಿಷೇಧ ಕಾಯ್ದೆಗೆ ತಿದ್ದುಪಡಿಯನ್ನ ಮಾಡೋದ್ರ ಮೂಲಕ ಇಲ್ಲಿ ಮಂತ್ರಿ ಮಂಡಲದ ಗಾತ್ರವನ್ನ ನಿಗದಿ ಮಾಡ್ತಾರೆ. ಅದು ಕೇಂದ್ರದಲ್ಲೂ ಹೌದು ಮತ್ತು ರಾಜ್ಯ ವಿಧಾನಸಭೆಗಳಲ್ಲೂ ಹೌದು. ಹೌದಾ? ಇಲ್ಲಿ ಮಂತ್ರಿ ಮಂಡಲದ ಗಾತ್ರ ಒಟ್ಟು ಸದಸ್ಯರ ಸಂಖ್ಯೆಯ 15% ಮೀರಬಾರದು. ಒಟ್ಟು ಲೋಕಸಭೆ ಸ್ಥಾನಗಳಿಗೂ ಮತ್ತು ರಾಜ್ಯ ವಿಧಾನಸಭಾ ಸ್ಥಾನಗಳಿಗೂ 15% ಮೀರಬಾರದು. ರಾಜ್ಯಗಳಲ್ಲಿ ಗಮನಿಸಬೇಕು ಸ್ನೇಹಿತರೆ, ರಾಜ್ಯ ಅಂತ ಬಂದಾಗ 15% ಮೀರಬಾರದು, ಆದ್ರೆ ಕನಿಷ್ಠ 12 ಜನ ಇರಬೇಕು ಅನ್ನೋದಿದೆ. ರಾಜ್ಯಗಳಲ್ಲಿ ಏನಿದೆ, ಕನಿಷ್ಠ 12 ಜನ ಇರಬೇಕು ಅನ್ನೋದಿದೆ. ಬಟ್ ಕೇಂದ್ರದಲ್ಲಿ 15% ಮೀರಬಾರದು. ಯಾಕೆ ಮೀರಬಾರದು ಅಂತ ಕೇಳಿದ್ರೆ ಇಲ್ಲಿ ಏನಾಗ್ತದ, ಮಂತ್ರಿ ಮಂಡಲ ಸ್ಥಾನಗಳು ಏನಾದ್ರೂ ಜಾಸ್ತಿ ಆದ್ರೆ ಅವರಿಗೆ ವೇತನ, ಆ ನಂತರದಲ್ಲಿ ಅವರ ಒಂದು
ಸವಲತ್ತುಗಳು ಅವುಗಳೆಲ್ಲ ಹೆಚ್ಚಿಗೆ ಆಗ್ತದೆ. ಅದರಿಂದ ಸಾರ್ವಜನಿಕ ಹಣಕಾಸಿಗೆ ತೊಂದರೆ ಆಗ್ತದ, ಜನರಿಗೆ ತೊಂದರೆ ಆಗ್ತದ. ಆ ಕಾರಣಕ್ಕೆ ಇಲ್ಲಿ ಮಂತ್ರಿಮಂಡಲದ ಗಾತ್ರವನ್ನ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರು ಇದನ್ನ 15%ಗೆ ನಿಗದಿ ಮಾಡಿ ಅತ್ಯಂತ ಒಳ್ಳೆಯ ಕಾರ್ಯ ಮಾಡಿರ್ತಕ್ಕಂಥದ್ದು. ಮೀರಿದ್ರೆ ಅಲ್ಲಿ ಅವ್ರು ರಾಜೀನಾಮೆ ಸಲ್ಲಿಸಬೇಕಾಗ್ತಕ್ಕಂಥ ಕಾರ್ಯ ಮಾಡ್ಬೇಕಾಗತ್ತೆ. ಮೀರಬಾರದು ಅನ್ನೋದನ್ನ ಸೇರಿಸಿದರೆ 91ನೇ ತಿದ್ದುಪಡಿ 2003ರಲ್ಲಿ ನೀವು ಮಂತ್ರಿಮಂಡಲದ ಬಗ್ಗೆ ಓದುವಾಗ ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ರಾಜ್ಯಗಳು ಅಂತ ಬಂದಾಗ 15% ಮೀರಬಾರ್ದು, ಬಟ್ ಕನಿಷ್ಠ ಎಷ್ಟು ಜನ ಇರ್ಬೇಕಂತ 12 ಜನ. ಯಾಕಂದ್ರೆ ನೋಡಿ, ಫಾರ್ ಎಕ್ಸಾಂಪಲ್ ಸಿಕ್ಕಿಂ ಒಳಗಡೆ ಏನಾಗ್ತದ, 32 ಜನ ಇದಾರಪ್ಪ. ಈ 32 ಜನ ಇದಾರ, ಮತ್ತೆ ಇದರಲ್ಲಿ ನೀವು 15% ಮಾಡಿದ್ರೆ 4 ಜನನು ಬರಂಗಿಲ್ಲ. 4 ಜನ ಇಟ್ಕೊಂಡು ಏನ್ ಮಾಡೋದು? ಹಾಗಾಗಿ ಮಿನಿಮಮ್ ಎಷ್ಟು ಜನ ಇರ್ಬೇಕ್ರಿ? 12 ಜನ ರಾಜ್ಯಗಳಲ್ಲಿ ಕಾಣ್ಬೇಕು ಅನ್ನೋದನ್ನ ನಾವ್ ಇಲ್ಲಿ ಗಮನಿಸ್ಬೇಕಾಗ್ತದೆ. ಕ್ಲಿಯರ್? ಇನ್ನು ನೆನಪಿರ್ಬೇಕು, ಈಗ ನಿಮಗೆ ಇದರಲ್ಲಿ ಏನಾದ್ರು ಡೌಟ್ಸ್ ಇತ್ತು ಅಂದ್ರೆ ಚಾಟ್ ಮಾಡಿ. ಹೌದಾ? ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂದ್ರೆ ಒಂದು 5 ನಿಮಿಷ, 5 ರಿಂದ 10 ನಿಮಿಷ ನಿಮಗೆ ಪ್ರಶ್ನೆಗಳೇನಿದೆ ಕೇಳ್ಬೋದು. ಅರ್ಥ ಆಯ್ತ್ರಿ? ಏನಾದ್ರೂ ಪ್ರಶ್ನೆಗಳಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಒಟ್ಟು ನಿಮಗೆ ಇವತ್ತು 10 ಪ್ರಶ್ನೆಗಳನ್ನ ವಿಶ್ಲೇಷಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಸರ್ ಲಾಸ್ಟ್ ಕ್ವಶನ್ ರಿಪೀಟ್ ಪ್ಲೀಸ್. ನೋ ಡೌಟ್ ಸರ್, ನೋ ಥ್ಯಾಂಕ್ ಯು. ಓಕೆ, ನೆನಪಿರ್ಬೋದು. ಹ್ಮ್ 96ನೇದು ಏನ್ ಹೇಳ್ತದಪ್ಪ ಅಂದ್ರೆ, ಇಲ್ಲಿ ಒಂದೊಂದು ಕ್ವಶನ್ಗಳಿಗೆ ಆನ್ಸರ್ ಮಾಡ್ಬೋದು. 96 ಏನ್ ಹೇಳ್ತದಪ್ಪ ಅಂದ್ರೆ, ಇಲ್ಲಿ ನಾವು ಏನು ಒಡಿಸ್ಸಾ ಮಾಡಿರ್ತಕ್ಕಂಥದ್ನ ಇಲ್ಲಿ ಗಮನಿಸ್ಬೋದು. ಅದಕ್ಕೆ ನಾವು 96ನೇ ತಿದ್ದುಪಡಿ ಮಾಡಿ ತಂದಿರ್ತಕ್ಕಂಥದ್ದು. ವಿಷಯಕ್ಕೆ ಸಂಬಂಧಪಟ್ಟಂಗೆ ಹೇಳಿ, ಔಟ್ ಆಫ್ ಬೇಡ. ನೋಡಿ, ಅಟಾರ್ನಿ ಜನರಲ್ ಅನ್ನೋರು ಲೋಕಸಭಾ ಮೆಂಬರ್ ಆಗಿರ್ತಾರ ಸರ್? ಆಗಿರಲ್ಲ ಜಗ್ಗು ಅವರೇ. ಇಲ್ಲಿ ಯಾವುದೇ ರೀತಿಯ ಇವರು ನೇಮಕಾತಿ ಹೊಂದಿದವರು ರಾಷ್ಟ್ರಪತಿಗಳಿಂದ ಮಂತ್ರಿಮಂಡಲದ ಸಲಹೆ ಮೇರೆಗೆ ಇವ್ರು ನೇಮಕ ಮಾಡಿರ್ತೀವಿ. ಇವ್ರು ಯಾವುದೇ ಸದನದ ಸದಸ್ಯರಾಗಿರಲ್ಲ. ಈ ತರನು ಪ್ರಶ್ನೆ ಬರ್ತದೆ. ಯಾವುದೇ ಸದನದ ಸದಸ್ಯರಲ್ಲದಿದ್ರೂ ಕೂಡ ಈ ಕೆಳಗಿನ ಯಾರು 2 ಸದನಗಳಲ್ಲಿ ಭಾಗವಹಿಸಬಹುದು, ಮಾತನಾಡಬಹುದು ಅಂದ್ರೆ ಅದು ಅಟಾರ್ನಿ ಜನರಲ್. ಅರ್ಥ ಆಯ್ತ್ರಿ? ಏನು ಸಾರ್ವಜನಿಕ ಖಾತೆ ಸಮಿತಿ ಹೇಳ್ತೀನಂತೆ. ಹೌದು, ಸದಸ್ಯ ಆದ್ರೆ ಮಾತ್ರ ವೋಟ್ ಹಾಕಕ್ ಬರುತ್ತೆ. ಯಾವಾಗ ರಾಜ್ಯಗಳು ನೋಡಿ ಸರ್, ರಾಜ್ಯದ ಮೇಲೆ ರಾಷ್ಟ್ರಪತಿ ಆಳ್ವಿಕೆ ಯಾವಾಗ ಬರುತ್ತದೆ? ಯಾವಾಗ ರಾಜ್ಯದಲ್ಲಿ ಸರ್ಕಾರ ಸಂವಿಧಾನಾತ್ಮಕವಾಗಿ ನಡೆಸಕ್ಕಾಗಲ್ಲ ಅವಾಗ ಬರ್ತದೆ. 7th ಕ್ವಶನ್ ರಿಪೀಟ್ ಮಾಡ್ಬೇಕು. ನ್ಯಾಯ ವಿಮರ್ಶೆ ಮಾತಾಡ್ತೀನಿ ನಿಮ್ ಜೊತೆ, ವರಿ ಮಾಡ್ಬಿಡಿ. ಓಕೆನಾ? ಇಲ್ಲಿ 9th ಕ್ವಶನ್ ವಿಧಾನ ಪರಿಷತ್. ಸ್ಟಿಲ್ ಹ್ಯಾವ್ ಕನ್ಫ್ಯೂಸ್. ಏನ್ ಕನ್ಫ್ಯೂಸ್ ರೀ ನಿಮ್ಗೆ? ನೆಕ್ಸ್ಟ್ ಕ್ಲಾಸ್ ಯಾವಾಗ ಮಾಡ್ತೀರಾ? ಖಂಡಿತ ಹೇಳ್ತೀವಿ, ಅಂತ ಟೈಮ್ ಟೇಬಲ್ ಬರ್ತದ. ಇದು ಜಸ್ಟ್ ಒಂದು ಸಂಕ್ಷಿಪ್ತತೆ ಅಷ್ಟೇ ಇವತ್ತಿನ ದಿನದಲ್ಲಿ. ನೋಡಿ, 9th ಕ್ವಶನ್ ವಿಧಾನ ಒಬ್ರು ಕೇಳ್ಕೊಳ್ಳಿ. ಓಕೆನಾ? ಇಲ್ಲಿ ರಾಜ್ಯವೊಂದರ ವಿಧಾನ ಪರಿಷತ್ ಏನಿದೆ, ಇಲ್ಲಿ ನಾವು ವಿಧಾನ ಪರಿಷತ್ ಬಗ್ಗೆ ಪ್ರಚಲಿತ ಇರೋದ್ರಿಂದ ನಾನು ಈ ಕ್ವಶನ್ ಎತ್ಕೊಂಡಿದ್ದೀನಿ. ಇಲ್ಲಿ ನೆನ್ಪಿಟ್ಕೊಳ್ಳಿ, ವಿಧಾನ ಪರಿಷತ್ ಬಗ್ಗೆ 2 ಆರ್ಟಿಕಲ್ ಬರ್ತದ, 169 ಮತ್ತು 171. ಹೌದಾ? 169 ರಚನೆ ಮತ್ತು ರದ್ದತಿ. ಅದನ್ನ ರಚನೆ ಮಾಡ್ಬೋದು, ರದ್ದತಿ ಮಾಡ್ಬೋದು. ಅಂದ್ರೆ ಅಲ್ಲಿ ರಾಜ್ಯ ವಿಧಾನಸಭೆಗಳು ವಿಶೇಷ ಬಹುಮತ ಮೂಲಕ ಒಂದು ಮಸೂದೆಯನ್ನ ಅನುಮೋದನೆ ಮಾಡಿ ಸಂಸತ್ತಿಗೆ ಕಳಿಸಿದ್ರೆ, ಸಂಸತ್ನ ಒಂದು ಸರಳ ಬಹುಮತದ ಮೂಲಕ ವಿಧಾನ ಪರಿಷತ್ನ ಸ್ಥಾಪನೆ ಮಾಡ್ಬೋದು ಅಥವಾ ರದ್ದುಗೊಳಿಸಬಹುದು. ಅದರ ಸದಸ್ಯರ ಸಂಖ್ಯೆಯನ್ನ ನೋಡಂಗಿದ್ರೆ 171ನೇ ವಿಧಿಯಲ್ಲಿ ನೀವು ಕಾಣ್ಬೋದು. ಹೌದಾ? ಇಲ್ಲಿ 101/3ಕ್ಕಿಂತ ಹೆಚ್ಚಿರುವ ಒಂದು ವಿಧಾನಸಭಾ ಒಟ್ಟು ಸದಸ್ಯರ ಸಂಖ್ಯೆಯಲ್ಲಿ ನಾವು 1/3 ಸದಸ್ಯರ ಇರುವಂತೆ ನಾವು ನೋಡ್ಕೋಬಹುದು. ಹೌದಾ? ಫಾರ್ ಎಕ್ಸಾಂಪಲ್ ನಮ್ಗೆ ನೋಡಿ 75 ಇದೆ. ಔಟ್ ಆಫ್ 224 ಇಲ್ಲಿ ನಾವು ಏನ್ ಮಾಡ್ಬೋದು, 75 ಸ್ಥಾನಗಳನ್ನ ಕರ್ನಾಟಕ ಒಂದು ವಿಧಾನ ಪರಿಷತ್ತಲ್ಲಿ ಕಾಣಬಹುದು. ಹಾಗೆ ಕಡಿಮೆ ಅಂದ್ರೆ 40ಕ್ಕಿಂತ ಇರಬಾರ್ದು ಅಂತ ಹೇಳ್ತಾರೆ. ಅದನ್ನ ಸಂಪೂರ್ಣ ಮಾಹಿತಿನ ನಿಮ್ಗೆ ಮುಂದಿನ ತರಗತಿಯಲ್ಲಿ ವಿಧಾನ ಪರಿಷತ್ ಬಗ್ಗೆ ಮಾತಾಡಿದಾಗ ಸಂಪೂರ್ಣವಾಗಿ ನಾನು ನಿಮ್ಗೆ ಹೇಳ್ತೀನಿ ಅಂತ. ಆಗ್ಬೋದಾ? ಆಮೇಲೆ ತುಂಬಾ ಕ್ವಶನ್ಸ್ಗಳು ಬಂದವು, ಬಟ್ ಅವು ಯಾವ ಕೂಡ ಸ್ವಲ್ಪ ಔಟ್ ಆಫ್ ಸಬ್ಜೆಕ್ಟ್ ಇದ್ರಿಂದ ನಾನು ಮಾತಾಡ್ತೀನಂತೆ. ಡೋಂಟ್ ವರಿ, ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ಅಟೆಂಡ್ ಆಗಿ ನಿಮ್ಗೆ ಯಾವ್ದು ಬೇಕು, ಹೌದಾ, ಯಾವ್ದಿದೆ ಅದನ್ನ ನಿಧಾನಗತಿಯಲ್ಲಿ ಒಬ್ಬೊಬ್ರಿಗೆ ಏನೇನು ಸಮಸ್ಯೆ ಇದೆ ಅದನ್ನೆಲ್ಲ ಹೇಳಿ ಖಂಡಿತ ಅದ್ರ ಬಗ್ಗೆ ಮಾತಾಡೋಣಂತ. ಎಲ್ಲರಿಗೂ ಕೂಡ ಇವತ್ತಿನ ದಿನದಲ್ಲಿ ಕ್ಲಾಸಲ್ಲಿ ಕೂತ್ಕೊಂಡು ಕ್ಲಾಸ್ನ ಕೇಳಿರ್ತಕ್ಕಂಥ ನನ್ನೆಲ್ಲ ಸ್ನೇಹಿತರಿಗೆ, ನನ್ನೆಲ್ಲ ವಿದ್ಯಾರ್ಥಿಗಳಿಗೆ ನಾನು ಈ ಮೂಲಕ ಧನ್ಯವಾದಗಳನ್ನು ತಿಳಿಸ್ತೇನೆ.
ಅಂಡ್ ನೆನ್ಪಿಟ್ಕೊಳ್ಳಿ, ನಿಮ್ಗೆ ಏನೇ ಡೌಟ್ಸ್ ಇದ್ರು ಕೂಡ ನಾನು ಹೇಳುವಾಗ ಅದನ್ನ ಬರ್ಕೊಳ್ಳಿ. ಹೌದಾ, ಇದು ಆನ್ಲೈನ್ ಆದ್ರಿಂದ ಮುಖಾಮುಖಿಯಾಗಿ ನಿಮ್ಗೆ ಅಷ್ಟೊಂದು ಇದು ಸಿಗೋದಿಲ್ಲ. ಬಟ್ ಆದ್ರೂ ಕೂಡ ನಿಮ್ದು ಏನೇ ಇದ್ರು ಕೂಡ ಅದನ್ನ ಶಾರ್ಟ್ ಕಟ್ ಅಲ್ಲಿ ಟೈಪ್ ಮಾಡಿ ಕಳಿಸಿ. ಮುಂದಿನ ತರಗತಿಯಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ರು ಕೂಡ ತರಗತಿ ರಿಲೇಟೆಡ್ ಕೇಳ್ಕೊಂತ ಹೋಗಿ, ನಿಮ್ಗೆ ಎಲ್ಲವನ್ನೂ ಕೂಡ ಎಕ್ಸ್ಪ್ಲೈನ್ ಮಾಡಲಾಗುತ್ತೆ, ಯಾವುದೂ ಮಿಸ್ ಮಾಡಂಗಿಲ್ಲ. ಕೆಲವರು ಔಟ್ ಆಫ್ ಕೇಳ್ತಾ ಬಂದ್ರಿ, ಹೌದಾ, ಬಟ್ ಕೆಲವರು ಇನ್ ಸಬ್ಜೆಕ್ಟ್ ಕೇಳಿದ್ರಿ. ನಾನು ಕೆಲವ್ರಿಗೆ ಮಾತ್ರ ಸಮಯದ ಅಭಾವ ಇರೋದ್ರಿಂದ ಮುಂದಿನ ತರಗತಿಯಲ್ಲಿ ಇನ್ನೂ ಜಾಸ್ತಿ ಟೈಮ್ ತಗೊಳ್ಳೋಣ. ಯಾಕಂದ್ರೆ ನನ್ಗೆ ಎಸ್ಪೆಷಲ್ ನನ್ನ ವೀಕ್ನೆಸ್ ಏನಪ್ಪಾ ಅಂದ್ರೆ ನನಗೆ ಸಮಯ ಬಹಳ ಬೇಕ್ರಿ. ಹೌದಾ, ಹಾಗಾಗಿ ಈ 1.5 hour 2 hour ನಿಮ್ಗೆ ಗೊತ್ತೇ ಇದೆ, ಇದು ಸರಿ ಆಗೋದಿಲ್ಲ. ಬಟ್ ಆದ್ರೂ ಕೂಡ ಡೋಂಟ್ ವರಿ, ನಾನು ನಿಮ್ಗೆ ಸಂಪೂರ್ಣವಾಗಿ ನಾನು ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಂತೆ. ವಿದ್ಯಾಕಾಶಿ ಕಡೆಯಿಂದ ತಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಅಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಪ್ರಿಪರೇಷನ್.